ವಾಟ್ ಈಸ್ ಒನ್ ಪರ್ಸ್ನಲ್ ರೆಕಾರ್ಡ್ ನೀವು ಓಕೆ ನಾನಿದು ಐವ್ ಅಚೀವ್ ದಿಸ್ ಅನ್ನೋ ಥರ ನಿಮ್ಗೆ ತುಂಬ ಪ್ರೌಡ್ ಫೀಲ್ ಮಾಡೋ ಅಚೀವ್ಮೆಂಟ್ ಏನು ಇಲ್ಲಿ ತನಕ? ತುಂಬ ಆಸೆ ಇತ್ತು, ಲೈಕ್ ಇಂಡಿಯನ್ ಜರ್ಸಿ ಹಾಕಬೇಕು, ಮೆಡಲ್ ತರಬೇಕು, ಪೋಡಿಯಂ ಮೇಲೆ ನಿಲ್ಲಬೇಕು, ನನ್ನ ನ್ಯಾಷನಲ್ ಆ್ಯಂಥಮ್ ಬೇರೆ ಕಂಟ್ರಿನಲ್ಲಿ ಕ್ಲೇಮ್ ಆಗಬೇಕು ಅಂತ. ಸೊ ನಾನು ಅದು ಮಾಡಲಿಕ್ಕೆ ಇಟ್ ಟುಕ್ ಮೀ 9 years ಆಫ್ ಹಾರ್ಡ್ ವರ್ಕ್, ನಾಟ್ 11 years ಆಫ್ ಹಾರ್ಡ್ ವರ್ಕ್. ಸೊ ನಂಗೆ ಫಸ್ಟ್ ಟೈಮ್ ಆ ಜರ್ಸಿ ಬಂದಾಗ ದ ಫೀಲ್ ಇಸ್ ಲೈಕ್ ರೈಟ್ ನೌ ಆಲ್ಸೋ ನನಗೆ ನೀವು ಹೇಳ್ತಾ ಇದ್ರೇನೆ ನನಗೆ ಗುಸ್ಬೌಸ್ ಆಗ್ತಾ ಇದೆ. ಫೀಲಿಂಗ್ ಇಸ್ ಲೈಕ್ ಸೊ ನೌ ಇಟ್ಸ್ ಬಿಕಮ್ ಲೈಕ್ ಯುವರ್ ಮೀಲ್ಸ್ ಆರ್ segregated into carbs, fat, fiber, protein. Food is no longer being seen as food as a wholesome entity, but you are breaking down, and I think some people are going over the board with breaking down, and I think that is something that we can avoid. So what I see here is one who don't know, they are new to this industry, let them understand how much portion they are supposed to eat. Right. ಹಲೋ ನಮಸ್ಕಾರ, ವೆಲ್ಕಮ್ ಟು ಯೋರ್ಸ್ ಹೊಲಿಸ್ಟಿಕಲಿ. ಇದು ನಮ್ಮ ಚಾನಲ್ನಲ್ಲಿ ಫಸ್ಟ್ ಫುಲ್ ಲೆಂತ್ ಕನ್ನಡ ಪಾಡ್ಕಾಸ್ಟ್. ಸೊ ಈ ಎಪಿಸೋಡ್ನಲ್ಲಿ ನನ್ನ ಜೊತೆಗಿದ್ದಾರೆ ನಿತ್ಯ ಶ್ರೀ. ಇವರು ಒಂದು ಇಂಟರ್ನ್ಯಾಷನಲ್ ಅಥ್ಲೀಟ್, ಮೆಡಲಿಸ್ಟ್, ಆ್ಯಂಡ್ ಶಿ ಈಸ್ ಆಲ್ಸೋ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಕೋಚ್. ಅವರು ಜಿಮ್ನಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೋ ಆನ್ ದ ರನ್ನಿಂಗ್ ಟ್ರ್ಯಾಕ್ನಲ್ಲಿ ಅಷ್ಟು ಫಾಸ್ಟಾಗಿರ್ತಾರೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಆ್ಯಸ್ ಎನ್ ಅಥ್ಲೀಟ್ ಅವ್ರ ಜರ್ನಿ ಹೇಗಿತ್ತು, ಅವ್ರ ಸ್ಟ್ರಗಲ್ಸ್ ಏನು, ಅವ್ರದ್ದು ವಿನ್ಸ್ ಏನು, ಅದ್ರ ಬಗ್ಗೆ ತಿಳ್ಸ್ಕೊಳ್ಳೋಣ. ಅದ್ರ ಜೊತೆಗೇನೆ ಅವ್ರು ಇವಾಗ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಟ್ರೈನಿಂಗ್ ಮಾಡ್ತಿದ್ದಾರೆ. ಸೊ ಅದು ಯಾವ ಥರ ವಿಮೆನ್ಗೆ ಹೆಲ್ಪ್ ಆಗುತ್ತೆ, ಸ್ಪೆಷಲಿ ವಿಮೆನ್ನಲ್ಲಿ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್ ಟ್ರೈನಿಂಗ್ ಯಾಕೆ ಮಾಡಬೇಕು ಆ್ಯಂಡ್ ಹೇಗೆ ಮಾಡ್ಬೋದು. ಆ್ಯಂಡ್ ನನಗೆ ಗೊತ್ತು ತುಂಬ ಜನ ನೋಡೋರು, ನೀವು ಬ್ಯುಸಿಯಾಗಿರ್ತೀರಾ, ನಿಮ್ಮ ಮನೆಯಲ್ಲಿ ಕೆಲಸ ಇರುತ್ತೆ, ಆಫೀಸ್ನಲ್ಲಿ ಕೆಲಸ ಇರುತ್ತೆ, ಅವ್ರ ಮೋಟಿವೇಶನ್ಸ್ ಸಾಕಾಗಿರೋಂಗಿಲ್ಲ. ಸೊ ಇಂಥ ಅವ್ರಿಗೂ ಮನೆಯಲ್ಲಿ ಸಿಂಪಲಾಗಿ ಎಂಥ ಎಕ್ಸಸೈಸ್ ಮಾಡಿದರೆ ನಿಮ್ಮ ಹೆಲ್ತನ್ನ ನೀವು ಚೆಕ್ನಲ್ಲಿ ಇಟ್ಕೋಬೇಕು, ಇದು ಎಲ್ಲನೂ ನಾವು ಎಪಿಸೋಡ್ನಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಕಮ್ ಜಾಯ್ನ್ ಅಸ್ ಇನ್ ದಿಸ್ ಎಪಿಸೋಡ್. ಹಾಯ್ ನಿತ್ಯ, ವೆಲ್ಕಮ್ ಟು ಯೋರ್ಸ್ ಹೊಲಿಸ್ಟಿಕಲಿ. ಥ್ಯಾಂಕ್ ಯು. ಸೊ ನಾವು ಈ ಪಾಡ್ಕಾಸ್ಟ್ನಲ್ಲಿ ಮೇನ್ಲಿ ಅಬೌಟ್ ಸ್ಟ್ರೆಂತ್ ಆ್ಯಂಡ್ ಕಂಡೀಷ್ನಿಂಗ್, ಸ್ಪೆಷಲಿ ಇನ್ ವಿಮೆನ್ ಬಗ್ಗೆ ಮಾತಾಡೋಕ್ಕೆ ಮುಂಚೆ ವಿ ವಿಲ್ ಗೆಟ್ ಇನ್ ಟು ದ ಫಸ್ಟ್ ಸೆಗ್ಮೆಂಟ್ ಆಫ್ ದ ಪಾಡ್ಕಾಸ್ಟ್ ಕಾಲ್ಡ್ 360 ಡಿಗ್ರಿ ಆಫ್ ಯು. ಅದು ನಮ್ಮ ಸಿಗ್ನೇಚರ್ ಸೆಗ್ಮೆಂಟ್. ಸೊ ಇದರಲ್ಲಿ ವಿ ವಾಂಟ್ ಟು ನೋ, ಸೊ ನಿತ್ಯ ಶ್ರೀ ಅಂದರೆ ಅಥ್ಲೀಟ್ ಆ್ಯಂಡ್ ಫಿಟ್ನೆಸ್ ಕೋಚ್ ಇಸ್ ವಾಟ್ ವಿ ನೋ, ಬಟ್ ವಾಟ್ ಮೇಕ್ಸ್ ಯು ಟ್ರೂಲಿ ಆ್ಯಂಡ್ ಹೋಲಿ ಯು? ಓಕೆ, ನನಗೆ ಆ್ಯಕ್ಟಿಂಗ್ ಇಷ್ಟ, ಮಾಡಲಿಂಗ್ ಇಷ್ಟ, ನನಗೆ ದಿಸ್ ಡಿಸೈನ್ಸ್, ಮೆಹಂದಿ ಡಿಸೈನ್ಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಐ ಡೂ. ನನಗೆ ಅದು ತುಂಬ ಇಷ್ಟ. ಬಟ್ ಬೇಸಿಕಲಿ ಮಿರರ್ ಕಾಣಿಸಿದ್ರೆ ನಾನು ಡಾನ್ಸ್ ಮಾಡೋದಿಷ್ಟ. ಸೊ ಐ ಡೂ ಅ ಡಾನ್ಸ್. ಸೊ ನಂಗೆ ಇದೆಲ್ಲ ತುಂಬ ಖುಷಿ ಕೊಡುತ್ತೆ. ಬಟ್ ಅದರ್ ದ್ಯಾನ್ ದ್ಯಾಟ್, ಟಾಕಿಂಗ್ ಟು ಮೈ ಬ್ರದರ್ ಇಸ್ ಸಮಥಿಂಗ್, ಬಿಕಾಸ್ ಈ ಯೂಸ್ ಟು ಸ್ಟೇ ಇನ್ ಕೆನಡಾ. ಈಗ ರೀಸೆಂಟೇ ಅವ್ನ ಮನೆಗೆ ಬಂದಿರೋದು, ಅಗೇನ್ ಹಿಲ್ ಗೋ ಬ್ಯಾಕ್. So talking to him is actually make me feel much happier. We can see that he's tagged along here. Yeah. ಅವ್ನು ಹೋಗೋಕ್ಕೂ ಮುಂಚೆ how much ever possible ನನ್ನ ಜೊತೆ ಇರಲಿ ಅಂತ. Very sweet. ಸೊ ನನಗೆ ಏನೇ ಕ್ವೆಶನ್ಸ್ ಇರಲಿ, ಏನೇ ಸಮಥಿಂಗ್, ಏನೇ ಪ್ರಾಬ್ಲಮ್ ಇರಲಿ, ಸೊ ಈಸ್ ದ ಒನ್ ಪರ್ಸನ್ ನನಗೆ ಫೀಲ್ ಓವರ್ವೆಲ್ಮಿಂಗ್ ಮಾತಾಡೋದಾಗಿರಲಿಲ್ಲ. ಸೊ ದಟ್ಸ್ ಇಟ್. ಅದರ್ ದ್ಯಾನ್ ದಿಸ್ ಫಿಟ್ನೆಸ್ ಇಸ್ ಸಮಥಿಂಗ್ ಲೈಕ್ ಏನು ಅದನ್ನು ರಿಪ್ಲೇಸ್ ಮಾಡಲಿಕ್ಕಾಗಲ್ಲ, ಸಮಥಿಂಗ್ ಲೈಕ್ ದಟ್. ಯಾ. ಓಕೆ, ಸೊ ಬಿಫೋರ್ ಅಗೇನ್ ಫಿಟ್ನೆಸ್ನು ಹೇಗೆ ಶುರು ಆಗಿದೆ, ನೀವು ಹೇಗೆ ಅಥ್ಲೀಟ್ ಆಗಿದ್ರೆ, ಅದಕ್ಕೆಲ್ಲ ಮುಂಚೆನು ಲಿಟಲ್ ಬಿಟ್ ಮೋರ್ ಅಬೌಟ್ ಯು. ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಔಟ್ಸೈಡ್ ದ ಜಿಮ್? ವಾಟ್ ಡು ಯು ಸಿ ಈಸ್ ಸಮಥಿಂಗ್ ದಟ್ ಕೀಪ್ಸ್ ಯು ಗೋಯಿಂಗ್? ಓಕೆ, ಇದನ್ನು ನಾನು ನನ್ನ ಜರ್ನಿಯಿಂದನೇ ಕಲ್ತಿರೋದು. ದಟ್ ಈಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒಂದು ಟೈಮ್ ಎದ್ದೇಳಬೇಕು ಅಲ್ಲ. ನಂದು ಏನು ಟಾರ್ಗೆಟ್ ಇರುತ್ತೆ, ಆ ಟಾರ್ಗೆಟ್ನ ಅಚೀವ್ ಮಾಡೋಕ್ಕೆ ಯು ಶುಡ್ ಹ್ಯಾವ್ ಅ ಪ್ಲ್ಯಾನ್. ದಟ್ ಡಿಸಿಪ್ಲಿನ್ ನನಗೆ ಔಟ್ಸೈಡ್ ದ ಜಿಮ್, ಔಟ್ಸೈಡ್ ಫಿಟ್ನೆಸ್ ನನಗೆ ಲೈಫಿಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹಾರ್ಡ್ ವರ್ಕಿಂಗ್ ನನಗೆ ತುಂಬ ಇಷ್ಟ. ಲೈಕ್ ನನಗೆ ಯಾವತ್ತು ಒಂದು ದಿನ ಲೇಸಿ ಫೀಲ್ ಆದರೆ ಐ ಫೀಲ್ ಐ ಆಮ್ ಲೂಸಿಂಗ್ ಸಮಥಿಂಗ್ ಅಂತ. ಸೊ ದ್ಯಾಟ್ ಈಸ್ ಸಮಥಿಂಗ್ ನಾನು ಫಿಟ್ನೆಸ್ಸಿಂದನೇ, ನನ್ನ ಜರ್ನಿಯಿಂದನೇ ಲೈಫಿಗೆ ಕಲ್ತಿರೋದು. ಸೊ ನಾನು ಎಷ್ಟು ಸ್ಟ್ರಗಲ್ನ ಫೇಸ್ ಮಾಡಿದ್ದೀನಿ ಆಲ್ರೆಡಿ ಫಿಟ್ನೆಸ್ಸಲ್ಲಿ. ಸೊ ನಂಗೆ ವಾಟ್ ಎವರ್ ಪ್ರಾಬ್ಲಮ್ಸ್ ಕಮ್ಸ್ ಇನ್ ಮೈ ಜನರಲ್ ಲೈಫ್, ಐ ಫೀಲ್ ಇಟ್ಸ್ ಟೆಂಪ್ರರಿ. ಇದು ಇವತ್ತಿರುತ್ತೆ, ನಾಳೆ ಇದು ಏನೋ ಸಿಲಿ ಅಂತ ಅನಿಸುತ್ತೆ. ಸೊ ದ್ಯಾಟ್ ಮೇಡ್ ಮೀ ಸ್ಟ್ರಾಂಗ್. ಏನೇ ಸ್ಟ್ರಗಲ್ ಬಂದರೂ ಐ ಫೀಲ್ ಲೈಕ್ ಅಥ್ಲೀಟ್ಸ್ ಮೈಂಡ್ಸೆಟ್ ಫೈನ್ ಅನ್ನೋ ಥರ. ಯಾ. ಸೊ ವಾಟ್ ಈಸ್ ಒನ್ ಪರ್ಸ್ನಲ್ ರೆಕಾರ್ಡ್ ನೀವು ಓಕೆ ನಾನಿದು ಐವ್ ಅಚೀವ್ ದಿಸ್ ಅನ್ನೋ ಥರ ನಿಮ್ಗೆ ತುಂಬ ಪ್ರೌಡ್ ಫೀಲ್ ಮಾಡೋ ಅಚೀವ್ಮೆಂಟ್ ಏನು ಇಲ್ಲಿ ತನಕ? ಐ ನೋ ಯು ವೆರಿ ಯಂಗ್, ತುಂಬ ಇದೆ ನೀವು ಅಚೀವ್ ಮಾಡಲಿಕ್ಕೆ, ಆ್ಯಂಡ್ ಐ ಹೋಪ್ ಯು ವಿಲ್ ಗೋ ಪ್ಲೇಸಸ್. ಬಟ್ ಇಲ್ಲಿ ತನಕ ಇದು ನಂದು ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳಲಿಕ್ಕೆ ಏನಿದೆ? ಸೊ ಯಾವುದೇ ಆ್ಯತ್ಲೀಟ್ ಆಗಲಿ
ಅವ್ರು ಏನು ಸ್ಟಾರ್ಟ್ ಮಾಡಿದ್ರು ಇಂಡಿಯನ್ ಜರ್ಸಿ ಹಾಕೋದು ಇಸ್ ದ ಹೈಯೆಸ್ಟ್, ಅವರಿಗೆ ಪ್ರೌಡ್ ಫೀಲಿಂಗ್ ಬರುತ್ತೆ ಇಂಡಿಯನ್ಸ್ ಆ್ಯಸ್ ಎ ಇಂಡಿಯನ್. ಸೊ ನನಗೆ ತುಂಬ ಆಸೆ ಇತ್ತು, ಲೈಕ್ ಇಂಡಿಯನ್ ಜರ್ಸಿ ಹಾಕಬೇಕು, ಮೆಡಲ್ ತರಬೇಕು, ಪೋಡಿಯಮ್ ಮೇಲೆ ನಿಲ್ಲಬೇಕು, ನನ್ನ ನ್ಯಾಷನಲ್ ಆ್ಯಂಥಮ್ ಬೇರೆ ಕಂಟ್ರಿನಲ್ಲಿ ಪ್ಲೇಮ್ ಆಗಬೇಕು ಅಂತ. ಸೊ ನಾನು ಅದು ಮಾಡಲಿಕ್ಕೆ ಇಟ್ ಟುಕ್ ಮೀ 9 years ಆಫ್ ಹಾರ್ಡ್ ವರ್ಕ್, ನಾಟ್ 9, 11 years ಆಫ್ ಹಾರ್ಡ್ ವರ್ಕ್. ಸೊ ನಂಗೆ ಫಸ್ಟ್ ಟೈಮ್ ಆ ಜರ್ಸಿ ಬಂದಾಗ ದ ಫೀಲ್ ಇಸ್ ಲೈಕ್ ರೈಟ್ ನೌ ಆಲ್ಸೋ ನನಗೆ ನೀವು ಹೇಳ್ತಾ ಇದ್ರೇನೆ ನನಗೆ ಗೂಸ್ಬಂಪ್ಸ್ ಬರ್ತಾ ಇದೆ. ದಟ್ ಫೀಲಿಂಗ್ ಇಸ್ ಲೈಕ್ ವೆನ್ ಐ ಗಾಟ್ ದ ಜರ್ಸಿ ಇಟ್ ಲೈಕ್ ನಿತ್ಯ, ಐ ಮೀನ್ ನಮಗೆ ಚೆಸ್ ನಂಬರ್ ಇರುತ್ತೆ, ಆದರೆ ಶ್ರೀ ಅಂತ ಬರ್ದಿತ್ತು. ಸೊ ಆಲ್ ದೋಸ್ ಥಿಂಗ್ಸ್ ವಾಸ್ ಲೈಕ್ ಟಿಯರ್ ಇನ್ ಮೈ ಐಸ್, ಲೈಕ್ ಒಂದು ವೆರಿ ಎಕ್ಸೈಟೆಡ್ ಫೀಲಿಂಗ್ ಅದು. ಅದ್ರ ಜೊತೆಗೆ ಅದಾಗಿ ಒಂದು ಫ್ಯೂ ಡೇಸಲ್ಲಿ ಇಂಟರ್ನ್ಯಾಷನಲ್ ಆಗಿ ಒಂದು ಫ್ಯೂ ಡೇಸಲ್ಲಿ ಮೇಜರ್ ಈವೆಂಟ್ ಇತ್ತು. ಆ ಈವೆಂಟಿಗೆ ನಾನು ಇಂಡಿವಿಜುವಲ್ ಕ್ವಾಲಿಫಿಕೇಷನ್ ಮಾಡಬೇಕಂತ ತುಂಬ ಆಸೆ ಇತ್ತು. ಸೊ ಐ ಪ್ಲ್ಯಾನ್ ಫಾರ್ ಇಟ್, ತುಂಬ ಫೋಕಸ್ ಮಾಡಿದೆ. ಈವೆಂಟಿಗೆ ಜಸ್ಟ್ ಆ ಡೇ ಬಿಫೋರ್ ನಾವು ಫೆಲೋ ಅಥ್ಲೀಟ್ ಬಂದು ಹೇಳ್ತಾರೆ, ನೋ ಯು ಆರ್ ನಾಟ್ ಏನಂತಾರೆ ರೈಟ್ ಪರ್ಸನ್ ಫಾರ್ ದಿಸ್ ಅಂತ ಹೇಳ್ತಾರೆ. ಲೈಕ್ ಮೇ ಬಿ ಅವ್ರು ಇಂಟಿಮಿಡೇಟ್ ಆಗಿದ್ರು ನನ್ನ ಪರ್ಫಾರ್ಮೆನ್ಸ್, ಐ ಡೋಂಟ್ ನೋ. ಅದು ನನಗೆ ತುಂಬ ಆ್ಯಂಗ್ರಿ, ಲೈಕ್ ನಾ ಇದು ಮಾಡಲೇಬೇಕು ಫಾರ್ ಅಟ್ ಎನಿ ಕಾಸ್ಟ್ ಅಂತ. ಇಟ್ ವಾಸ್ ಇನ್ ಯುರೋಪ್ ಕಂಟ್ರಿ ಆ ಕಾಂಪಿಟೇಷನ್. ಅ ಬ್ಯೂಟಿಫುಲ್ ರನ್. ನಂಗೆ ಇನ್ನೂ ಆ ರನ್ ನನ್ನ ತಲೆನಲ್ಲೇ ಏನೋ ಓಡ್ತಾ ಇರುತ್ತೆ. ವೆನ್ ಎವರ್ ಐ ರಿಕಾಲ್ ಅಲ್ಲ, ಐ ಫೀಲ್ ಸೋ ಹ್ಯಾಪಿ. ದಟ್ ಪರ್ಟಿಕ್ಯುಲರ್ ರೇಸ್ ಇವತ್ತಿಗೂ ಅದು ನನ್ನ ಲೈಫ್ ಬೆಸ್ಟ್ ರೇಸ್. ಆ ರೇಸ್ ಇಸ್ ಸಮಥಿಂಗ್ ಐ ಫೀಲ್ ಐ ಅಚೀವ್ಡ್ ಅ ಲಾಟ್. ಯಾಕಂದರೆ ವಾಟ್ ಎವರ್ ದ ಟೈಮಿಂಗ್ ಐ ಕ್ಲಾಕ್ಡ್ ಅಲ್ಲ, ಇವತ್ತು ಆ ಟೈಮಿಂಗ್ನ ಕ್ಲಾಕ್ ಮಾಡೋಕ್ಕೆ ಎಷ್ಟೋ ಜನ ಕಷ್ಟಪಡ್ತಾ ಇದ್ದಾರೆ. ಇದು ಎಷ್ಟು ವರ್ಷ ಆಯ್ತು ಇದಾಗಿ? 2018 ಆಗಿತ್ತು. ಅವಾಗಿಂದ ಇನ್ನೂ ನೋಬಡಿ ಬ್ರೋಕ್ ದಟ್? ನೋ ದೇರ್ ಆರ್ ಮಚ್ ಬೆಟರ್ ಟೈಮಿಂಗ್ಸ್, ಬಟ್ ಆ ಟೈಮಿಂಗ್ ಕ್ಲಾಕ್ ಮಾಡೋಕ್ಕೆ ದ ಪೀಪಲ್, ಹಂಡ್ರೆಡ್ಸ್ ಆಫ್ ಪೀಪಲ್ ದ ಸ್ಟ್ರಗ್ಲಿಂಗ್. ಸೊ ದಟ್ ಒನ್ ಆಫ್ ದ ಬೆಸ್ಟ್ ಟೈಮಿಂಗ್. ಸೊ ಐ ಫೀಲ್ ಸೋ ಹ್ಯಾಪಿ. ಅದು ಒಂದು ಖುಷಿ ಇದೆ ನನಗೆ ಲೈಫ್ ಟೈಮಲ್ಲಿ. ಐ ವಾಂಟೆಡ್ ಟು ಬಿ ಎ ಒಲಿಂಪಿಯನ್, ಬಟ್ ಐ ಕುಡಂಟ್. ಬಟ್ ಇದು ಒಂದು ಟೈಮಿಂಗ್ ಏನಿದೆ, ಐ ಫೀಲ್ I did something great. Achieved. A few percentage of people ಅಲ್ಲಿ ನಾನು ಒಬ್ಳಿದ್ದೀನಿ, ಅದು ಒಂದು ಹ್ಯಾಪಿನೆಸ್ ಇದೆ. ಸೊ ದಟ್ಸ್ ವೆರಿ ಇನ್ಸ್ಪೈರಿಂಗ್ ನಿತ್ಯ. ಸೊ ಇವಾಗ ನಾವು ನಿಮ್ಮ ಬಗ್ಗೆ ಇನ್ನೂ ತಿಳಿಸ್ಕೊಳ್ಳಿಕ್ಕೆ, ಸೊ ವಿ ಆಲ್ ನೋ ಯು ಆರ್ ಎನ್ ಅಥ್ಲೀಟ್ ಆ್ಯಂಡ್ ಯು ಅಚೀವ್ಡ್ ಆಲ್ ದಿಸ್, ಬಟ್ ಹೌ ಡಿಡ್ ಇಟ್ ಸ್ಟಾರ್ಟ್? ನಿಮಗೆ ಚಿಕ್ಕ ವಯಸ್ಸಿಂದ ನಿಮ್ಮ ಪೇರೆಂಟ್ಸ್ ನಿಮ್ಮನ್ನ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗಿದ್ದಾರಾ, ಇಲ್ಲ ನೀವು ಸೆಲ್ಫ್ ಇನ್ಸ್ಪೈರ್ ಆಗಿದ್ದೀರಾ? ಅಥ್ಲೀಟ್ ಜರ್ನಿ ಹೇಗೆ ಶುರುವಾಗಿದೆ ನಿಮ್ಮದು? ಆಲ್ ಕ್ರೆಡಿಟ್ ಟು ಮೈ ಡ್ಯಾಡ್. ಈ ವಾಸ್ ಎ ಕಬಡ್ಡಿ ಪ್ಲೇಯರ್. ನಂತ ಚಿಕ್ಕ ಮಗು ಇದ್ದಾಗ, ಮೇ ಬಿ ಪ್ರೀ ನರ್ಸರಿ ಆರ್ ಬಿಲೋ ದಟ್ ನಂಗೆ ಇನ್ನೂ ಜ್ಞಾಪಕ ಇಲ್ಲ, ಅವರು ಕಬಡ್ಡಿ ಆಡೋಕ್ಕೆ ಪ್ರಾಕ್ಟೀಸ್ಗೆ ಹೋಗ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗ್ತಿದ್ರು. ಸೊ ನಾ ಅಲ್ಲಿಂದ ಅವ್ರ ಜೊತೆ ಏನೋ ಜಾಗಿಂಗ್ ಮಾಡೋದು, ಅವ್ರು ವೆಯ್ಟ್ ಟ್ರೈನಿಂಗ್ ಮಾಡಬೇಕಾದ್ರೆ ಹೋಗಿ ಡಂಬಲ್ನ ಲಿಫ್ಟ್ ಮಾಡೋಕ್ಕೆ ಟ್ರೈ ಮಾಡೋದು. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಅದಾದಮೇಲೆ ಸ್ಕೂಲಲ್ಲಿ ಪೊಟೆಟೊ ರೇಸ್, ಇದು ಲೆಮನ್ ಸ್ಪೂನ್, ಅದರಲ್ಲೆಲ್ಲದರಲ್ಲೂ ಫಸ್ಟ್ ಬರ್ತಿದ್ದೆ. ನನಗೆ ಅವಾಗ ಏನೋ ಒಂದು ಬಾಕ್ಸ್ ಏನೋ ಕೊಡ್ತಿದ್ರು ಆ್ಯಸ್ ಎ ಪ್ರೈಸ್, ಅದು ಗ್ಲಾಸ್ ಕೊಡ್ತಿದ್ರು. ಸೊ ಅದೇ ಖುಷಿ ಕೊಡ್ತಿತ್ತು. ಬಟ್ ಲೇಟ್ರ್ ಆನ್ ಒನ್ ಫೈನಲ್ ಡೇ in I don't remember the year and all, ಸ್ವಿಮ್ಮಿಂಗ್ ಸೆಲೆಕ್ಷನ್ ಇತ್ತು. ತಂದೆ ಏನು ಹೇಳಿದ್ರು, ಆ ಸ್ವಿಮ್ಮಿಂಗಲ್ಲಿ ಯು ಹ್ಯಾವ್ ಟು ವಾಕ್ ಫ್ರಮ್ ಒನ್ ಕಾರ್ನರ್ ಟು ಅದರ್. ನೀನು ಹೋಗು, ನಾನು ಇದ್ದೀನಿ, ನೀನು ಮುಳುಗೋದ್ರೆ ನಾನು ಎತ್ತುತ್ತೀನಿ. ಸೊ ನಾನು ವಾಕ್ ಮಾಡಿದೆ, ಸೆಲೆಕ್ಟ್ ಆದೆ. ಅದೇ ಮೀನ್ ವೈಲಲ್ಲಿ ಅಥ್ಲೆಟಿಕ್ಸಲ್ಲಿ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಕಾಂಪಿಟೇಷನ್ ಇತ್ತು. ಎಲ್ಲೋದ್ರೂ ನಾನು ಫಸ್ಟ್ ಬರ್ತಿದ್ದೆ. ಎಲ್ಲೋದ್ರೂ ಐ ಡೋಂಟ್ ನೋ ಹೌ, ಯಾವ ಪ್ರಾಕ್ಟೀಸ್ ಮಾಡಿಲ್ಲ, ಏನಿಲ್ಲ. ಸೊ ಅದು ನನಗೆ ಒಂಥರ ಕಿಕ್ ಕೊಡ್ತಿತ್ತು, ಲೈಕ್ ಓಕೆ ಪೀಪಲ್ ಆರ್ ರೆಕಗ್ನೈಸಿಂಗ್ ಮೀ. ನನ್ನ ಸ್ಕೂಲ್ನಲ್ಲಿ ಬ್ಯಾನರ್ ಹಾಕ್ತಿದ್ರು, ಶಿ ಕೇಮ್ ಫಸ್ಟ್ ಅಂತ. ಸೊ ಅದು ನಂಗೆ ಮೋಟಿವೇಟ್ ಆಗ್ತಿತ್ತು. ದೆನ್ ಅದೇ ಟೈಮಲ್ಲಿ 2008 ಟೈಮಲ್ಲಿ ಒಲಿಂಪಿಕ್ಸ್ ಆಗಿತ್ತು. ಪೇಪರಲ್ಲಿ ಹುಸೇನ್ ಬೋಲ್ಟ್ ಫೋಟೋಸ್ ಎಲ್ಲ ನೋಡ್ತಿದ್ವಿ. ಆಗ ಅದು ನಂಗೆ ಇನ್ನೂ ಇನ್ಸ್ಪೈರ್ ಆಗ್ತಿತ್ತು. ನಾನು ಇಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋದರೆ ನಾನು ಪೇಪರಲ್ಲಿ ಬರ್ತೀನಿ, ಬೇಸಿಕಲಿ ಎಲ್ಲರೂ ನನ್ನ ರೆಕಗ್ನೈಸ್ ಮಾಡ್ತಾರೆ. ಅದೇ ನಂಗೆ ಮೋಟಿವೇಟ್ ಆಗಿದ್ದು. ಆ್ಯಂಡ್ ಮೈ ಡ್ಯಾಡ್ ವಾಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ಮೀನ್ ವೈಲಲ್ಲಿ ನನಗೆ ಗ್ರೇಟೆಸ್ಟ್ ಇಂಜುರಿ ಆಯಿತು. ಐ ಫೀಲ್ ಗ್ರೇಟೆಸ್ಟ್ ಬಿಕಾಸ್ that gave me a lot of strength. ಸೊ ಆ ಟೈಮಲ್ಲಿ ತಂದೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ನಾನು ಏನೆಲ್ಲಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಡ್ಯಾಡ್. ಯಾ. ಸೊ ಯು ಸೆಡ್ ಓಕೆ, ಸ್ಕೂಲ್ನಲ್ಲಿ ನೀವು ನ್ಯಾಚುರಲ್ ಆಗಿ ವೇರೆವರ್ ಯು ವೆಂಟ್, ಐ ಥಿಂಕ್ ಯು ಆರ್ ಅ ನ್ಯಾಚುರಲ್. ಐ ಥಿಂಕ್ ಸಮ್ಟೈಮ್ಸ್ ಸ್ಪೋರ್ಟ್ಸ್ ಪೀಪಲ್ ಆರ್ ಬಿಲ್ಟ್ ವೆರಿ ನ್ಯಾಚುರಲಿ ಆಲ್ಸೋ. ಇಟ್ಸ್ ನಾಟ್ ಲೈಕ್ ಎಲ್ಲರೂ ದೊಡ್ಡ ಸ್ಪೋರ್ಟ್ಸ್ ಪೀಪಲ್ ಎಲ್ಲ ಎಲ್ಲರೂ ಟ್ರೈನ್ ಮಾಡಿರೋರಿಲ್ಲ. ಕೆಲವೊಂದು ಸತಿ ಸಮ್ ಸ್ಕಿಲ್ಸ್ ಆರ್ ಸಮ್ ಸ್ಟ್ರೆಂತ್ ಕಮ್ಸ್ ನ್ಯಾಚುರಲಿ. ಪ್ರಾಬಬ್ಲಿ ಅದು ಜೆನೆಟಿಕ್ಸ್ನಲ್ಲಿದೇನೋ, ಆರ್ ನೀವು ಗೊತ್ತಿಲ್ಲದೆ ಸಮ್ಟೈಮ್ಸ್ ವೆನ್ ಯು ಸೇಯಿಂಗ್ ಯು ಆರ್ ಅಬ್ಸರ್ವಿಂಗ್ ಯುವರ್ ಡ್ಯಾಡ್, ಮೇ ಬಿ ಅದು ಗೊತ್ತಿಲ್ಲದೆ ನೀವು ಕೆಲವೊಂದು ಕ್ವಾಲಿಟೀಸ್ನ ಇಂಬೈಬ್ ಮಾಡಿಬಿಟ್ಟು ಮೇ ಬಿ ಯು ಆರ್ ಡೂಯಿಂಗ್ ಇಟ್. ಬಟ್ ವಾಟ್ ಎವರ್ ಇಟ್ ಈಸ್, ಯು ಆರ್
body or your environment supported you to become Correct. a sportswoman very naturally and organically. Right. So that one aspect. Erednedu, you were saying whenever I saw myself in the paper or a banner, that recognition was something that was pushing me. Right. So what is that? So was it the sport or being a sportswoman that was more rewarding for you, or seeing that recognition, wanting to get that become known personality was more of an incentive? Yaudu was your bigger thing? I think both. You need a reward. ನನ್ನ ಹಾರ್ಡ್ ವರ್ಕಿಗೆ ಐ ವಾಸ್ ಗೆಟಿಂಗ್ ಎ ರಿವಾರ್ಡ್, ಸೊ ಐ ವಾಸ್ ಫೀಲಿಂಗ್ ಹ್ಯಾಪಿ. ಬಟ್ ಡೆಫಿನೆಟ್ಲಿ ಪ್ರಾಕ್ಟೀಸ್ ಮಾಡೋದೇ ನನಗೆ ಎವ್ರಿ ಡೇ ಚಾಲೆಂಜಿಂಗ್ ಆಗಿರ್ತಿತ್ತು. ಅದು ನನಗೆ ಖುಷಿ ಕೊಡ್ತಿತ್ತು. ಇವತ್ತು ಹೋಗ್ತೀವಿ, ವಿ ಕ್ಲಾಕ್ ಸಮ್ ಟೈಮಿಂಗ್, ಬೆಸ್ಟ್ ಡೇ ಆಗಿರುತ್ತೆ, ಯು ಡೂ ಬೆಸ್ಟ್ ಅಲ್ಲ, ಎಂಟೈರ್ ಡೇ ಗೋಸ್ ಸೋ ವೆಲ್, ಒಳ್ಳೆ ನಿದ್ದೆ ಬರುತ್ತೆ. ಇಟ್ಸ್ ಲೈಕ್ ದ್ಯಾಟ್. ಸೊ ಆ್ಯಂಡ್ ರಿವಾರ್ಡಿಂಗ್ ಸೀಯಿಂಗ್ ಯೋರ್ ಸೆಲ್ಫ್ ಇನ್ ದ ಪೇಪರ್, ಅದು ಪೇರೆಂಟ್ಸ್ ನೋಡ್ತಿರ್ತಾರೆ, ರಿಲೇಟಿವ್ಸ್ ನೋಡ್ತಿರ್ತಾರೆ, ಕಾಲ್ ಮಾಡ್ತಾರೆ, ಕಂಗ್ರ್ಯಾಚುಲೇಟ್ ಅಂತಾರೆ. ಸೊ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಕಿಕ್ ಕೊಡುತ್ತೆ ಇನ್ನೊಂದ್ಸತಿ. ಓಕೆ, ನಾನು ರೆಕಗ್ನೈಸ್ ಆಗ್ತಾ ಇದ್ದೀನಿ. ಐ ಲೈಕ್ ಫೇಮ್, ದಟ್ಸ್ ದ ರಿಯಾಲಿಟಿ. ಐ ಲೈಕ್ ಫೇಮ್, ಸೊ ಐ ವಾಸ್ ಎಂಜಾಯಿಂಗ್. At least you know your reality. That is what is more important, right? Okay, so then so in schooling nalli you've participated in a few competitions and you won, and you somehow felt okay, ನಾನು ನ್ಯಾಚುರಲ್ ಆಗಿ ಸ್ಪೋರ್ಟ್ಸ್ನಲ್ಲಿ ಗುಡ್ ಆಗಿದ್ದೀನಿ ಅಂತ ನಿಮ್ಗೆ ಅನಿಸ್ತು, ಆ್ಯಂಡ್ ನಿಮ್ಮ ಫಾದರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ. ಆ್ಯಂಡ್ ದೆನ್ ವಾಟ್ ಹ್ಯಾಪನ್? ಓಕೆ, ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್, ಐ ಗಾಟ್ ಕೋಚಿಂಗ್. ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ನಲ್ಲಿ ಇದ್ದೆ, ಜೈನ್ ಹಾಸ್ಟೆಲ್ನಲ್ಲಿದ್ದೆ. ಆ್ಯಂಡ್ ಒಳ್ಳೆ ಬ್ಯೂಟಿಫುಲ್ ಸಪೋರ್ಟ್ ಫ್ರಮ್ ದ ಹಾಸ್ಟೆಲ್ ಇಟ್ ಸೆಲ್ಫ್. ನನಗೆ ಎಲ್ಲ ಥರ ಫೆಸಿಲಿಟೀಸು ಸಿಕ್ತು. ಫ್ರಮ್ ದರ್ ಐ ಸ್ಟಾರ್ಟೆಡ್ ಗೆಟಿಂಗ್ ನ್ಯಾಷನಲ್, ವೇರ್ ಎವರ್ ಐ ಗೋ. ಆ್ಯಸ್ ಐ ಸೆಡ್, ನಂಗೆ ನ್ಯಾಷನಲ್ ಮೆಡಲ್ಸ್ ಕೂಡ, ಬಟ್ ಯಾವುದು ಗೋಲ್ಡ್ ಬರಲಿಲ್ಲ, ಎಲ್ಲ ಸಿಲ್ವರ್ ಬ್ರಾನ್ಸ್ ಹಿಂಗೆ ಬರ್ತಿತ್ತು. ಬಟ್ ದಟ್ಸ್ ಫೈನ್. ಅದಾದಮೇಲೆ ಒನ್ ಫೈನ್ ಡೇ ನನ್ನ ಈವೆಂಟ್ ಶಿಫ್ಟ್ ಆಯಿತು. ಸೊ ಐ ವಾಸ್ 800 ರನ್ನರ್. ದೆನ್ ಈವೆಂಟ್ 400 ಹರ್ಡಲ್ಸ್ಗೆ ಕೋಚ್ ಶಿಫ್ಟ್ ಮಾಡಿದ್ರು. ಟ್ರೈನಿಂಗ್ ಮಾಡ್ತಾ ಮಾಡ್ತಾ ನನಗೆ ನೀ ಇಂಜುರಿ ಆಯಿತು. ಸೊ ಬ್ಯಾಕ್ ದೆನ್ ನನಗೆ ಅಷ್ಟು ಐ ವಾಸ್ ನಾಟ್ ಅವೇರ್ ಆಫ್ ಏನು ಇಂಜುರಿ ಅಂತ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ವಿ ಗೂಗಲ್ ಏನು ಇಂಜುರಿ ಆಯಿತು, ಯಾವ ಡಾಕ್ಟರ್ ಹತ್ರ ಹೋಗಬೇಕು ಅಂತ. ಬ್ಯಾಕ್ ದೆನ್ ವಿ ಡಿ ನೋ ಎನಿಥಿಂಗ್. ಬಟ್ ಡಾಕ್ಟರ್ ಮಿಸ್ಲೀಡ್ ಮಾಡಿದ್ರು ನಮಗೆ. ಪೇರೆಂಟ್ಸ್ಗೂ ಹೇಳಲಿಲ್ಲ ಏನಾಯಿತು ಅಂತ ಪ್ರಾಪರಾಗಿ. ಕೋಚಿಗೂ ಗೊತ್ತಿತ್ತು, ಕೋಚೂ ಹೇಳಲಿಲ್ಲ ನಮಗೆ. ಮೇ ಬಿ ಅವ್ಳು ಆಪ್ರೇಷನ್ ಮಾಡಿಸ್ಬೇಕು, ಮೇ ಬಿ ಆ ಟೈಮಲ್ಲಿ ಫಿನಾನ್ಷಿಯಲಿ ಐ ವಾಸ್ ಸ್ಟ್ರಗ್ಲಿಂಗ್, ಇವ್ರು ಸ್ಪೆಂಡ್ ಮಾಡಬೇಕು ಅಂತ ಇತ್ತು. ಐ ಡೋಂಟ್ ನೋ ವಾಟ್ ವಾಸ್ ದ ರೀಸನ್. ಅವ್ರು ಒಂದೇ ಮಾತು ಹೇಳಿದ್ದು, ಶಿ ಹ್ಯಾಸ್ ಟು ಡ್ರಾಪ್ ಸ್ಪೋರ್ಟ್ ಅಷ್ಟೇ. ಡಾಕ್ಟರ್ ಇನ್ನೇನು ಹೇಳಿಲ್ಲ, ಶಿ ಕಾಂಟ್ ಕಂಟಿನ್ಯೂ ಸ್ಪೋರ್ಟ್. ನನ್ನ ಕರಿಯರ್ ಜರ್ನಿ ಸ್ಟಾರ್ಟ್ ಆಗಬೇಕಾದ್ರೆ ಇಟ್ ವಾಸ್ ಎ ಎಂಡಿಂಗ್. ಸೊ ನಮ್ಮ ತಂದೆ ಇಲ್ಲ, ಇದು ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ, ಅವ್ರಿಗೆ ಬ್ಯಾಕ್ಗ್ರೌಂಡ್ ನಾಲೆಜ್ ಇದ್ದಿದ್ದರಿಂದ. ಸೊ ಐ ಫೆಲ್ ಲೈಕ್ ಓಕೆ, ಎಲ್ಲ ಬಿಟ್ಟು ಮನೇಲಿ ಕೂತೆ ನಾನು. ಬಟ್ ಆ ಟೈಮಲ್ಲಿ How old were you at that point? ಐ ಥಿಂಕ್ 16 years. ಯಾ. ಸೊ ತಂದೆ ಇಲ್ಲ, ಏನೋ ಮಾಡಬೇಕು ಅಂತ ಡೈಲಿ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಿದ್ರು, ರಿಹ್ಯಾಬ್ ಮಾಡೋಕ್ಕೆ, ಫಿಸಿಯೋಸ್ ಹತ್ರ ಕರ್ಕೊಂಡು ಹೋಗ್ತಿದ್ರು, ಏನೇನೋ ಟ್ರೈ ಮಾಡ್ತಿದ್ರು ಅವ್ರಿಗೆ ಗೊತ್ತಿರೋ ನಾಲೆಜಲ್ಲಿ. ಸೊ ಅದಾದಮೇಲೆ ಇಲ್ಲ ಹೋಗೋಣ ಬಾ ಗ್ರೌಂಡಿಗೆ, ನಾನು ಬೇರೆ ಕೋಚ್ ಹತ್ರ ನಿನ್ನ ಹಾಕ್ತೀನಿ. ನಂಗೆ ಲೆಗ್ ಪೇನ್ ಆಗುತ್ತೆ, ನಂಗೆ ಬಕ್ಕಲ್ ಆಗ್ತಿತ್ತು, ಎಲ್ಲಾದರೂ ನಿಂತಿರೋ ಸಡನ್ ಬಕ್ಕಲ್ ಆಗ್ತಿತ್ತು. ಸೊ ಇದು ಇಟ್ಕೊಂಡು ನಾನು ಹೆಂಗೆ ಓಡೋಕ್ಕಾಗುತ್ತೆ, ಹೆಂಗೆ ಪ್ರಾಕ್ಟೀಸ್ ಮಾಡಲಿಕ್ಕಾಗುತ್ತೆ ಅಂತ ಮತ್ತೆ ಒಂದು ಕೋಚ್ ಹತ್ರ ಹಾಕಿದ್ರು. ಅವ್ರ ಹತ್ರ ಸುಮ್ಮನೆ ನಾನು ಟೈಮ್ ಪಾಸ್, ಏನಿದು ಮಾಡೋಕ್ಕಾಗುತ್ತೆ ಇಷ್ಟೊಂದು ಪೇನ್ ಇಟ್ಕೊಂಡು ಅಂತ. ಬಟ್ ಹಾಗೆ ಗ್ರ್ಯಾಜುಲಿ ಕೋಚ್ ಚೇಂಜ್ ಮಾಡ್ತಾ ಮಾಡ್ತಾ ಇನ್ನೊಬ್ರು ಕೋಚ್ ಸಿಕ್ಕಿದ್ರು. ಈ ಸಾ ಮೈ ಟ್ಯಾಲೆಂಟ್. ಅವ್ರು ರೆಕಗ್ನೈಸ್ ಮಾಡಿದ್ರು, ಅವ್ರು ನನ್ನ ಹಿಸ್ಟ್ರಿ ತಿಳ್ಕೊಂಡ್ರು, ವಾಟ್ ಇಂಜುರಿ ಐ ಹ್ಯಾಡ್. ಸೊ ಐ ಟ್ರೈನ್ ರಿಯಲಿ ವೆಲ್. ನನ್ನ ನ್ಯಾಷನಲ್ ಮೆಡಲ್ ಆಯಿತು. ದಟ್ ಟು ಸೀನಿಯರ್ ನ್ಯಾಷನಲ್ ಇಮಿಡಿಯೇಟ್ಲಿ. ಜೂನಿಯರ್ ಆದಮೇಲೆ ಡ್ರಾಪ್ ಆಗೋಗಿತ್ತು ಫಾರ್ 4 years. ಆಫ್ಟರ್ 4 years ಸೀನಿಯರ್ ನ್ಯಾಷನಲ್ಸಲ್ಲಿ ನನಗೆ ಸಿಲ್ವರ್ ಮೆಡಲ್ ಆಯಿತು. ಡೈರೆಕ್ಟ್ಲಿ ಫಸ್ಟ್ ನ್ಯಾಷನಲ್ಸಲ್ಲೇ ಐ ಗಾಟ್ ಸೆಲೆಕ್ಟೆಡ್ ಫಾರ್ ಇಂಡಿಯನ್ ಕ್ಯಾಂಪ್. ಸೊ ಇಂಡಿಯನ್ ಕ್ಯಾಂಪ್ ಅಂದರೆ ಬೇಸಿಕಲಿ ಟಾಪ್ ಇಂಡಿಯನ್ ಆ್ಯಥ್ಲೀಟ್ಸ್ ಬೀನ್ ಟ್ರೈನ್ಡ್ ಅಂಡರ್ ಇಂಟರ್ನ್ಯಾಷನಲ್ ಕೋಚಸ್, ಎಲ್ಲ ಫೆಸಿಲಿಟೀಸ್ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಸೊ ಅದಕ್ಕೆ ನಾನು ಸೆಲೆಕ್ಟ್ ಆದೆ. ಸೊ ನನಗೇನು ಖುಷಿ ಅಂತಂದರೆ ಈ ಇಂಜುರಿಯಿಂದ ನನಗೆ ಆ ಇಂಜುರಿ ಫೀಲ್ ಆಗಲಿಲ್ಲ ದೆನ್ ವೆನ್ ಐ ಫೌಂಡ್ ಮೈ ಸೆಲ್ಫ್ ನ್ಯಾಷನಲ್ ಮೆಡಲಿಸ್ಟ್. ಆದಮೇಲೆ ಐ ವೆಂಟ್ ಟು ದ ಕ್ಯಾಂಪ್, ಅಗೇನ್ ಸ್ಟಾರ್ಟೆಡ್ ಅ ನ್ಯೂ ವರ್ಕೌಟ್, ನ್ಯೂ ಜರ್ನಿ. But all again a struggle, that was political struggle. There was a favorite athletes, nange support siktirlilla, nange salpa left out feel ಆಗ್ತಿತ್ತು most of the time. Despite performing also ನನಗೆ ಅದು motivation ಕೊಡ್ತಾ ಇರಲಿಲ್ಲ. So I lost many games also. So that's how I continued athletics, and one fine day I understood that ನನ್ನ knee operation ಮಾಡಿಸಲೇಬೇಕು ಅಂತ. 2022 ನಲ್ಲಿ I got my knee operated, but it backfired me that I couldn't continue my athletics.
ಸೊ ನಾವು ಐ ಕಾಂಟ್ ಡೂ ಅಥ್ಲೆಟಿಕ್ಸ್. ಓಕೆ. For general life-ಗೆ I'm fine, but not for athletics. Because ಆಗಿದೆ ಅಂದರೆ ವಾಟ್ ಹ್ಯಾಸ್ ಹ್ಯಾಪನ್? some says like ನಿಂಗೆ ಮೆನಿಸ್ಕಸ್ ಕೂಡ there is a tear ಅಂತ. ಸೊ ಇದು ಫುಲ್ ಥಿನ್ ಆಗಿಬಿಟ್ಟಿದೆ ಮೆನಿಸ್ಕಸ್ಸು. ಅದು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ 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 ನನಗೆ ಇನ್ನೂ ಲೈಫ್ಗೆ ಆರ್ಥೈಟಿಸ್ ಬರೋ ಚಾನ್ಸಸ್ ಇದೆ ಇನ್ ಫ್ಯೂಚರ್. ಬಟ್ ನೌ ಆಲ್ಸೋ ವೆನ್ ಐ ಡೂ ಸ್ಪ್ರಿಂಟಿಂಗ್ ಅನ್ನೋ ನನಗೆ ಶಾಕ್ ಆಗುತ್ತೆ, ಸಡನ್ ಪ್ರಿಕ್ ಆಗುತ್ತೆ, ಸ್ವೆಲ್ಲಿಂಗ್ ಬರುತ್ತೆ. ಈಗೂ ಅಷ್ಟೇ ನಾನೀಗ ನೋಡ್ಕೊಂಡು ಮಾಡ್ತೀನಿ ಏನು ಒಂದನ್ನು. ನಾವು ಐ ಆಮ್ ಅ ಕೋಚ್ರು, ಐ ಅಂಡರ್ಸ್ಟುಡ್ ಲೈಕ್ ನಂಗೆ ಏನು ಬೇಕು ಅಂತ. ಸೊ ನೋಡ್ಕೊಂಡು ನಾನು ಮಾಡ್ತೀನಿ ವರ್ಕೌಟ್. ಯಾ. Wow. So much has happened in that little duration, right? Okay, so ನೀವು ಇವಾಗ completely you're not competing or nothing. So when you say politics ittu and I could not shine because of the politics, what kind of politics are they? And I see ಒಂದೇನಂತಂದರೆ ಸ್ಪೋರ್ಟ್ಸ್ ಒಂದೇ ಅಲ್ಲ, ಎನಿ ಡಿಪಾರ್ಟ್ಮೆಂಟ್ ನೀವು ಎಲ್ಲಿ ಹೋಗಿದ್ರೂ ಫೇವ್ರಿಟಿಸಮ್ ಅನ್ನೋದಿರುತ್ತೆ ಆ್ಯಂಡ್ ಗ್ರೂಪಿಸಮ್ ಅನ್ನೋದಿರುತ್ತೆ. All of this is very common. Because we are all emotional beings and it is very normal for this. But ಕೆಲವೊಂದು even in ನಮ್ಮ own department ನಲ್ಲಿ we see this happening a lot. Like when we were in college also there were some favorite students and very normal. But ನಮ್ಗೆ ಏನಂತಂದರೆ ನಮ್ಮದು ಕೆರಿಯರ್ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ. ಓಕೆ, ಅವ್ರಿಗೆ ಫೇವ್ರೇಟ್ ಆದರೆ ಮೇ ಬಿ ಕೆಲವೊಂದು ಇಯರ್ಸ್, ಬಟ್ ವಾಟ್ ಕ್ಯಾನ್ ಮ್ಯಾಕ್ಸಿಮಮ್ ಅವ್ರು ನಮ್ಮ ಫೇಲ್ ಮಾಡಲಿಕ್ಕೆ ಆ ಥರ ಅಷ್ಟು ಎಕ್ಸ್ಟ್ರೀಮ್ ಇರಲ್ಲ. ಮೇ ಬಿ ಸ್ವಲ್ಪ ವಿ ಗೆಟ್ ಟ್ರಬಲ್ಡ್ ಆ್ಯಂಡ್ ಆಲ್ ಆಫ್ ದಟ್, ಬಟ್ ಅಲ್ಟಿಮೇಟ್ಲಿ ನಮ್ಮ ಕೆರಿಯರ್ ಡಿಸೈಡ್ ಆಗಲ್ಲ ಅದ್ರ ಮೇಲೆ. ಬಟ್ ಕೆಲವೊಂದು ಪ್ರೊಫೆಷ್ನಲ್ಸ್ ಲೈಕ್ ಯೋರ್ಸ್ ಕೆರಿಯರ್ಸ್ ಡಿಸೈಡ್ ಆಗಿಬಿಡುತ್ತೆ ಬಿಕಾಸ್ ಆಫ್ ದಿಸ್ ಫೇವ್ರಿಟಿಸಮ್ ಆ ಥರ. ಸೊ to what level ಇದು ಇಂಪ್ಯಾಕ್ಟ್ ಇರುತ್ತೆ? ಆ್ಯಂಡ್ ಆರ್ ಯು ಪಾರ್ಟ್ ಆಫ್ ಎನಿ ಸ್ಪೋರ್ಟ್ ಬಾಡೀಸ್ ಆರ್ಗನೈಸೇಷನ್ಸ್ ವೇರ್ ಇದರಿಂದ ಚೇಂಜ್ ತರಲಿಕ್ಕೆ ಸಾಧ್ಯನಾ? ಹೌ ಈಸ್ ದ ಫ್ಯೂಚರ್ ಗೋಯಿಂಗ್ ಟು ಲುಕ್ ಲೈಕ್ ವಿತ್ ದೀಸ್ ಹರ್ಡಲ್ಸ್ ಫಾರ್ ವಿಮೆನ್? ಓಕೆ, ಐ ಡೋಂಟ್ ನೋ ಅಬೌಟ್ ಅದರ್ಸ್. ನನಗೆ ಇದು ತುಂಬಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಬಿಕಾಸ್ ದೇ ವಾಸ್ ದಿಸ್ ಏಷ್ಯನ್ ಗೇಮ್ಸ್ ಹ್ಯಾಪನಿಂಗ್. ಸೊ ಏಷ್ಯನ್ ಗೇಮ್ಸ್ ಕಾಂಪಿಟೇಷನ್ ಇತ್ತು. ನನ್ನ ಹತ್ರ ಫಿನಾನ್ಷಿಯಲಿ ಐ ವಾಸ್ ನಾಟ್ ಸ್ಟ್ರಾಂಗ್. ಐ ಟುಕ್ ಲೋನ್ ಫಾರ್ ದ್ಯಾಟ್. ಆಯಿತಾ, ಲೋನ್ ತೊಗೊಂಡು ಪ್ರಿಪೇರ್ ಆಗಿ ನಾನು ಅಷ್ಟು ಲೆವೆಲಲ್ಲಿ ಒಂದು ಒಳ್ಳೆ ಲೆವೆಲಲ್ಲಿ ಕಾಂಪೀಟ್ ಮಾಡಿ ಒಳ್ಳೆ ಟೈಮಿಂಗ್ ಕ್ಲಾಕ್ ಮಾಡಿದಾಗ ಬೇರೆ ಯಾರೋ ನನಗಿಂತ ಲೀಸ್ಟ್ ಕಾಂಪಿಟೇಷನಲ್ಲಿ ಇರೋರನ್ನ ಟೀಮಿಗೆ ತೊಗೊಳ್ತಾರೆ. ಐ ವಾಸ್ ಲೆಫ್ಟ್ ಔಟ್. ಆ ಏಷ್ಯನ್ ಗೇಮ್ಸಲ್ಲಿ ಮೆಡಲ್ ಕೂಡ ಆಯಿತು, ಗೋಲ್ಡ್ ಮೆಡಲ್. ಸೊ ಹೌ ಐ ಫೀಲ್ ದೆನ್, ಒಂದು ಆ ಮೆಡಲ್ ಆದಮೇಲೆ ಎಲ್ಲರಿಗೂ ಗ್ರೇಟ್ ಓಕೆ ಕ್ಯಾಶ್ ಅವಾರ್ಡ್ಸ್ ಆಗಿರ್ಬೋದು, ರೆಕಗ್ನಿಷನ್ಸ್ ಆಗಿರ್ಬೋದು, ಬೇರೆ ಅವಾರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಒಳ್ಳೆ ರೆಪ್ಯೂಟೆಡ್ ಜಾಬ್ಸ್ ಆಗಿರ್ಬೋದು, ಎಷ್ಟೊಂದು ಸಿಕ್ತು. ಐ ಲಾಸ್ಟ್ ಎವ್ರಿಥಿಂಗ್ ಅಲ್ವಾ. ಸೊ ಹಾಗೆ ಎಷ್ಟೊಂದು ಜನ ಕರಿಯರ್ ಆ ಥರ ನಿಂತಿರುತ್ತೆ. ಓಕೆ, ಐ ವಾಸ್ ಸ್ಟ್ರಾಂಗ್ ಎನಫ್, ಐ ಕೇಮ್ ಬ್ಯಾಕ್, ಐ ಫಾಟ್ ಬ್ಯಾಕ್. ನಾಟ್ ಎವ್ರಿಬಡಿ ಡಸ್ ದ್ಯಾಟ್. ಆ್ಯಂಡ್ ನಮ್ಮ ನಮ್ಮ ಕಂಟ್ರಿನಲ್ಲಿ ಸ್ಪೆಷಲಿ ಅಥ್ಲೆಟಿಕ್ಸ್ ಯಾರು ಮಾಡ್ತಾರಲ್ಲ, ಫಿನಾನ್ಷಿಯಲಿ ದೇ ವೋಂಟ್ ಬಿ ಸ್ಟ್ರಾಂಗ್. ಮೋಸ್ಟ್ ಆಫ್ ದೆಮ್, 90% ಆಫ್ ದೆಮ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದರೆ ಅವ್ರು ಬೇರೆ ಸ್ಪೋರ್ಟ್, ಟೆನ್ನಿಸ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ದೇ ಗೋ ದೇರ್. ಅಥ್ಲೆಟಿಕ್ಸ್ ಮಾಡಲ್ಲ. ನನಗೆ ಗೊತ್ತಿರೋ, ನಾನು ಇಷ್ಟು ವರ್ಷ ನೋಡಿದ್ದೀನಿ, 90 to 95% ದೇ ಆರ್ ಫ್ರಮ್ ಪುವರ್ ಆ್ಯಂಡ್ ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್. ಅವ್ರಿಗೆ ಈ ಥರ ಪ್ರಾಬ್ಲಮ್ ಆದರೆ ಇಟ್ಸ್ ರಿಯಲಿ ಹಾರ್ಟ್ ಬ್ರೇಕಿಂಗ್. ಸೊ ನನಗಾಗಿದೆ ಅದು, ನನಗೆ ಒಂದ್ಸಲ ಥ್ರೈಸ್ ಆಗಿದೆ ನನಗದು. ಸೊ ಓಕೆ, ಇವಾಗೂ ಆಗ್ತಿದೆಯೋ ಇಲ್ವಾ, ಐ ಡೋಂಟ್ ನೋ ಇವಾಗೂ. ಯಾಕೆ ಅಂದರೆ ಎಷ್ಟೊಂದು ಜನ ಅಥ್ಲೀಟ್ಸ್ ಮಾತಾಡೋದೇ ಇಲ್ಲ, ಭಯ. ಮಾತಾಡಿದ್ರೆ ನೆಕ್ಸ್ಟ್ ಕಾಂಪಿಟೇಷನ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇವನ್ ನಾನು ಹಾಗೆ ಸುಮ್ಮನೆ ಇದ್ದೆ ಆ ಟೈಮಲ್ಲಿ. ಐ ಡಿಂಟ್ ರೇಸ್ ಮೈ ವಾಯ್ಸ್. ಸೊ ಇವಾಗ ನಾನು ಯಾಕೆ ಮಾತಾಡ್ತೀನಿ, ಬಿಕಾಸ್ ಐಮ್ ಔಟ್ ಆಫ್ ಇಟ್ ಅಷ್ಟೇ. ನಮ್ಮದು ಅಷ್ಟೇ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಇದ್ದಾಗ ವೆನ್ ಯು ನೋ ದಟ್ ಈ ಥರ ಅನ್ಫೇರ್ ಪ್ರಾಕ್ಟೀಸ್ ಆಗ್ತದೆ, ವಿ ಕಾಂಟ್ ಕಾಲ್ ಇಟ್ ಔಟ್ ಬಿಕಾಸ್ ಸಮ್ವೇರ್ ಯು ಆರ್ ಆಲ್ಸೋ ಸ್ಕೇರ್ಡ್. ನೆಕ್ಸ್ಟ್ ಸ್ಟೆಪ್ ಇನ್ನೇನು ಮಾಡ್ಬೋದು ಅವರು, ಬಿಕಾಸ್ ಅವರು ಪವರ್ಫುಲ್ ಪೊಸಿಷನಲ್ಲಿ ಇದ್ದಾರೆ. ಅದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೇರ್ ಯು ಆರ್ ಕಮಿಂಗ್ ಫ್ರಮ್ ಆ್ಯಂಡ್ ವಾಟ್ ಯು ಸೇಯಿಂಗ್. ಬಟ್ ಯಾ, ಸೊ ಇಸ್ ದೇರ್ ಎನಿಥಿಂಗ್ ಆಕ್ಷನಬಲ್ ಪಾಯಿಂಟ್ಸ್ ಏನಾದರೂ ಇದೆನಾ ಇನ್ ದೀಸ್ ಆರ್ಗನೈಸೇಷನ್ಸ್, ಲೈಕ್ ಇಫ್ ಯು ಕಂಪ್ಲೇನ್? ಸೊ ಐ ಆಮ್ ನಾಟ್ ಇನ್ ಟು ಎನಿ ಬಿಗರ್ ಬಾಡೀಸ್ ರೈಟ್ ನೌ. ನಾನು ಯಾವ ಒಂದು ಅಸೋಸಿಯೇಷನಲ್ಲೂ ಇಲ್ಲ. ಬಟ್ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ಸ್, ನನ್ನ ಸೀನಿಯರ್ಸ್ ಹೂ ಆರ್ ವೆರಿ ಕ್ಲೋಸ್ ಟು ಮೀ ಆರ್ ದೇರ್. ಅವರು ನನಗೆ ಅದೇ ಹೇಳೋದು, ನಿತ್ಯ, ವಿ ಕಾಂಟ್ ಡೂ ಎನಿಥಿಂಗ್. ದೇ ಹ್ಯಾವ್ ಟು ಲಿಸನ್ ಟು ಸಮ್ ಒನ್ ಎಲ್ಸ್. ಸೊ ದೇ ಕಾಂಟ್ ಡೂ ಎನಿಥಿಂಗ್. ಇಟ್ಸ್ ಜಸ್ಟ್ ದ್ಯಾಟ್ ಇಟ್ಸ್ ದ ರಿಯಾಲಿಟಿ, ಗೋ ಥ್ರೂ
ಅಷ್ಟೇ ನಾನು ಹೇಳೋಕ್ಕಾಗ್ತಾ ಇರೋದು. ಐ ಡೋಂಟ್ ನೋ ಹೌ ವಿ ಶುಡ್ ಸಾಲ್ವ್ ದಿಸ್. ನನ್ನ ಫ್ರೆಂಡ್ಸ್ ಇದ್ದಾರೆ ಕೂಡ, ಕೆಲವೊಬ್ರು ಇದ್ದಾರೆ, ದೇ ಫಾಟ್ ಫಾರ್ ಇಟ್, ಕೇಸ್ ಹಾಕಿದ್ದಾರೆ, ಗೆದ್ದು ಎಲ್ಲನೂ ಮಾಡಿದ್ದಾರೆ, ಬಟ್ ಎವ್ರಿಬಡಿ ಡೋಂಟ್ ಡೂ ಇಟ್. ಆ್ಯಂಡ್ ಅಬೌಟ್ ದ ಸಪೋರ್ಟ್, ಗೌರ್ಮೆಂಟ್ ಆರ್ ಸಪೋರ್ಟಿಂಗ್ ಮಚ್ ಬೆಟರ್ compared to Before. what I faced back then, especially after COVID. Ivaga recognition for women are much higher. I'm very happy for that. And ivaga IPL women barodagirbodu, you know, the support for women are good. So idu much better agi barta improvement irutte. ಏನಂತಾರೆ, ವುಮೆನ್ಗೆ ಅಂತ ಸ್ಪೆಸಿಫಿಕಲಿ ಏನು ಎಕ್ಸ್ಟ್ರಾ ಅಂತ ಏನಿಲ್ಲ, ಮೆನ್ಗೆ ಏನು ಸಿಗ್ತಿದೋ ಅದು ವುಮೆನ್ಗೂ ಸಿಗ್ತಾ ಇದೆ ಇವಾಗ. ಸೊ ದ್ಯಾಟ್ ಐ ಆಮ್ ಹ್ಯಾಪಿ ಅಬೌಟ್ ವಾಟ್ women are getting these days. Yeah. ಸೊ ಇದು ಆ್ಯಸ್ ಎನ್ ಅಥ್ಲೀಟ್ ತುಂಬ ಪ್ರಿಪ್ರೇಷನ್ ಆಗಿ ಇರುತ್ತಲ್ಲ ಮುಂಚೆ, ಬಿಫೋರ್ ಆ್ಯಂಡ್ ಥ್ರೂ ಔಟ್ ದೇರ್ ಇಸ್ ಒನ್ ಮೈಂಡ್ ಸೆಟ್ ದಟ್ ಎನ್ ಅಥ್ಲೀಟ್ ಡೆವಲಪ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ವಾಟ್ ಈಸ್ ದ್ಯಾಟ್? ಹೌ ವಿಲ್ ಇಟ್ ಮೇಕ್ ಯು ಪ್ರಿಪೇರ್ ಫಾರ್ ಯೋರ್ ಲೈಫ್? Okay. Should I say only how we prepare for competition or for the life? ಜನರಲಿ ಲೈಕ್ ಈಗ ನೀವು ಒಂದು ಲೈಕ್ ಯು ಟು ದ ಸ್ಟೇಜ್ ವೇರ್ you've gone, ನೀವು ತುಂಬಾ ನೋಡಿರ್ತೀರ. ಸೊ ದಟ್ಸ್ ವಾಟ್ ಯು ಆರ್ ಆಲ್ಸೋ ಸೇಯಿಂಗ್, ಕಿ ನಾವು ನಥಿಂಗ್ ಕ್ಯಾನ್ ಆ್ಯಕ್ಚುಲಿ ಟೇರ್ ಮಿ ಡೌನ್ ಆರ್ ಬ್ರಿಂಗ್ ಮಿ ಡೌನ್, ಐವ್ ಸೀನ್ ಇಟ್ ಆಲ್ ಥರ ನೀವು ಹೇಳಿದ್ರಲ್ಲ. ಸೊ ಅದೊಂದು ಮೈಂಡ್ ಸೆಟ್ ಎಲ್ರಿಗೂ ಹಾಗೆ ಸ್ಟ್ರಾಂಗ್ ಮೆಂಟಲಿ ಡೆವಲಪ್ ಆಗಿಬಿಡ್ತಾರೆ ಅಥ್ಲೀಟ್ಸ್ ಅಂದ್ರೇ. ಬಿಕಾಸ್ ನೀವು ಇನ್ನೊಂದು ಏನಂತ ಅನಿಸಿ, ನಮ್ಮದು ಅಗೇನ್ ಕೆರಿಯರ್ಸ್ ಆರ್ ವೆರಿ ಡಿಫ್ರೆಂಟ್ ರೈಟ್ ಒಬ್ರೊಬ್ರದ್ದು. ಬಟ್ ಇನ್ ಸ್ಪೋರ್ಟ್ಸ್ ನೀವು ಮುಂಚೆ ಎಷ್ಟು ಪ್ರಿಪೇರ್ ಮಾಡಿದ್ರೂ, ಹೌ ಎವರ್ ಟೈಮಿಂಗ್ ದಟ್ ಯು ಹವ್ ಕ್ಲಾಕ್ ಡ್ಯೂರಿಂಗ್ ದ ಪ್ರಾಕ್ಟೀಸ್ ಸೆಷನ್, ಇಟ್ ಈಸ್ ದಟ್ ಡೇ, ಆ ಒಂದಿನ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ, ಆ ಒಂದು ಸೆಕೆಂಡ್ ಈಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. ನೀವು ವರ್ಷಗಟ್ಟಲೆ ಎಷ್ಟು ಇದನ್ನು ಮಾಡಿದ್ರೂ ಇಟ್ ಡಸಂಟ್ ಮ್ಯಾಟರ್. ಸೊ ದಟ್ ಈಸ್ ವೆರಿ 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 ಇಂಟಿಮಿಡೇಟಿಂಗ್ ಆಸ್ಪೆಕ್ಟ್ ಆಫ್ ದಿಸ್ ಕೆರಿಯರ್. ಸೊ ಅದಕ್ಕೆ ನೀವು ಮೆಂಟಲಿ ಯಾವ ಥರ ಪ್ರಿಪೇರ್ ಆಗ್ತೀರಾ? ವಾಟ್ ಈಸ್ ಯೋರ್ ಸೈಕ್ ವೆನ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಲೈಕ್ ಓಕೆ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಬಟ್ ಐ ಹ್ಯಾವ್ ಲಾಸ್ಟ್ ಇಟ್ ವಿತ್ ಫ್ಯೂ ಸೆಕೆಂಡ್ಸ್? ಓಕೆ, ಸೊ ಕಾಂಪಿಟೇಷನ್ಸ್ ಅಂತ ಬಂದರೆ ಆ ಮಂತ್ ಬಿಫೋರೇ ನಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಮಚ್ ಮೋರ್ ಕೇರ್ಫುಲ್ ಆಗಿರ್ತೀವಿ ವೆನ್ ಇಟ್ ಕಮ್ಸ್ ಟು ಡಯಟ್ ಆ್ಯಂಡ್ ವಾರ್ಮಿಂಗ್ ಅಪ್ ಆಗಿರ್ಬೋದು, ಇಂಜುರಿ ಪ್ರಿವೆನ್ಷನ್ ಆಗಿರ್ಬೋದು, ಆ್ಯಂಡ್ ಒಬ್ರ ಹತ್ರ ಮಾತಾಡೋದಾಗಿರ್ಬೋದು. ತುಂಬ ಕಾನ್ಷಿಯಸ್ ಆಗಿ ಮಾತಾಡ್ತೀವಿ, ಬಿಕಾಸ್ ನಮ್ಮ ಮೈಂಡ್ಸೆಟ್ನ ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಇಷ್ಟ ಇರಲ್ಲ. ಆ್ಯಂಡ್ ಆ ಟೈಮಲ್ಲಿ ಮೆಡಿಟೇಷನ್ ಎಲ್ಲ ಜ್ಞಾಪಕ ಬರುತ್ತೆ, ಅಲ್ಲಿವರೆಗೂ ಜ್ಞಾಪಕನೇ ಬಂದಿರಲ್ಲ. ಆ ಟೈಮಲ್ಲಿ ಹೌ ಶುಡ್ ಐ ಫೋಕಸ್ ಅಂತ ನಾನೇನು ಮಾಡ್ತಿದ್ದೆ ಅಂದರೆ, ನನ್ನ ಹತ್ರ ಒಂದು ಸೈಕಾಲಜಿ ಬುಕ್ ಇತ್ತು. ಒಬ್ಬ ಸೈಕ್ಯಾಟ್ರಿಸ್ಟ್ ಅವರೇ ಬುಕ್ ಬರೆದಿದ್ರು, ಅದು ನನಗೆ ಕೊಟ್ಟಿದ್ರು. ಸೊ ಅದನ್ನು ನಾನು ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಅದರಲ್ಲಿ ಏನಿತ್ತು ಅಂತಂದರೆ ಸೆಲ್ಫ್ ಟಾಕ್. ನಾನು ಯಾವಾಗಲೂ ಯು ಹ್ಯಾವ್ ಟು ಬಿ ಪಾಸಿಟಿವ್ ಎನಫ್, ಯು ಆರ್ ದ ಚಾಂಪಿಯನ್, ಯು ಕ್ಯಾನ್ ಡೂ ದಿಸ್, ಯು ವಿಲ್ ಡೂ ದಿಸ್, ಈ ಥರ ನಾನು ಹೇಳೋದು ನಾನು ಸ್ಟಾರ್ಟ್ ಮಾಡಿದೆ. ಸೊ ಒಂದೊಂದು ಸತಿ ನೆಗೆಟಿವ್ ಥಾಟ್ಸ್ ಬರುತ್ತೆ. ವಾಟ್ ಇಫ್ ಕಾಂಪಿಟೇಷನ್ ಡೇ ನನ್ನ ಮಸಲ್ ಟೈಟ್ ಆಗಿಬಿಟ್ರೆ, ನನ್ನ ಇಂಜುರಿ ಆಗಿಬಿಟ್ರೆ, ವಾಟ್ ಇಫ್ ಐ ಕಮ್ ಲಾಸ್ಟ್, ಏನೇನೋ ಥಾಟ್ಸ್ ಬರುತ್ತೆ, ನನಗೂ ಬರುತ್ತೆ. ಬಟ್ ಆ ಒಂದು ಬುಕ್ ನನಗೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ತುಂಬಕ್ಕೆ ಸ್ಟಾರ್ಟ್ ಮಾಡ್ತು. ಆ್ಯಂಡ್ ನಾನು ಮೆಡಿಟೇಷನ್ ಮಾಡ್ತಿದ್ದೆ. ಐ ಯೂಸ್ ಟು ವಿಜುವಲೈಸ್. ಸೊ ಬೇಸಿಕಲಿ ನಾನು ಆಲ್ರೆಡಿ ಪ್ರಾಕ್ಟೀಸಲ್ಲಿ ಈ ಟೈಮಿಂಗ್ ಕ್ಲಾಕ್ ಮಾಡಿದ್ದೀನಿ. ಸೊ ಐ ನೋ ದಿಸ್ ಮಚ್ ಐ ಕ್ಯಾನ್ ಕ್ಲಾಕ್ ಅಗೇನ್. ಸೊ ಯು ಹ್ಯಾವ್ ಟು ಕಾಪಿ ಪೇಸ್ಟ್ ಅಷ್ಟೇ ಅಲ್ವಾ, ಇದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೋಬೇಕು? ಅದಕ್ಕೆ ನಾನು ಅದನ್ನು ಯೋಚನೆ ಮಾಡೋದು ಬಿಟ್ಬಿಡ್ತಾ ಇದ್ದೆ. ಓಕೆ, ನಂದೇನು ಪ್ರಾಸೆಸ್ ಇದೆ, ಐ ಹ್ಯಾವ್ ಟು ಫಾಲೋ ದಿಸ್ ಪ್ರಾಸೆಸ್, ಮಿರಾಕಲ್ ವಿಲ್ ಹ್ಯಾಪನ್ ಅಷ್ಟೇ. ಸೊ ನಾನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬಾರ್ದು. ರಿಸಲ್ಟ್ ಏನೇ ಬರಲಿ, ಐ ಶುಡ್ ಟೇಕ್ ಇಟ್. ನನ್ನ ಬೆಸ್ಟ್ ಕೊಟ್ಟಿದ್ದೀನ, ದಟ್ಸ್ ಆಲ್. ಸೊ ನನ್ನ ಇವಾಗೂ ಅಷ್ಟೇ, ನನ್ನ ಜೂನಿಯರ್ಸ್ಗೂ ನಾನು ಅದೇ ಹೇಳೋದು, ಇಷ್ಟು ಪ್ರಿಪೇರ್ ಆಗಿದೆಯಾ, ಯು ಆರ್ ಫುಲ್ ಪ್ರಿಪೇರ್ ಆಗಿದೆಯಾ, ದಟ್ ಒನ್ ಪರ್ಟಿಕ್ಯುಲರ್ ಡೇ ವೈ ಆರ್ ಯು ಗೋಯಿಂಗ್ ಡೌನ್, ಫಾರ್ ವಾಟ್ ರೀಸನ್? ಇದು ಒಂದು ಪ್ರಾಕ್ಟೀಸ್ ಸೆಷನ್ ಅನ್ಕೋ, ಜಸ್ಟ್ ಗೋ ಫಾರ್ ವಾಟ್ ಎವರ್ ಯು ವಾಸ್ ಡೂಯಿಂಗ್, ಜಸ್ಟ್ ಫಾಲೋ ಇಟ್, ಕಾಪಿ ಪೇಸ್ಟ್ ಇಟ್, ದಟ್ಸ್ ಆಲ್. ಅಷ್ಟೇ. ನಾನು ಹಾಗೆ ಇದ್ದಿದ್ದು. ಸೊ ದ್ಯಾಟ್ ಹ್ಯಾಸ್ ಹೆಲ್ಪ್ ಮೀ ಇನ್ ಲೈಫ್ ಆಲ್ಸೋ. ಇವಾಗ ಏನೇ ಪ್ರಾಬ್ಲಮ್ ಬಂದರೂ, ಆ್ಯಸ್ ಐ ಸೆಡ್, ಓಕೆ ಬಂದಿದೆ, ಈ ಟೈಮಲ್ಲಿ ಫೇಸ್ ಮಾಡಬೇಕು. 2 days ಟೆಂಪ್ರರಿ ಪ್ರಾಬ್ಲಮ್, 3rd day ಇದು ಇರೋದೇ ಇಲ್ಲ, ಇನ್ನೊಂದು ಯಾವುದೋ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಡೋಂಟ್ ಬಾದರ್ ಅಬೌಟ್ ದಟ್, ಹೋಗುತ್ತೆ. ಸೊ ನಾನೇನು ಮಾಡ್ತೀನಿ, ಐ ಲೆಟ್ ಔಟ್ ಥಿಂಗ್ಸ್. ಅಂದರೆ ನಾನು ಒಬ್ಬಳೇ ರೂಮಲ್ಲಿ ಕೂತು ನಂಗೆ ಅಳಬೇಕು ಅನಿಸಿದ್ರೆ ಐ ಕ್ರೈ. ಐ ಮೇಕ್ ಶೂರ್ ನೋ ಒನ್ ಇಸ್ ಸೀಯಿಂಗ್ ದ್ಯಾಟ್. ಬಟ್ ವೈ? I want to let out sometimes. But why should nobody see? Like you don't like to be vulnerable in front of your own family? Yeah, sometimes yes, because I feel like ತುಂಬ ಎಕ್ಸ್ಪ್ರೆಸಿವ್ ಆದರೂ ನನಗೆ ಯಾವತ್ತಾದರೂ ಏನಾದರೂ ಅವ್ರು ಅಂದುಬಿಟ್ರೆ ಆ ಪಾಯಿಂಟ್ ತೆಗೆದು ದೆನ್ ಐ ಹ್ಯಾವ್ ಟು ಫೈಟ್ ಫಾರ್ ಇಟ್. ನಾನು ಫೈಟ್ ಮಾಡ್ಬೇಕು ನನಗೋಸ್ಕರ. ಸೊ ನಂಗೆ ಅದು ಬೇಡ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ತುಂಬ ಲೋ ಫೇಸ್ ಇದ್ದಾಗ ಐ ಲೆಟ್ ಔಟ್ ಥಿಂಗ್ಸ್. ಒನ್ ಡೇ ಐ ಮೈಟ್ ಬಿ ವೆರಿ ಲೋ, ಬಟ್ ನೆಕ್ಸ್ಟ್ ಡೇ ಐ ವಿಲ್ ಬಿ ಫೈನ್. ಆ್ಯಂಡ್ ನನಗೇನಂತಂದರೆ ತುಂಬ ಲೋ ಫೇಸ್ ಇದ್ದಾಗ ಐ ಸ್ಲೀಪ್ ಅ ಲಾಟ್.
I feel like I want to be out of this situation and I'll get out of it immediately. So I'll snap like this. So ಅದು ಒಂದು ನಾನು again sport ಇಂದಾನೆ ಕಲ್ತಿದ್ದು for life. I know how to snap things. out of things. Yeah, but it'll take 1 or 2 days, not much, like 1 month, 2 months ಎಲ್ಲ ತಗೊಳಲ್ಲ. Yeah. So Ivaga, now we will talk about what you're doing currently. You're offering strength and conditioning training to women or to everybody? Generally women. Generally more leaning towards women. So first question is, why should women do strength training? ಓಕೆ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಎಲ್ರಿಗೂ ಗೊತ್ತಾಗಬೇಕು. ನಾನಂತೂ ನನ್ನ ಕ್ಲೈಂಟ್ಸ್ಗೆ ಹೇಳಿ ಐ ಆಮ್ ಫೆಡ್ ಅಪ್. ಇಟ್ ಈಸ್ ಇಂಪಾರ್ಟೆಂಟ್ ಅಂತ. ಸಿ ಆಫ್ಟರ್ ಸರ್ಟನ್ ಪಾಯಿಂಟ್ we start losing our muscle, right? Not just women, in general everybody, but we also do it. Strength training ಏನು ಮಾಡುತ್ತೆ, ಫಸ್ಟ್ ಥಿಂಗ್ ಏಜ್ ಆಗ್ತಾ ಮೆಟಬಾಲಿಕ್ ಸ್ಲೋ ಡೌನ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಆಗುತ್ತೆ, ಇನ್ಸುಲಿನ್ ಸ್ಪೈಕ್ ಆಗುತ್ತೆ, ಲಾಡ್ ಆಫ್ ಪ್ರಾಬ್ಲಮ್ಸ್. ವಿಮೆನ್ಗೆ ಎಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ರ್ಯಾಪಿಡ್ ಸಡನ್ ಸಾರ್ಕೋಪಿನಿಯಾ ಅಂತ ಹೇಳ್ತೀವಿ, ಮಸಲ್ ಡಿಪ್ಲೀಷನ್. Pinia is losing, right? So there is a sudden loss of muscle that needs constant push to keep building up. Correct. So yeah. ಸೊ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್, ವಿ ಕಾಲ್ ಇಟ್ ಆಸ್ ಇನ್ಸುಲಿನ್ ಸ್ಪೈಕ್ ಅಂತಾರೆ ಎಲ್ರಿಗೂ. ಇನ್ಸುಲಿನ್ ಸ್ಪೈಕ್ ವಾಟ್, ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ವಾಟ್ ಈಸ್ ಹ್ಯಾಪನಿಂಗ್ ಅಂತ. ಸೊ ಬೇಸಿಕಲಿ ಎಫೆಕ್ಟಿವ್ ಆಗಿ ಇನ್ಸುಲಿನ್ನ ಬಾಡಿ ಯೂಸ್ ಮಾಡ್ಕೊಳ್ತಾ ಇಲ್ಲ. ದಟ್ಸ್ ವಾಟ್ ಈಸ್ ಇನ್ಸುಲಿನ್ ಸ್ಪೈಕ್ ಅಂದರೆ, ರೈಟ್? ಸೊ when they start training, when they start doing strength training, muscle mass build ಆಗ್ತಾ ಇದೆ. Automatically body will use glucose. So insulin ಕಂಟ್ರೋಲಿಗೆ ಬರುತ್ತೆ. ಸಿಂಪಲ್. ಸೇಮ್ ಥಿಂಗ್ ಎಲ್ಲ ಒಂದು ಅಷ್ಟೇ, ಫ್ಯಾಟ್ ಲಾಸ್ ಆಗಿರ್ಬೋದು, ಪ್ರತಿ ಒಂದಕ್ಕೂ ಆನ್ಸರ್ ಇಸ್ ಜಸ್ಟ್ ಸ್ಟ್ರೆಂತ್ ಟ್ರೈನಿಂಗ್. ಇಫ್ ವಿ ಗೋ ಇನ್ ಡೆಪ್ತ್, ಲಾಡ್ ಆಫ್ ಸೈನ್ಸ್ ಕಮ್ಸ್ ಇನ್. ಅದನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ರೆ ಲೈಕ್ ಇಟ್ ವಿಲ್ ಟೇಕ್ months together to explain what is it. And the strength training is the only solution for a better healthy lifestyle. So the simply put, if you want to say like very simple agi hege, why should we build muscle antandre, now I told about sarcopenia, that the muscle loss, and then we also have osteoporosis, that is the bone loss. Right. So simple thing is, I tell, if you want to keep up like in your 60s and 70s, if you still want to be physically active, and nimge 30s 40s nalli madiro activities ನೀವು ಮಾಡಬೇಕು, and you still want to rock a good body, ನಿಮ್ದು musculoskeletal strength is important. ನಿಮ್ಮ muscle depletion control ಆಗಬೇಕು, ನಿಮ್ದು bone depletion control ಆಗಬೇಕು. ಸೊ ಎರಡಕ್ಕೂ you need to keep pumping in through the strength and conditioning. That goes simple ನಲ್ಲಿ, just to put it out there. Right. ಅಂದ್ರೆ ಬೇರೆಯವ್ರ ಹೆಲ್ಪ್ ತಗೊಳ್ಬಾರ್ದು ಅಂತ, ಲೈಕ್ at late 60s 70s I should get up by myself. Yes. ಇವಾಗೆ because now the times have changed so much that ನಮಗೆ 30s late 30s ಗೆ we are starting to have joint pains, right, as compared to before. Correct. Grandparents, even like my mother, my grandmom, even 80s, though she had a lot of joint and bone issues, but she was still able to do her own thing. She was able to do things for us also. Cooking alone. Now late 30s ಗೆ we are all struggling to do a few things. So it's very very important in current time and age, because now many more women now, when grandparents ನೋಡಿದ್ರೆ, they used to do a lot of physical activity at home, which put every muscle and joint to action. So they were at some level doing strength and conditioning at home while lifting weights and in their own way. ಇವಾಗ more sedentary life ಆಗಿಬಿಟ್ಟಿದೆ. Everything, even if a homemaker is there, most of the times or most of the activities have become machine oriented. So there's not so much of bending, lifting weights anymore. So ಎಲ್ರಿಗೂ strength and conditioning has become very very important. So I call it as muscle is the only organ for longevity, what I say. Yeah, absolutely. So, and it also a lot of age reversing. I mean I've seen 50 years irtare, they look like okay, she might be 35 years anta ಕಾಣಿಸ್ತಾರೆ. I don't know, for me also the lot of ಏನಂತಾರೆ ಕಾಂಪ್ಲಿಮೆಂಟ್ಸ್ ಸಿಗುತ್ತೆ. ನನ್ನ ಒಂದೊಂದ್ಸತಿ ಏನಾದರೂ ಸೀರಿಯಸ್ ಟಾಪಿಕ್ ಮಾತಾಡೋಕೆ ಹೋದ್ರೆ, ನೀನು ತುಂಬ ಚಿಕ್ಕವಳು, ಏನಕ್ಕೆ ಕೇಳ್ತಾ ಇದೆಯಾ ಬ್ರೋ, ಐ ಆಮ್ ಆಲ್ರೆಡಿ 31, ಡೋಂಟ್ ಟೆಲ್ ಮಿ ದಿಸ್ ಅಂದ್ಬಿಡ್ತೀನಿ. ದೇ ಥಿಂಕ್ ನಾನು ಇನ್ನು 24-25. ನೋ, ದಟ್ಸ್ ನಾಟ್ ದ ಕೇಸ್. ಸೊ ಅದೆಲ್ಲ ಸಿಗೋದು, ಒಂದು ಕಾಂಪ್ಲಿಮೆಂಟ್ ಸಿಗೋದೆ you being an active and doing strength training. Absolutely. So the one holistic agi you want to age better is
strength Strength training is training. what we say. Yeah. So now there's a lot of idondu cardio. Okay, I'll do a lot of cardio. Treadmill ಮೇಲೆ ರನ್ ಮಾಡ್ತಾ ಇರ್ತೀನಿ. But what is the difference between cardio and strength training? ಯಾವುದು ಎದಕ್ಕೆ ಯೂಸ್ ಆಗುತ್ತೆ? Okay. Yeah. I'm not against the cardio. Yeah. Being a track We athlete, I'm ಎಷ್ಟು ಓಡಿದ್ದೀನಿ ಅಂದರೆ ಅದಕ್ಕೆ ಕೌಂಟೇ ಇಲ್ಲ. Yeah. ಬಟ್ ಓನ್ಲಿ ಕಾರ್ಡಿಯೋ ವಿಲ್ ಹೆಲ್ಪ್, ಡೆಫಿನೆಟ್ಲಿ ನಾಟ್. Yeah. ಓಕೆನಾ, ಏನಾಗುತ್ತೆ, ಓಕೆ ನಮ್ಮ ಕಾರ್ಡಿಯೋವ್ಯಾಸ್ಕ್ಯುಲರ್ ಇಂಪ್ರೂವ್ ಆಗುತ್ತೆ, ಫೈನ್, ಒಂದು ಸ್ಟ್ಯಾಮಿನಾ ಸಿಗುತ್ತೆ, ಅದರದ್ದೇ ಆದ ಒಂದು ಬೆನಿಫಿಟ್ಸ್ ಇದೆ. ಬಟ್ ಅದು ಒಂದೇ ಮಾಡಿದ್ರೆ ದೇರ್ಸ್ ನೋ ಪಾಯಿಂಟ್, ಯು ಆರ್ ವೇಸ್ಟಿಂಗ್ ಟೈಮ್. ಅದ್ರ ಜೊತೆಗೆ ಇಫ್ ಯು ಎನ್ಕಾರ್ಪೊರೇಟ್ ಲಾಟ್ ಆಫ್ ಸ್ಟ್ರೆಂತ್ ಟ್ರೈನಿಂಗ್ ಪ್ಲಸ್ ನ್ಯೂಟ್ರಿಷನ್, ಇಟ್ಸ್ ಅ ಬ್ಯೂಟಿಫುಲ್ ಕಾಂಬೋ. Yeah. So what I say, so marathon runners, okay, in example kodbeku andre, being a sprinter, being a there are a lot of middle distance and long distance and marathon runners. Marathon runners ಓಡ್ತಾರೆ 42 kilometer, 50 kilometer, 100 kilometer. ಅವ್ರು ಬರೀ ಓಡ್ಬೋದಲ್ಲ, why are they doing strength training then? Good point. ಸೊ ಸೊ ಯಾರು ಜಸ್ಟ್ ಓಕೆ ನಾನು ಡೈಲಿ 5 kilometer ವಾಕ್ ಹೋಗ್ತಾ ಇದ್ದೀನಿ, ನನಗೆ ಫ್ಯಾಟ್ ಲಾಸ್ ಆಗ್ತಾ ಇಲ್ಲ ಅಥವಾ ನನಗೆ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ, ನನ್ನ ಬಾಡಿ ಟೋನ್ ಬರ್ತಿಲ್ಲ ಅಂದರೆ ಡೆಫಿನೆಟ್ಲಿ ಬರಲ್ಲ. ಬಿಕಾಸ್ ಓಡ್ತಾ ಯು ಆರ್ ಲೂಸಿಂಗ್ ಯೋರ್ ಮಸಲ್ ಮೋರ್ ದ್ಯಾನ್ ಗೇನಿಂಗ್ ಮಸಲ್. ಸೊ ಅದಕ್ಕೆ ಓಡಿ, ಫೈನ್, ದಟ್ ಈಸ್ ರಿಯಲಿ ಗುಡ್. ಅಂದರೆ ಡ್ರಾಬ್ಯಾಕು ಒಂದಿದೆ, ಬರೀ ಕಾರ್ಡಿಯೋ ಮಾಡ್ತಿದ್ರೆ ನಮಗೆ ಇಂಜುರಿ ಬರೋ ಚಾನ್ಸಸ್ಸು ಇದೆ ವಿತೌಟ್ ಸ್ಟ್ರೆಂತ್ ಟ್ರೈನಿಂಗ್. ಬರೀ ಕಾರ್ಡಿಯೋ ಮಾಡ್ತಿದ್ರೆ, ಸ್ಪೆಷಲಿ ಆನ್ ಟ್ರೆಡ್ಮಿಲ್ಸ್ ಯಾರಾದರೂ ಮಾಡ್ತಿದ್ರೆ ಪ್ಲೀಸ್ ಸ್ಟಾಪ್. ನಾನು ಬೀಯಿಂಗ್ ಎನ್ ಅಥ್ಲೀಟ್, ಐ ಆಲ್ಸೋ ಡೋಂಟ್ ಡೂ ಥ್ರೆಡ್ಮಿಲ್. ಹೋಗ್ತೀನಿ, ಇನ್ಕ್ಲೈನ್ ವಾಕ್ ಮಾಡ್ತೀನಿ, ದಟ್ಸ್ ದ best I do in treadmill. Cycling, stationary cycling is also fine, but not to the extent only that. ಸೊ ಏನು ಅಂದರೆ ಟ್ರೆಡ್ಮಿಲ್ ಮಾಡಿದರೆ, ಜಾಸ್ತಿ ಟ್ರೆಡ್ಮಿಲ್ ಮಾಡಿದರೆ ವಾಟ್ ಈಸ್ ದ ಪ್ರಾಬ್ಲಮ್? ಕ್ವಿಕ್ ಆನ್ 2 points. ಒಂದು ಜಾಯಿಂಟ್ಸ್ ಪೇನ್ ಬರೋದು ಗ್ಯಾರಂಟಿ, ಬಿಕಾಸ್ ಹಾರ್ಡ್ ಸರ್ಫೇಸ್, that is one thing, and there's no point, you're wasting your time, that's all. Yeah, because that heavy pressure that falls onto the joints when you're running, and some people lift their legs very heavy and put it down very very strong, like the thumping, adu will also have that effect on the joint. And if you are also looking at losing weight, probably lot of times weight loss ಮಾಡ್ತಿರುವಾಗ ಕಾರ್ಡಿಯೋ ಜಾಸ್ತಿ ಮಾಡ್ತಾರೆ, ಬಟ್ ಅದು ಸ್ಕಿನ್ ಆ್ಯಂಡ್ ಮಸಲ್ಸ್ ಎಲ್ಲ ಫ್ಲಾಬಿ ಆಗಿಬಿಡುತ್ತೆ, ಆ ಟೋನ್ ಒಂದು ಮಸಲ್ ಲೂಸ್ ಆಗುತ್ತೆ, ಬರಲ್ಲ. ಸೊ ವೆಯ್ಟ್ ಲಾಸ್ ಜೊತೆಗೇನೆ ನಮ್ಮದು ಮಸಲ್ ಟೋನ್ ಸೆಟ್ ಆಗಬೇಕು, ಸ್ಕಿನ್ ಎಲ್ಲ ಟೈಟ್ ಆಗಿರಬೇಕು, ಎಲಾಸ್ಟಿಸಿಟಿ ಕರೆಕ್ಟ್ ಆಗಿರಬೇಕು. ಸೊ ಅದೆಲ್ಲ ಇರಬೇಕು ಅಂತಂದರೆ ವೆನ್ ಯು ಕಂಬೈನ್ ಇಟ್ ಓನ್ಲಿ ವಿತ್ ಲಿಫ್ಟಿಂಗ್ ಆರ್ ಸ್ಟ್ರೆಂತ್ ಟ್ರೈನಿಂಗ್ ನಿಮಗೆ ಬರೋದು. ಕರೆಕ್ಟ್. ಯಾ, ಸೊ ಅದು ಅದು 2 things is, 1, joint pains ಇರಲಿ and you're putting your thing at more risk, ಒಂದು, and 2, you're not achieving a holistic weight loss body. Correct. Is the 2 things with the correct. Okay, so if I want to like quickly, okay, suppose ನಾನು weight loss ಆಗಬೇಕು and with healthy body, healthy and toned looking body ಅಂದರೆ what is the best form of workout? ಏನೇನು ಕಂಬೈನ್ ಮಾಡಬೇಕು? ಓಕೆ, ಸಿ, ಫಸ್ಟ್ ಥಿಂಗ್ ದೇ ಶುಡ್ ಹ್ಯಾವ್ ಅ ಪ್ಲ್ಯಾನ್. ನಾನು 5 days a week ವರ್ಕೌಟ್ ಮಾಡ್ತಾ ಇದ್ದೀನ, 3 days ಮಾಡ್ತಾ ಇದ್ದೀನ, 4 days ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ 5 days ಮಾಡ್ತಾ ಇದ್ರೆ ದೇ ಹ್ಯಾವ್ ಟು ಡಿವೈಡ್ 3 days ವೇಟ್ ಟ್ರೈನಿಂಗ್, 2 days ಕಾರ್ಡಿಯೋ. ಇಫ್ ದೇ ಡೋಂಟ್ ಲೈಕ್ ಕಾರ್ಡಿಯೋ, ಓಕೆ, 5 days ಫೈನ್. ನಾನು ಮಾಡೋದು ಮೋಸ್ಟ್ಲಿ 5 days ವೇಟ್ ಟ್ರೈನಿಂಗ್, ಕಾರ್ಡಿಯೋ ಅಂತ ಮಾಡಲ್ಲ, ಬಟ್ ಐ ಗೋ ಫಾರ್ ಅ ರನ್, ಸ್ಪ್ರಿಂಟ್ಸ್ ಅಂಡ್ ಆಲ್. ನನ್ನ ಅಥ್ಲೆಟಿಕ್ ಬ್ಯಾಕ್ಗ್ರೌಂಡ್ ಬಿಡಲ್ಲ ಅಷ್ಟೇ, ಐ ಎಂಜಾಯ್ ದ್ಯಾಟ್. ಬಟ್ ಏನಂದರೆ ಡಿವೈಡ್ ಮಾಡಿದಾಗೂ ದೇ ಶುಡ್ ಡಿವೈಡ್ in such a way, lower body one day, full body one day, upper body one day, because you are not doing any bodybuilding competition where especially women who are training only back muscle, chest muscle, biceps, namak bekage illa. So for overall well being bekanta andre ಡಿವೈಡ್ ಮಾಡಿ ಅದ್ರ ತಕ್ಕನಂಗೆ ಟ್ರೈನಿಂಗ್ ಸ್ಕೆಡ್ಯೂಲ್ ಮಾಡಲಿ. ಬಟ್ ಅಗೇನ್ ಕಾರ್ಡಿಯೋ ಅಂತ ಆ್ಯಡ್ ಮಾಡಿದ್ರೆ ಇಫ್ ದೇ ಎಂಜಾಯ್ ಆಲ್ಸೋ ಅಲಾಂಗ್ ದ್ಯಾಟ್ ಮೊಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಸಮ್ ಸ್ಟ್ರೆಚಿಂಗ್, ಸಮ್ ಎಂಜಾಯಬಲ್ ಡ್ರಿಲ್ಸ್ನ ಆ್ಯಕ್ಟಿವಿಟೀಸ್ನ ಆ್ಯಡ್ ಆನ್ ಮಾಡಿದಾಗ ಅವ್ರ ಕಾರ್ಡಿಯೋನೂ ವರ್ಕ್ ಆಗ್ತದೆ, ಇವನ್ ದೇ ಆರ್ ಎಂಜಾಯಿಂಗ್ ಆಲ್ಸೋ. ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗು ಮೀನ್ ವೈಲ್ ಆಗ್ತಾ ಇರುತ್ತೆ. ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್ ಅಂತಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಆಲ್ವೇಸ್ ಲಿಫ್ಟಿಂಗ್. ದೇ ಹ್ಯಾವ್ ಟು ಫೋಕಸ್ ಆನ್ ರಿಕವರಿ, ರೆಸ್ಟ್, ಅಗೇನ್ ಆಸ್ ಐ ಸೆಡ್ ಮೊಬಿಲಿಟಿ, ಆಕ್ಟಿವೇಶನ್, ಲಾಟ್ ಆಫ್ ಥಿಂಗ್ಸ್ ಕಮ್ಸ್ ಇನ್ಸೈಡ್. ಸೊ ಅದಕ್ಕೆ ಒಂದು ಪ್ರೋಟೋಕಾಲ್ನ ಫಾಲೋ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆಸ್ ಯು ಸೆಡ್ ದೇ ವಾಂಟ್ ಅ ಪ್ರಾಪರ್ ಟೋನ್ಡ್ ಬಾಡಿ. ಸೊ ಬರೀ ಜಿಮ್ ಮಾಡಿ ಬೇಕಿದ್ದೆಲ್ಲ ಹೊರಗಡೆ ತಿಂದ್ರೇನು ಅದು ಆಗಲ್ಲ. ಓಕೆ, ಒನ್ಸ್ ಇನ್ ಎ while it's fine, but they have to follow certain nutrition based on their medical condition, based on their goals. ಅದು ಫಾಲೋ ಮಾಡಬೇಕು. ಆ್ಯಂಡ್ ಒನ್ ಮೇನ್ ಥಿಂಗ್ ಎಲ್ಲರೂ ಮರೀತಾರೆ ಆ್ಯಂಡ್ ದೇ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಇಸ್ ರೆಸ್ಟ್.
and recovery. So they have to understand, ನಮಗೆ ಬೀಯಿಂಗ್ ಎ ಸರ್ಟಿಫೈಡ್ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಹೌ ಯು ಹ್ಯಾವ್ ಟು ರೆಸ್ಟ್ ಅಂತ. ಯಾರಿಗೆ ಗೊತ್ತಿಲ್ಲ, ನಾನು ಒಂದು ಸ್ಮಾಲ್ ಪಾಯಿಂಟಲ್ಲಿ ಹೇಳಬೇಕು ಅಂದರೆ 3 days ಕಂಟಿನ್ಯೂ ಹೆವಿ ವರ್ಕೌಟ್ ಮಾಡಿದ್ದೀರಾ ಅಂದರೆ 4th day ಜಸ್ಟ್ ಗಿವ್ ಇಟ್ ಅ ರೆಸ್ಟ್. ಅವ್ರಿಗೆ ಗೊತ್ತಿಲ್ಲ ಹೇಗೆ ಅಂತ. ಗಿವ್ ಇಟ್ ಅ ರೆಸ್ಟ್ ಯಾಕೆ ಅಂತ ಅಂದರೆ ಆ ರೆಸ್ಟ್ ಟೈಮಲ್ಲಿ ಏನು ಮಸಲ್ ರಿಕವರಿ ಆಗ್ತಿದೆ, ದಟ್ ಈಸ್ ದ ಇಂಪ್ರೂವ್ಮೆಂಟ್, ದಟ್ ಈಸ್ ದ ಪರ್ಫಾರ್ಮೆನ್ಸ್ ದೇ ವಿಲ್ ಗೆಟ್. ಸೊ ಈ ರಿಕವರಿ ಪಾರ್ಟ್ನ please don't ignore. That is also an important factor. Yeah. Right. So idu so when we are talking specifically about women bagge, do you follow this exercise based on the time of their cycle? Okay. Because namdu menstrual cycle and through the month namde follicular phase irutte, luteal phase irutte and menstrual days irutte. So based on this also do you plan workouts? Because as a medical professional, we know that different phases of cycle nalli different hormonal impact irutte, and the follicular phase nimdu estrogen yavaga ಜಾಸ್ತಿ ಇರುತ್ತೆ peak, you will feel all pumped up, ನಿಮ್ಮ skin glow ಇರುತ್ತೆ, you are very energetic and you can do very heavy lifting and you can do all this heavy activities. But then when you go into that estrogen dip phase and progesterone is high, you go into a sluggish fatigue phase. And then we talk about doing more of recovery activities, taking it a little easy, doing light exercises, say like maybe a little bit of push-ups, pilates, yoga. So idu ನಾನು ಫಾಲೋ ಮಾಡೋದು. ಐ ಡೋಂಟ್ ನೋ ಹೌ ಮಚ್ ಆಫ್ ದಿಸ್ ಇಸ್ ಇಟ್ ಇಸ್ ಸೈನ್ಸ್ ಬ್ಯಾಕ್ಡ್ ಫಾರ್ ಶೋರ್, ಬಟ್ ನೀವು ವೆನ್ ಯು ಚೇಂಜ್ ದಿಸ್, ಡು ಯು ಫೈಂಡ್ ಡಿಫರೆನ್ಸ್ ಇನ್ ಅ ವುಮೆನ್ಸ್ ಬಾಡಿ ಆ್ಯಂಡ್ ಡು ಯು ಟೈಮ್ ದ ಎಕ್ಸಸೈಸಸ್ ಬೇಸ್ಡ್ ಆನ್ ದೇರ್ ಸೈಕಲ್? ಯಾ, ಸೊ ಪ್ರೊಫೆಷ್ನಲ್ಸ್ ಅಂತ ಬಂದಾಗ ವಿ ಡೋಂಟ್ ಕೇರ್ ಅಬೌಟ್ ದಟ್. ಯಾಕೆ ಅಂತಂದರೆ ನಮಗೆ ಸೈಕಲ್ ಇದ್ದಿದ್ದ ದಿನನೇ ನಂಗೆ ಕಾಂಪಿಟೇಷನ್ ಇರ್ಬೋದು, ಹೌ ವಿಲ್ ಐ ಇವನ್ ಐ ಕಾಂಟ್ ಸ್ಕಿಪ್ ಅಲ್ಲ. ಸೊ ನಾವು ವಿ ಡೋಂಟ್ ಕೇರ್, ಬಟ್ ಐ ಯೂಸ್ ಟು ಟೇಕ್ ಅ ಬ್ರೇಕ್ ಬಿಕಾಸ್ ನನಗೆ ಎಕ್ಸ್ಟ್ರೀಮ್ ಪೇನ್ ಬರುತ್ತೆ, ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್, ಐ ಕಾಂಟ್ ವರ್ಕ್ಔಟ್ ಎಸ್ಪೆಷಲಿ ಫಸ್ಟ್ ಡೇ. ಸೊ ಐ ಯೂಸ್ ಟು ಟೇಕ್ ರೆಸ್ಟ್. ಬಟ್ ಮೀನ್ ವೈಲ್ ಸ್ಲೋಲಿ ಆ ಡೇಸ್ನಲ್ಲಿ ಐ ಯೂಸ್ ಟು ಗೋ ಗ್ರೌಂಡ್, ವಾಕ್, ಜಾಗ್, ಲಿಟಲ್ ಬಿಟ್ ಆಫ್ ಸ್ಟ್ರೆಚಿಂಗ್ ಆ್ಯಂಡ್ ದಟ್ಸ್ ಇಟ್. ಯಾ, ಅದು ಮಾಡ್ಕೊಳ್ತಿದ್ದೆ. ಬಟ್ ಜನರಲಿ ವಿತ್ ಮೈ ಕ್ಲೈಂಟ್ಸ್ ನಾನೇನು ಮಾಡ್ತೀನಿ, ಇಫ್ ದೇ ಸೇ ಐ ಡೋಂಟ್ ವಾಂಟ್ ಟು ವರ್ಕ್ಔಟ್, ಐ ವಿಲ್ ಸೇ ಡೋಂಟ್ ವರ್ಕ್ಔಟ್, that's okay. One day skip ಮಾಡೋದ್ರಿಂದ nothing will happen, ಏನು ಚೇಂಜಸ್ ಆಗಲ್ಲ. So I'll be like, you be in your own zone, that's fine. If you can do stretching, go for stretching. If you can hydrate yourself, please, I mean not if, please hydrate yourself. ಆ ಥರ ನಾನು ಟ್ಯಾಕಲ್ ಮಾಡ್ತೀನಿ. ಬಟ್ ಇಟ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ಆ ಟೈಮಲ್ಲಿ ಇಫ್ ಯು ವಾಂಟ್ ಟು ಡೂ ದಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಕೆಲವೊಂದು ಕ್ಲೈಂಟ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್ ಆಲ್ಸೋ, ಅವ್ರಿಗೇನು ಫೀಲ್ ಆಗಲ್ಲ, ದಿ ಡೋಂಟ್ ಫೀಲ್ ಎನಿ ಡಿಫ್ರೆನ್ಸ್ ನಾರ್ಮಲ್ ಡೇಸ್ ಆ್ಯಂಡ್ ಸೈಕಲ್ ಡೇಸ್, ಅವ್ರಿಗೇನು ಫೀಲ್ ಆಗಲ್ಲ. ದೇ ವಾಂಟ್ ಟು train, let them train. So it depends on individuals. I don't force on that particular days. No, not just the menstrual days, but overall when you see at the cycle. So sometimes, again, every cycle sometimes is also different, right, based on your stress level, ಏನು ತಿಂದಿದ್ದೀರಾ ಅವತ್ತು ಅದೆಲ್ಲನೂ. But there are some times where when you're in tune with your body, literally like there are few days where I just don't feel like, I love strength training, I love lifting weights, but there are few days where I just don't feel like doing anything. So I go, and then once I go there I realize like, body, and sometimes you don't calculate every day, right? So ಇವತ್ತು ಬಾಡಿ ಬರ್ತಾ ಇಲ್ಲ ಅದು ಮಾಡಬೇಕು, ಐ ಲವ್ ವೇಟ್ಸ್ ಬಟ್ ಐ ಜಸ್ಟ್ ಡೋಂಟ್ ಫೀಲ್ ಲೈಕ್ ಡೂಯಿಂಗ್ ಇಟ್, ಆರ್ ಮೈ ಬಾಡಿ ಈಸ್ ನಾಟ್ ರೆಡಿ ಫಾರ್ ಇಟ್. ದೆನ್ ಆರಾಮ್ ಸ್ಟ್ರೆಚ್ ಮಾಡ್ಕೊತೀವಿ, ನಾನು ಟ್ರೈನರ್ ಜೊತೆ ಚಾಟ್ ಮಾಡ್ತೀನಿ, ವೆರಿ ಲೇಸಿ ವಾಕ್ ಆನ್ ದ ಟ್ರೆಡ್ಮಿಲ್. ಸಮಟೈಮ್ಸ್ ವಿಲ್ ಮೇಕ್ ಮಿ ಡೂ ಲೈಕ್ ಇನ್ಕ್ಲೈನ್ ವಾಕ್, ವಿ ಡೂ ದಟ್. ಬಟ್ ಐ ಥಿಂಕ್ ಇಟ್ಸ್ ವೆರಿ ಇಫ್ ಯು ಆರ್ ಲುಕಿಂಗ್ ಅಟ್ ಫಿಟ್ನೆಸ್ ಆಸ್ ಅ ಲಾಂಗ್ ಟರ್ಮ್ ಥಿಂಗ್ ವಿಚ್ ಯು ಶುಡ್, I think getting in tune with your body is very, very important, because ನಿಮ್ಗೆ ಎಷ್ಟೇ ಟ್ರೈನರ್ಸ್ ಇದ್ರೂ, ನಿಮ್ಗೆ ಎಷ್ಟೇ ಎಕ್ಸ್ಪರ್ಟ್ಸ್ ಇದ್ರೂ, no better person than yourself to judge your body. Correct. So there are times where you should know when not to push and when to rest and recover, and when you're just making excuses. Correct. And you need that push. Yeah, some people, they don't find themselves, intelligent to do this. ಎಲ್ಲರಿಗೂ ಗೊತ್ತಾಗಲ್ಲ ನಾನು ಈ ಥರ ಮಾಡಬೇಕಂದ್ರೆ. ಓಕೆ, ಯು ಹ್ಯಾವ್ ನಾಲೆಜ್, ಯು ಡೂ ಇಟ್. ಎಷ್ಟೊಂದು ಜನ ಹೇಳ್ತಾರೆ ಲೈಕ್ ಟುಡೇ ಐ ಆಮ್ ನಾಟ್ ಫೀಲಿಂಗ್ ಗುಡ್ ಅಂತ, ಬಟ್ ಐ ಡೋಂಟ್ ಫೈಂಡ್ ದ ರೀಸನ್. ನನಗೆ ಹೇಳಬೇಕಲ್ಲ, ನನಗೆ ಹೇಗೆ ಗೊತ್ತಾಗುತ್ತೆ? ಮೋಸ್ಟ್ಲಿ ಐ ಆಮ್ ಅನ್ ಆನ್ಲೈನ್ ಟ್ರೈನರ್, ಲೈಕ್ ಮೋಸ್ಟ್ಲಿ ಐಲ್ ಬಿ ಇನ್ ಅ ವರ್ಚುವಲ್ ಥಿಂಗ್. ಸೊ ಹೌ ವಿಲ್ ಐ ಗೆಟ್ ಟು ನೋ? ಸೊ ಐಲ್ ಆಸ್ಕ್ ದೆಮ್ ವಾಟ್ಸ್ ಹ್ಯಾಪನಿಂಗ್ ಅಂತ. ಬಟ್ ನಾನು ಒಂದು ಹೇಳ್ತೀನಿ, ಯಾವಾಗ್ಲೂ ಹೇಗೆ ಹೇಳೋದು, ಅದು ಒಂದು ಡಿಸಿಪ್ಲಿನ್ ಓವರ್ ಮೋಟಿವೇಶನ್. ಸೊ ನಾನು ಅವಾಗ ಏನು ಹೇಳ್ತೀನಿ, ಓಕೆ ಫೈನ್, ಯು ಡೋಂಟ್ ಹ್ಯಾವ್ ಮೋಟಿವೇಶನ್, ಫೈನ್. ಮೋಟಿವೇಶನ್ ಎವ್ರಿ ಡೇ ಯಾರು ಕೊಡಲ್ಲ, ದಟ್ಸ್ ಶುಡ್ ಕಮ್ ಫ್ರಮ್ ವಿತಿನ್.
ಆ ಟೈಮಲ್ಲಿ ಐ ವಿಲ್ ಗಿವ್ ದೆಮ್ ಲೋ ಇಂಟೆನ್ಸಿಟಿ ವರ್ಕೌಟ್. ಆಸ್ ಯು ಸೆಡ್, ಇಟ್ ಈಸ್ ಗುಡ್ ಟು ಹ್ಯಾವ್ ಗೋ ಟು ದ ಜಿಮ್. ಡೋಂಟ್ ಸ್ಲೀಪ್, ಅಷ್ಟೇ ನಾ ಹೇಳೋದು. ಡೋಂಟ್ ಸ್ಲೀಪ್, ಗೋ ಟು ದ ಜಿಮ್, ಡೂ ವಾಟ್ ಎವರ್ ಯು ವಾಂಟ್, ಜಸ್ಟ್ ಗೋ ಅಂಡ್ ಕಮ್. Stretching is fine. Treadmill walk, what you said, chit chat, that is also fine. But don't rest. Next day ಅದೇ ಹ್ಯಾಬಿಟ್ ಆಗುತ್ತೆ. ಐ ಆಮ್ ನಾಟ್ ಫೀಲಿಂಗ್ ಗುಡ್, ಲೆಟ್ ಮಿ ನಾಟ್ ಗೋ, ಐ ಆಮ್ ನಾಟ್ ಫೀಲಿಂಗ್ ಗುಡ್. ಬಟ್ ಎಷ್ಟೋ ಸತಿ ನನಗೂ ಆಗಿದೆ, ಐ ಆಮ್ ನಾಟ್ ಫೀಲಿಂಗ್ ಗುಡ್, ವಾಟ್ ಐ ಡೂ, ಓಕೆ ಇಫ್ ಯು ಆರ್ ನಾಟ್ ಫೀಲಿಂಗ್ ಗುಡ್, ದಟ್ಸ್ ಓಕೆ, ಇಲ್ಲಿಂದ ಜಿಮ್ಮಿಗೆ ಹೋಗು ಸಾಕು. ಜಿಮ್ಮಿಗೆ ಹೋದ್ರೆ ಆ ಮೋಟಿವೇಶನ್ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಯು ಡೂ ಇಟ್. ಅಲ್ಲಿಂದ ಟ್ರಾವೆಲ್ ಮಾಡಿ, ದಟ್ಸ್ ಎನಫ್. ಅದೇ that is what in one of the previous podcasts, that is what we were discussing, ki going to the gym is the hardest part, but once you go, nobody will just come back without doing anything. At least something you will do because you went. Correct. Going to the gym is the hardest part. Correct. And onsati that discontinuity banbitre, God save us, because there are times because ನಾನು ತುಂಬ ವರ್ಷದಿಂದ ಕನ್ಸಿಸ್ಟೆಂಟಾಗಿ ವರ್ಕೌಟ್ ಮಾಡ್ತಾನೆ ಇದ್ದೀನಿ, ಬಟ್ ಸಮ್ಟೈಮ್ಸ್ ಯು ವಿಲ್ ಟೇಕ್ ಅ ಬ್ರೇಕ್ ಆ್ಯಂಡ್ ದ್ಯಾಟ್ ಬ್ರೇಕ್ ನೆವರ್ ಎಂಡ್ಸ್, ಬಿಕಾಸ್ ಯು ಫೀಲ್ ಒನ್ ವೀಕ್ ಗ್ಯಾಪ್ ಬಂದಿದೆ ಅಲ್ಲ, ಇನ್ನೊಂದು ದಿನ ಯು ಕೀಪ್ ಪುಷಿಂಗ್ ಇಟ್. ಸೊ ಐ ಥಿಂಕ್ ಲೈಕ್ ಯು ಸೆಡ್, ಡಿಸಿಪ್ಲಿನ್ ಓವರ್ ಮೋಟಿವೇಶನ್ ಇಸ್ ಸಮಥಿಂಗ್ ದಟ್ ಎವ್ರಿಬಡಿ ಈಸ್ ಆಲ್ಸೋ ಟಾಕಿಂಗ್ ಅಬೌಟ್ ನಾವು. ಕಿ ಯಾರು ದಿನ ನೀನು ಬಂದು ಮೋಟಿವೇಟ್ ಆಗಲ್ಲ, ನಿನಗೆ ನೀನೇ ಸಮಟೈಮ್ಸ್ ಯು ಆರ್ ನಾಟ್ ಮೋಟಿವೇಟೆಡ್, ಬಟ್ ಜಸ್ಟ್ ಮೇಕ್ ಇಟ್ ಅ ಹ್ಯಾಬಿಟ್. ನೋ ಮ್ಯಾಟರ್ ವಾಟ್ ಐ ಆಮ್ ಗೋಯಿಂಗ್ ಟು ಜಿಮ್ ಅಟ್ ಲೀಸ್ಟ್ ಫಾರ್ 1 hour. ಕರೆಕ್ಟ್. ಆ್ಯಂಡ್ ಒನ್ಸ್ ಯು ಗೋ ದೇರ್ 1 day 2 day ಟೈಮ್ ಪಾಸ್ ಏನೋ ಮಾಡಲಿಕ್ಕಾಗುತ್ತೆ, ಬಟ್ ಆಮೇಲೆ ನಮಗೆ ಅನಿಸುತ್ತೆ ವಾಟ್ ಆಮ್ ಐ ಡೂಯಿಂಗ್, ಐ ಶುಡ್ ವರ್ಕೌಟ್ ಅಂತ. ದಟ್ ಆಟೋಮೆಟಿಕ್ಲಿ ವಿಲ್ ಕಮ್ ಇನ್. ಸೊ ನನ್ನ ಆನ್ಸರ್ ಏನು ಅಂತಂದರೆ, ಇದು ನನಗೂ ಆಗಿದೆ. ಬಿಕಾಸ್ ಓಕೆ, ಇಟ್ಸ್ ಬೀನ್ 2-3 years ನಾವು ನಾನು ಸ್ಪೋರ್ಟ್ಸ್ ಮಾಡ್ತಿಲ್ಲ, ಬಟ್ ನನಗೂ ಅನಿಸುತ್ತೆ, ಐ ಥಿಂಕ್ ರೀಸೆಂಟ್ ಡೇಸ್, ಐ ಥಿಂಕ್ ಫಾರ್ ಅ ಮಂತ್ ಐ ಟುಕ್ ಅ ಗ್ಯಾಪ್. ಸೊ ಕೆಲವೊಂದು ಸತಿ ಲಾಂಗ್ ಬ್ರೇಕ್ ಆಗುತ್ತೆ, ನನಗೂ ಆಗುತ್ತೆ. ಲೈಕ್ 1 month, I recently took 1 month break, I don't know for what reason. But ಆ ಟೈಮಲ್ಲಿ ನಾನು ಡಯಟ್ನಲ್ಲಿ ಕಂಟ್ರೋಲ್ ಮಾಡಿಬಿಡ್ತೀನಿ. ಬಟ್ ನಾನೇನು ಹೇಳೋದು ಅಂತ ಅಂದರೆ, ಮೋಟಿವೇಶನ್ನೇ ಬರ್ತಾ ಇಲ್ಲ ಅಂತ ಅಂದರೆ, ಅಚೀವಬಲ್ ಟಾರ್ಗೆಟ್ನ ಇಟ್ಕೊಂಡ್ರೆ ಸಾಕು. ಅಚೀವಬಲ್ ಟಾರ್ಗೆಟ್ ಅಂದ್ರೇನು, ಒಂದು 3-4 days ತುಂಬ ಕಷ್ಟ ಆಗಿಬಿಡುತ್ತೆ. ಆ 3-4 days ಜಿಮ್ಮಿಗೆ ಹೋದ್ರೆ ಒಂದು ಟಾರ್ಗೆಟ್ ಯು ವಿಲ್ ರೀಚ್, ಅಲ್ಲಿಂದ ಮೋಟಿವೇಶನ್ ಅಗೇನ್ ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಸ್ಮಾಲ್ ಒಂದು ಅಚೀವ್ಮೆಂಟ್ ಇಟ್ಕೊಂಡ್ರೆ ಸಾಕು. ಎವ್ರಿಬಡಿ whoever it is ಆಲ್ರೆಡಿ ಜಿಮ್ ಮಾಡಿದರೆ, ಆಲ್ರೆಡಿ ಆ ಫೇಸ್ನ ನೋಡಿದರೆ, they know it. At 2-3 days it's very hard, and after that you start seeing yourself, okay, I'm coming back, ಅದೇ motivation ಸಾಕು to get back. So ನನಗೆ ಬ್ರೇಕ್ ಬಂದಿದ್ರೆ ಬಿಕಾಸ್ ಟ್ರಾವೆಲಿಂಗ್ ಆರ್ ವಾಟ್ ಎವರ್ ರೀಸನ್ ಇಟ್ ಇಸ್. ಜಸ್ಟ್ ಲಾಸ್ಟ್ ವೀಕ್ ಐ ಟುಕ್ ಅ ವೀಕ್ ಆಫ್ ಬಿಕಾಸ್ ತುಂಬ ವರ್ಕ್ ಇತ್ತು. ಲೈಕ್ ಐ ಹ್ಯಾಡ್ ಟು ಲೀವ್ ಅರ್ಲಿ. ಮಕ್ಕಳನ್ನ ಸ್ಕೂಲ್ ಕಳಿಸ್ಬಿಟ್ಟು ಐ ವಾಸ್ ಜಸ್ಟ್ ಲೀವಿಂಗ್ ಟು ದ ಕ್ಲಿನಿಕ್. ಅದರ್ವೈಸ್ ಆಫ್ಟರ್ ಐ ಸೆಂಡ್ ದೆಮ್, ಐ ವರ್ಕ್ಔಟ್ ಆ್ಯಂಡ್ ದೆನ್ ಗೋ. ಟೈಮ್ ಲೈಕ್ ಸಮ್ಟೈಮ್ಸ್ ನಾವು ಹೇಳ್ತೇವಲ್ಲ, 1 hour in a day ನಿಮ್ಗೋಸ್ಕರ ನೀವು ತೆಗೊಳ್ಳಿಕ್ಕಾಗಲ್ಲ ಅಂತಂದರೆ, ದೆನ್ ವಾಟ್ ಈಸ್ ದ ಲೈಫ್ ಫಾರ್? ಬಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆಗಲ್ಲ, ಬಿಕಾಸ್ ದಟ್ 1 week was extremely stressful at work and too many things were happening, so I couldn't do it. So today also I started 8 o'clock work. I couldn't work out today. So ಈ ಥರ ಡೇಸ್ ಇರುತ್ತೆ. ಸೊ ವೆನ್ ಬಟ್ 1 or 2 days it's okay, you get back. ಬಟ್ ಲಾಂಗ್ ಬ್ರೇಕ್ ಬಂದಿದ್ದಾಗ ನಾನೇ ಮೋಸ ಮಾಡ್ಕೊತೀನಿ. I'll tell, today you go to the gym, you don't do anything, you just like pass time, talk to people, you know people there, just entertain yourself, maybe just do like bicep curls or something that you really like and enjoy. So ಆ ಥರ I'll fool myself. I also know that I'm fooling myself, but somehow it works. I'll go and I end up working out. Correct. Yeah, so something, whatever, you have to figure out a way that works for you. And sometimes if I'm really not able to do that, which I don't, unless there is a strong reason, I just generally don't skip. But sometimes, you know, when you are in that thing, I tell my trainer, come drag me to the gym. Like, I don't, you know, take my BS, just come and drag me. Because having a trainer also, I think, helps in that way. Yeah. And ನನ್ನ ಟ್ರೈನರ್ ತುಂಬ ವರ್ಷದಿಂದ ನಾವು ವರ್ಕೌಟ್ ಮಾಡ್ತಾ ಇದ್ವಿ. ಸೊ ಅವ್ರಿಗೆ ಅರ್ಥ ಆಗುತ್ತೆ ನಾನು ಯಾವಾಗ ಸಿಲ್ಲಿ ರೀಸನ್ಸ್ ಹೇಳ್ತಾ ಇದ್ದೀನಿ, ವೆರ್ ಐ ಆಮ್ ಬೀಯಿಂಗ್ ಲೇಸಿ. ದಟ್ ಈಸ್ ವೆರಿ ರೇರ್, ಬೈ ದ ವೇ. So he will drag me because I feel like now I'm this old now, and I'm not doing this for anybody else, alva. I'm not doing this to make a certain physique for someone else. I'm doing it for myself. Yourself, right. So now ಯಾಕೆ excuses ಕೊಡಬೇಕು? ನಮ್ದು ಚೀಟ್ ಮಾಡ್ಕೊಂಡಂಗೆ. I think till an age you feel like kids ಇರಲಿ ಯಾರು ಅವ್ರಿಗೆ okay, we need that push, but for us I don't think we need external push. ನಮ್ದಿಂದ ನಮ್ಗೆ ಬರಬೇಕು, because we are almost near, like I can't say perimenopausal, it's too early, but yeah, we are almost closer to the 40th decade of our life. So it is for ourselves that we want to do this. Exactly. ನನಗೆ ಟು ಬಿ ಆನೆಸ್ಟ್, ಎಲ್ಲ ಕ್ಲೈಂಟ್ಸ್ಗೂ ಎವ್ರಿ ಸಿಂಗಲ್ ಡೇ
ಪುಷಿಂಗ್ ದೆಮ್ ಇಸ್ ಅ ಟಾಸ್ಕ್ ಬಿಕಾಸ್ ಅವರಿಗೆ ವರ್ಕ್ ಸ್ಟ್ರೆಸ್ ಯಾವ ಥರ ಇರುತ್ತೆ ಐ ಡೋಂಟ್ ನೋ, ಫ್ಯಾಮಿಲಿ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ ಹೇಗಿರುತ್ತೆ ಅಂತಂದ್ರೆ ಅವ್ರು ಆ ಮೂಡಲ್ಲೇ ಇರ್ತಾರೆ, ದಿ ಡೋಂಟ್ ಕಮ್ ಔಟ್ ಆಫ್ ದಟ್ ಸ್ಟ್ರೆಸ್. ಆಯಿತಾ, ಅವ್ರನ್ನ ಓ ಯು ಆರ್ ಲುಕಿಂಗ್ ಗುಡ್ ಸುಮ್ಮನೆ ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಮೋಟಿವೇಟ್ ಮಾಡಿ ಡ್ರ್ಯಾಗ್ ಮಾಡೋದು. ಸಿ ಆಸ್ ಎ SNC trainer or the coach, it's your responsibility also. Becoming a coach is also easy. After becoming a coach, to manage that is too difficult. Being an athlete was easy, ನನಗೀಗ ಅನ್ಸುತ್ತೆ. ಅಥ್ಲೀಟ್ ಚೆನ್ನಾಗಿತ್ತು, being a coach is much difficult. ಇದು ಜನರಲ್ ಪಾಪ್ಯುಲೇಷನ್ ಅಲ್ಲಿ ಆದರೆ ವಿತ್ ಅಥ್ಲೀಟ್ಸ್ ಇಟ್ಸ್ ಎ ಡಿಫ್ರೆಂಟ್ ಟಾಸ್ಕ್. ನಮಗೆ ಅವರಿಗೂ ಮೂಡ್ ಸ್ವಿಂಗ್ಸ್ ಇರುತ್ತೆ, ಅವರಿಗೂ ವರ್ಕೌಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಇನ್ನು ಅಥ್ಲೀಟ್ಸಲ್ಲಿ ಹೇಗಿರುತ್ತೆ ಅಂತ ಅಂದರೆ ಒನ್ ಡೇ ಓಕೆ ಅವ್ರ ಬಾಡಿ ಫುಲ್ ಸಪೋರ್ಟೇ ಮಾಡ್ತಿರಲ್ಲ, ಬಟ್ ದೇ ಪುಷ್ ದೆಮ್ಸೆಲ್ಫ್, ದೇ ಡೋಂಟ್ ಗಿವ್ ರೀಸನ್ಸ್ ಮೋಸ್ಟ್ ಆಫ್ ದ ಟೈಮ್. ಬಟ್ ಏನಾಗುತ್ತೆ ಆ ದಿನ ಅವ್ರು ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ, ಟೈಮ್ ಕ್ಲಾಕ್ ಮಾಡಿಲ್ಲ ಅಂದರೆ ದೇ ಫೀಲ್ ಸೋ ಅಪ್ಸೆಟ್. ಮತ್ತು ಆ ಅಪ್ಸೆಟ್ಟಿಂದ ವಾಪಸ್ ಅವ್ರನ್ನ ಕರ್ಕೊಂಬರೋದಿದೆಯಲ್ಲ, ದಟ್ ಈಸ್ ಅ ಡಿಫ್ರೆಂಟ್ ಟಾಸ್ಕ್ ಆ್ಯಸ್ ಎ ಕೋಚ್. ಅದು ಐ ಮೀನ್ ಎವ್ರಿ ಕೋಚ್ ಕೆ ನಾಟ್ ಡೂ, ಬಟ್ ಸಮ್ಟೈಮ್ಸ್ ವಿ ಲೈ ಅ ಲಾಟ್. ತುಂಬ ಚೆನ್ನಾಗಿ ಓಡಿರ್ತಾರೆ ಆಯಿತಾ, ತುಂಬ ತಲೆ ಮೇಲೆ ಕುತ್ಕೊಂಡು ಬಿಡ್ತಾರೆ ಅಂದ್ಬಿಟ್ಟು, ಲೈಕ್ ಓ ತುಂಬ ಕಾನ್ಫಿಡೆಂಟ್ ಆಗಿಬಿಡ್ತಾರೆ ಅಂದ್ಬಿಟ್ಟು ಟೈಮಿಂಗ್ನ ಬೇಕು ಅಂತ ಕಮ್ಮಿ ಮಾಡಿಬಿಟ್ಟು ನೀನು ಮಾಡಿಲ್ಲ ಅಂತ ಹೇಳೋದು, ಲೆಟ್ ದೆಮ್ ಪುಷ್ ಸಮ್ ಮೋರ್ ಅಂತ. ಒಂದೊಂದ್ಸತಿ ಏನೂ ಟೈಮಿಂಗ್ ಮಾಡಿರಲ್ಲ, ಲೈಕ್ ಒಂದು ಸ್ವಲ್ಪ ಬೆಟರ್ ಟೈಮಿಂಗ್ ಮಾಡಿ ಸಿ ಯು ಡಿಡ್ ಸೋ ಗುಡ್. ಸೊ ಈ ಥರ ಎಲ್ಲ ಆಸ್ ಎ ಕೋಚ್ ಹೇಳಬೇಕಾಗಿ ಬರುತ್ತೆ. ಸೇಮ್ ಥಿಂಗ್ ವಿತ್ ಜನರಲ್ ಪಾಪ್ಯುಲೇಷನ್ ಆಲ್ಸೋ. ಸೊ ಐ ಫೀಲ್ ಕೋಚ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಮೇಕಿಂಗ್ ಅ ಟ್ರೀಟ್ಮೆಂಟ್ ಪ್ಲಾನ್ ಒಂದು ಮಾಡಿಬಿಟ್ಟು, ಬಟ್ ಟ್ರೀಟ್ಮೆಂಟ್ ಪ್ಲಾನ್ ಐಸೆ ಇದು ವರ್ಕೌಟ್ ಪ್ಲಾನ್ ಒಂದು ಮಾಡೋದು ಅವ್ರ ನ್ಯೂಟ್ರಿಷನ್ಗೆ ಹೆಲ್ಪ್ ಮಾಡೋದು ಒಂದೇ ಅಲ್ಲ. ಯು ಆರ್ ಇನ್ ಸಮ್ ಲೆವೆಲ್ ಅವ್ರ ಥೆರಪಿಸ್ಟ್ ಥರನು. ಕರೆಕ್ಟ್. ಬಿಕಾಸ್ ಆ ಒನ್ ಟೈಮ್ ದ ವೇ you connect to your coach is very different, right. especially if you're doing physical sessions, correct. Not online. The way you connect is correct. Very different. ನೀವು ಒಂದು ರೀತಿಯಾಗಿ ಅವರು ಥೆರಪಿಸ್ಟ್ ಥರನೇ ಅವ್ರನ್ನ ಮೋಟಿವೇಟ್ ಮಾಡಬೇಕು, ಯಾವಾಗ ಪುಷ್ ಮಾಡಬೇಕು ಯಾವಾಗ ಪುಷ್ ಮಾಡಬಾರ್ದು ಎಲ್ಲ ಗೊತ್ತಿರಬೇಕು. ಸೊ ನೀವು ನಿಮಗೆ ಒಂದು ಲಾಂಗ್ ಟರ್ಮ್ ಕೋಚ್ನ ಹುಡ್ಕೊಂಡ್ರೆ ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವಿನ್ ಇನ್ ಯೋರ್ ಫಿಟ್ನೆಸ್ ಜರ್ನಿ ಐ ಫೀಲ್. ಬಿಕಾಸ್ ಅವ್ರ ವೀಕ್ನೆಸ್ ಸ್ಟ್ರೆಂತ್ ಎರಡೂ ಗೊತ್ತಿರುತ್ತೆ. ಐ ಫೀಲ್ ಬೀಯಿಂಗ್ ಎ ಟ್ರೈನರ್ ಓಕೆ ಇಟ್ಸ್ ಅ ಟೆಕ್ನಿಕಲ್ ಟರ್ಮ್, ಆದರೆ ಯು ಹ್ಯಾವ್ ಟು ಬಿ ಫ್ರೆಂಡ್ ವಿತ್ ಎವ್ರಿಬಡಿ. Everybody you have to be friend. ಏನಾಗುತ್ತೆ when they feel okay trustworthy ಆದಾಗ they share a lot. ಸೊ ಅದು ಅವ್ರು ಶೇರ್ ಮಾಡ್ಕೊಂಡಾಗ ಓಕೆ ಹೌ ಐ ಶುಡ್ ಡೀಲ್ ವಿತ್ ದಿಸ್ ಪರ್ಸನ್ ಅಂತ ಗೊತ್ತಾಗುತ್ತೆ, ವೆದರ್ ಇಟ್ಸ್ ಅನ್ ಅಥ್ಲೀಟ್ ಆರ್ ನಾನ್ ಅಥ್ಲೀಟ್ ಬೋತ್. ಸೊ ಅದನ್ನು ನಾವು ಸೀಕ್ರೆಟಾಗೂ ಇಟ್ಕೊಬೇಕಾಗುತ್ತೆ. ಇಟ್ಸ್ ನಾಟ್ ಲೈಕ್ ಒನ್ ಸ್ಟೂಡೆಂಟಿಂದ ಇನ್ನೊಂದು ಸ್ಟೂಡೆಂಟ್. ಸೊ ಬೀಯಿಂಗ್ ಎ ಕೋಚ್ ಯು ಹ್ಯಾವ್ ಟು ಬಿ ದಟ್ ಏನಂತಾರೆ ಡಿಗ್ನಿಫೈಡ್ ಆಗಿ ಕೂಡ ಇರಬೇಕಾಗುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಐ ಎಂಜಾಯ್ ಡೂಯಿಂಗ್ ದಟ್. ಯಾ. ಸೊ ಇದು ಇನ್ನೊಂದು ನಮ್ಮ ಹತ್ರ ತುಂಬ ಪೇಷಂಟ್ಸ್ ಬರ್ತಾರೆ ಬೇರೆ ಬೇರೆ ಕಂಡೀಷನ್ಸಿಂದ, ಆ್ಯಂಡ್ ಕಂಪ್ಲೀಟ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಈಸ್ ದ ಸೊಲ್ಯೂಷನ್ ಅವ್ರಿಗೆ. ಸೊ ನಾನು ಹೇಳ್ತಿರ್ತೀನಿ ಇಲ್ಲಿ ಡಯಟ್ ಚೇಂಜ್ ಮಾಡಬೇಕಮ್ಮ, ಈ ಥರ ಎಕ್ಸಸೈಸ್ ಮಾಡಬೇಕು, ಇಲ್ಲಾಂತಂದರೆ ಇದು ಇಂಪ್ರೂವ್ ಆಗಲ್ಲ. ಬಿಕಾಸ್ ಎಕ್ಸಸೈಸ್ ಮಾಡ್ತಿದ್ದಾರೆ ಅವಾಗ ನಿಮ್ಮದು ಸ್ಟ್ರೆಸ್ ಹಾರ್ಮೋನ್ಸ್ ಕಾರ್ಟಿಸಾಲ್ ಇರಲಿ ಅವೆಲ್ಲ ರೆಗ್ಯುಲೇಟ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಬರುತ್ತೆ. ಸೊ ನಿಮ್ಮದು ಇನ್ಫ್ಲಮೇಟರಿ ಕಂಡೀಷನ್ ಏನಿದೆ ಅದು ಕಡಿಮೆ ಆಗುತ್ತೆ. ಬಟ್ ಇವರು ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ, ಒಂದು ಸೆಕ್ಷನ್ ಆಫ್ ವಿಮೆನ್ಗೆ ಏನಂತಂದರೆ ಹೆಲ್ಪ್ ಇರುತ್ತೆ. ಸೊ ನಾನು ಫಾರ್ ಎಕ್ಸಾಂಪಲ್ ನಮ್ಮದು ತೊಗೊಂಡಿದ್ರು ವಿ ಹ್ಯಾವ್ ಕುಕ್, ವಿ ಹ್ಯಾವ್ ಲಿಟಲ್ ಹೌಸ್ ಹೆಲ್ಪ್, ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಅವ್ರು ಬರೋ ತನಕ ದಿಸ್ ನಥಿಂಗ್ ಎಲ್ಸ್ ದಟ್ ವಿ ಆ್ಯಕ್ಚುಲಿ ಹ್ಯಾವ್ ಟು ಥಿಂಕ್ ಟು ಮಚ್ ಅಬೌಟ್. ನಮ್ಮದು ವರ್ಕೌಟ್ ಇದೆ, ನಮ್ಮ ಕೆಲಸ ಇದೆ, ನೋಡ್ಕೊತೀವಿ. ಆ ಥರ ಇಟ್ಸ್ ವೆರಿ ವೆರಿ ಬ್ಲೆಸ್ಡ್ ಟು ಹ್ಯಾವ್ ದಟ್ ಸಪೋರ್ಟ್. ಬಟ್ ಲಾಟ್ ಆಫ್ ಟೈಮ್ಸ್ ವಿಮೆನ್ಗೆ ಏನಂತಂದರೆ ಅವ್ರ ಮಕ್ಳು ನೋಡ್ಕೋಬೇಕು, ಅದ್ರ ಜೊತೆಗೆ ಲಾಟ್ ಆಫ್ ಅದರ್ ಥಿಂಗ್ಸ್ ಅಟ್ ಹೋಮ್ ದೇ ಹ್ಯಾವ್ ಟು ಮ್ಯಾನೇಜ್ ಆಲ್ಸೋ. ಸೊ ಅಂತ ಅವ್ರಿಗೆ ಟೈಮ್ ತೊಗೊಂಡು ಜಿಮ್ಗೆ ಹೋಗೋದು ಇಟ್ಸ್ ನಾಟ್ ಪಾಸಿಬಲ್ ಆಗಲ್ಲ. ಸೊ ನಾವು ಇದು ಎಷ್ಟೊಂದು ಥೌಸಂಡ್ಸ್ ಆಫ್ ಪೇಷಂಟ್ಸ್ ಜೊತೆ ಮಾತಾಡಿ ಐ ಫೀಲ್ ವೆರಿ ಎಂಪಥೆಟಿಕ್ ಕಿ ಹೌದು ತುಂಬ ಕಷ್ಟ. ಸೊ ಅಟ್ಲೀಸ್ಟ್ ಒಂದು 1 hour ಆಗಿಲ್ಲ ಅಂತ 20 minutes ಮೇ ಬಿ 2 pockets ಆಫ್ 20 minutes ತೊಗೋರಿ. ಸೊ ಅಂಥವ್ರಿಗೆ ನೀವೇನು ಸಜೆಷನ್ ಕೊಡ್ತೀರಾ? ತುಂಬ ಬ್ಯುಸಿ ಇರೋ ಹೌಸ್ ವೈಫ್ಸ್ ವೇರ್ ದೇ ಡೋಂಟ್ ಹ್ಯಾವ್ ಸೊ ಮಚ್ ಟೈಮ್, ಬಿಕಾಸ್ ಅವ್ರ ಮಕ್ಕಳು ಹೋದ್ಮೇಲೆ ಅವ್ರ ಇನ್ಲಾಸ್ ಇರ್ತಾರೆ ಮನೆಯಲ್ಲಿ, ಇಲ್ಲ ಏನೋ ಒಂದಿರುತ್ತೆ, ಅವ್ರ ಹೆಲ್ತ್ ಸರಿ ಇಲ್ಲದೆ ಇರೋ ಅಡಲ್ಟ್ಸ್ ಇರ್ಬೋದು, ಮಕ್ಕಳಿರ್ಬೋದು. ಸೊ ದೇ ಹ್ಯಾವ್ ಲಾಟ್ ಆಫ್ ಬರ್ಡನ್ ಆನ್ ದೆಮ್ ವೇರ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲ್ ಫಾರ್ ದೆಮ್ ಟು ಟೇಕ್ 1 hour ಆ್ಯಂಡ್ ಜಸ್ಟ್ ಗೋ ಟು ಜಿಮ್. ಬಿಕಾಸ್ ವೆನ್ ವಿ ಸೇ 1 hour ಟು ದ ಜಿಮ್, ಅದು ಆಲ್ಮೋಸ್ಟ್ 1.5 hour ಆಫ್ ಯೋರ್ ಟೈಮ್. ಕರೆಕ್ಟ್. ನೀವು ಹೋಗೋದು ಬರೋದು, ಅದ್ರ ಮೇಲೆ ನೀವು ಸುಸ್ತಾಗೋದು, ವಾಟ್ ಎವರ್ ಇಟ್ ಈಸ್, ಇಟ್ ಟೇಕ್ಸ್ ದಟ್ ಮಚ್ ಆಫ್ ಟೈಮ್. ಸೊ ಇಂಥವ್ರಿಗೆ ನೀವು ಏನು ಅಡ್ವೈಸ್ ಕೊಡ್ತೀರಾ? 20 minutes ಇಫ್ ಐ ಹ್ಯಾವ್ ಟು ಟೇಕ್ ಔಟ್, ಎಂಥ ಎಕ್ಸಸೈಸ್ ಮಾಡಬೇಕು ಇವರು ಮನೆಯಲ್ಲಿ? ಫ್ಯಾನ್ಸಿ ಎಕ್ವಿಪ್ಮೆಂಟ್ ಇಲ್ಲ, ಏನು ಬೇಕಾಗಿಲ್ಲ, ಮನೆಯಲ್ಲಿ ಇವ್ರು ಏನು ಮಾಡ್ಬೋದು? ಸೊ ಬೇಸಿಕಲಿ ಇದರಲ್ಲೂ ದೇರ್ ಆರ್ ಟೈಪ್ಸ್ ಆಫ್ ಪೀಪಲ್. ಒನ್ ಹೂ ಕ್ಯಾನ್ ನಾಟ್ ಅಫೋರ್ಡ್, ಎಸ್, ಒನ್ ಹೂ ಕ್ಯಾನ್ ಅಫೋರ್ಡ್ ಬಟ್ ದೇ ಡೋಂಟ್ ಹ್ಯಾವ್ ಟೈಮ್. ಕರೆಕ್ಟ್. ಈ ಥರದಲ್ಲೇ ಇರ್ತಾರೆ. ಸೊ ಒನ್ ಹೂ ಕ್ಯಾನ್ ನಾಟ್ ಅಫೋರ್ಡ್ ಅವ್ರೇನು ಮಾಡ್ಬೋದು ಅಂತ ಅಂದರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ನಾಲೆಜೇ ಇಲ್ಲ ಏನು ಎಕ್ಸಸೈಸ್ ಮಾಡಬೇಕು ಅಂತ. ಸೊ ಅವರಿಗೆ ಐ ಮೀನ್ ಜಾಸ್ತಿ ಆಪ್ಷನ್ಸ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಟೈಮೂ ಇಲ್ಲ, ದಿ ಕಾಂಟ್ ಅಫೋರ್ಡ್, ದಿ ಡೋಂಟ್ ನೋ ವಾಟ್ ಟು ಡೂ. ಐ ವುಡ್ ಸೇ
ಸ್ವಲ್ಪ ಯೂಟ್ಯೂಬ್ ತೆಗಿಯೋಷ್ಟಂತೂ ಗೊತ್ತಿರ್ಬೋದಾ? 100%. ಇಲ್ಲಾಂತಂದ್ರೆ ಪಾಡ್ಕಾಸ್ಟ್ ನೋಡ್ಲಿಕ್ಕೆ ಆಗಲ್ವಲ್ಲ ಅವ್ರಿಗೆ. ಕರೆಕ್ಟ್. ಯೂಟ್ಯೂಬ್ ತೆಗ್ದಿದ್ರೆ ಯೂಟ್ಯೂಬ್ ಅಂಡ್ ಇನ್ಸ್ಟಾಗ್ರಾಮ್ ಇಸ್ ಲೈಕ್ ಇನ್ಸ್ಟಾದಲ್ಲಿ ರೀಲ್ ಸ್ಕ್ರೋಲ್ ಮಾಡಕ್ ಬರುತ್ತೆ, ಅದಕ್ಕೆ ಟೈಮ್ ಇದೆ ಅಂದಮೇಲೆ ಸೊ ಡೆಫಿನೆಟ್ಲಿ ದೇ ಹ್ಯಾವ್ ಟೈಮ್ 20 minutes ಯೂಟ್ಯೂಬ್ ಇಂದ 100% ಇರುತ್ತೆ ಯಾರಿಗಿದ್ರೂ. ನಾನು ಏನು ಹೇಳ್ತೇನೆ, ನೀವು ಕುಕ್ಕಿಂಗ್ ಮಾಡ್ತಿರೋವಾಗ ನೀವು ಅಲ್ಲಿ ನಿಂತ್ಕೊಂಡು ಕುಕ್ಕಿಂಗ್ ಮಾಡ್ತಿರ್ತೀರ, ಆ ಟೈಮಲ್ಲಿ ಸ್ಕ್ವಾಟ್ಸ್ ಮಾಡಿ. ಕರೆಕ್ಟ್, ಎಕ್ಸಾಕ್ಟ್ಲಿ. ನಾ ಅದೇ ಹೇಳಕ್ ಬಂದೆ. ಫಂಕ್ಷನಲ್ ಚೇಂಜಸ್. ಕರೆಕ್ಟ್. ಅದೇನಂತ ಅಂದ್ರೆ ಅವ್ರಿಗೆ ಇರಬೇಕು, ನಾನು ಮಾಡಬೇಕು, ಇದು ನಂಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ಸೋವರೆಗೂ ಅವ್ರು ಮಾಡೋದಿಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅಟ್ ಎನಿ ಕಾಸ್ಟ್ ದೇ ವಿಲ್ ಡೂ ಇಟ್. ಇದು ಒನ್ ಹು ಕ್ಯಾನ್ ಅಫೋರ್ಡ್ ಅವರಿಗೆ. ಓಕೆ, ದೇ ಡೋಂಟ್ ದೇ ಆರ್ ಓಕೆ, ನನ್ನ ಕ್ಲೈಂಟ್ಸ್ ಎಷ್ಟು ಜನ ಇದ್ದಾರೆ, ದೇ ಆರ್ ಲೈಕ್ ಸೂಪರ್ ಡೂಪರ್ busy. They don't have time. Like I don't have time, Nithya, and I'm very conscious to go to the gym. I don't want to go to the gym. So ನಾನು ಮನೆಯಲ್ಲೇ ಮಾಡಬೇಕು. ಸೊ ಮನೆಯಲ್ಲೇ ವಿತೌಟ್ ಎಕ್ವಿಪ್ಮೆಂಟ್ಸ್ ಬಾಡಿ ವೆಯ್ಟ್ ಟ್ರೈನಿಂಗ್ ಇಸ್ ದ ಬೆಸ್ಟ್. ಲಾಕ್ಡೌನ್ ಟೈಮಲ್ಲಿ ನಾನು ಅದೇ ಮಾಡಿದ್ದೆ. ಹೌದು. ವಾಟ್ ಡಿಡ್ ಐ ಡೂ? ಆಲ್ಮೋಸ್ಟ್ ಅ ಇಯರ್ ಐ ಡಿಡ್. ಎಲ್ಲ ಜಿಮ್ ಕ್ಲೋಸ್, ಇವನ್ ಅಪಾರ್ಟ್ಮೆಂಟ್ ಜಿಮ್ ಕ್ಲೋಸ್, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ವಾಟ್ ಡಿಡ್ ವಿ ಡೂ? ಸೊ ಬಾಡಿ ವೇಟ್ ಟ್ರೈನಿಂಗ್ ಆರ್ ದ ಬೆಸ್ಟ್ ಇಫ್ ಯು ಡೋಂಟ್ ಹ್ಯಾವ್ ಎಕ್ವಿಪ್ಮೆಂಟ್ಸ್. ಅದ್ರ ಬಗ್ಗೆ ಜಸ್ಟ್ ಬ್ರೇಕ್ ಇಟ್ ಡೌನ್. ಓಕೆ, ಸೊ ವಿ ವಿಲ್ ಟಾಕ್ ಅಬೌಟ್ ಫಸ್ಟ್ ಪೀಪಲ್ ಎಫೋರ್ಡ್ ಮಾಡ್ಲಿಕ್ಕೆ ಆಗಲ್ಲ, ನಾನು ಏನು ಎಕ್ವಿಪ್ಮೆಂಟ್ ತೊಗೊಂಡಲ್ಲ. ಮೇ ಬಿ ಓಕೆ 1 or 2 ಡಂಬಲ್ಸ್ ತೊಗೊತೀನಿ, ಒಂದು 2 kg ಇರಲಿ, ಒಂದು 5 kg ಇರಲಿ. ಐ ಮೀನ್ 2 5 kgs and a pair I'll take. So basic this much I can take. Okay. So what can I do as a busy woman who doesn't want to go to gym and equipment ಜಾಸ್ತಿ ಖರೀದಿ ಮಾಡಲ್ಲ ನಾನು, and ನನಗೆ ಜಾಸ್ತಿ ಟೈಮ್ ಇಲ್ಲ. Okay, one is I would suggest please take professional advice also. ಯಾಕಂತ ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ, ಮತ್ತು ಹೇಗೆ ಮಾಡ್ತೀರಾ? ಸೊ there is lot of I'm there, online coach, I'm here. ದುಡ್ಡಿಲ್ಲಮ್ಮ ನಮ್ಮ ಹತ್ರ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ದುಡ್ಡಿಲ್ಲ, ನನಗೆ ದುಡ್ಡು ಸ್ಪೆಂಡ್ ಮಾಡೋದು ಇಷ್ಟ ಇಲ್ಲ. ಸೊ ನಾನು ಯೂಟ್ಯೂಬ್ ನೋಡ್ತೀನಿ, ನೀವು ನನಗೆ 20 minutesನಲ್ಲಿ ಏನು ಮಾಡಬೇಕೋ ಹೇಳಿ. ಓಕೆ, ಅದು ಹಂಗೆ ಡೈರೆಕ್ಟ್. ಓಕೆ, ಬೇಸಿಕ್ ಸ್ಕ್ವಾಟ್ಸ್ ಮಾಡೋಕ್ಕೆ ಲೆಗ್ಸ್ ಇದೆಯಾ? ಬಿಕಾಸ್ ಲೆಗ್ಸ್ ಇದೆಯಾ ಅಂತಂದರೆ ನಮಗೆ ನಾವು ಹೇಳ್ತೀವಿ, ನೀವು ಒಂದು ಪ್ರೊಫೆಷನಲ್ ಸೆಷನ್ ತಗೋರಿ. ನಿಮ್ಮ ಫಾರ್ಮ್ ಹೇಗಿದೆ, ನೀವು ಏನು ತಪ್ಪು ಮಾಡ್ತಾ ಇದ್ದೀರಾ ಅದೆಲ್ಲ ನಿಮಗೆ ಕರೆಕ್ಟ್ ಮಾಡ್ತಾರೆ. ಬಿಕಾಸ್ ನೀವು ಫಾರ್ಮ್ ಸರಿಯಾಗಿ ಮಾಡಲ್ಲ ಅಂದರೆ ಇಂಜುರೀಸ್ ಆಗುತ್ತೆ. ಕರೆಕ್ಟ್. ಸೊ ನೀವು ಬಿಗಿನರ್ ಆಗಿರುವಾಗ ಮೇ ಬಿ ಫಸ್ಟ್ ಸಿಂಪಲ್ ಯೂಟ್ಯೂಬ್ ನೋಡಿ ಸ್ಕ್ವಾಟ್ಸ್ ಅದು ಇದನ್ನು ಮಾಡಿ, ಬಟ್ ಅಟ್ಲೀಸ್ಟ್ ಒಂದು ಪ್ರೊಫೆಷನಲ್ ಸೆಷನ್ ತಗೋರಿ ಅಂತ ಹೇಳ್ತೀನಿ. ಇದೇ ಹೇಳ್ತಾರೆ, ನನ್ನ ಹಸ್ಬೆಂಡ್ ಒಪ್ಕೊಂಡಲ್ಲ, ಇಲ್ಲ ಇದು ನನ್ನ ಹತ್ರ ದುಡ್ಡಿಲ್ಲ. ದೇ ಸೇ ದಿಸ್. ದಟ್ ಈಸ್ ವೈ ಐ ಆಮ್ ಆಸ್ಕಿಂಗ್ ಟು ಹೆಲ್ಪ್ ದೋಸ್ ವಿಮೆನ್. ಮೇ ಬಿ ಅವ್ರದ್ದು ಜೆನ್ಯೂನ್ ಪ್ರಾಬ್ಲಮ್ ನಿಜವಾಗ್ಲೂ ಇದೆ. ಸೊ ಯೂಟ್ಯೂಬ್ ನೋಡಿ ನಾನೇನು ಮಾಡ್ಬೋದು? ಒಂದು ಕ್ವೆಶನ್ ನನ್ನಲ್ಲಿದೆ, ಅವ್ರಿಗೆ ಫುಲ್ಲು ಬೇಡದೇ ಇರೋ ಡಿಸೀಸ್ ಎಲ್ಲ ಬಂದಿದೆ. ದೇ ಗೋ ಟು ದ ಡಾಕ್ಟರ್ ಆ್ಯಂಡ್ ಎಷ್ಟೋ ಜನಕ್ಕೆ ಪ್ರಾಬ್ಲಮೇ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಡಾಕ್ಟರ್ ಹೇಳ್ತಾರೆ ನಿಂಗೆ ಈ ಆಪ್ರೇಷನ್ ಮಾಡಬೇಕಮ್ಮ, ನಿನ್ಗೆ ಈ ಮೆಡಿಸಿನ್ ಬೇಕಾ. ಆವಾಗ ಎಲ್ಲರ ಹತ್ರ ದುಡ್ಡಿರುತ್ತೆ, ದೇ ಡೋಂಟ್ ಹ್ಯಾವ್ ಮನಿ ಬಿಕಾಸ್ ದೇ ಡೋಂಟ್ ಸಿ ದ ಪ್ರಾಬ್ಲಮ್ ಅಲ್ವಾ. ಸೊ ಇದನ್ನೇ ನಾವು ಹೇಳ್ತೀವಿ, ಇದು ನಿಮಗೆ ಇಟ್ಸ್ ನಾಟ್ ಎನ್ ಎಕ್ಸ್ಪೆನ್ಸ್, ಇದು ಒಂದು ಇನ್ವೆಸ್ಟ್ಮೆಂಟ್. ಎಕ್ಸಾಕ್ಟ್ಲಿ. ನಿಮ್ಮ ಹೆಲ್ತ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ, ಆ್ಯಂಡ್ ಇಟ್ ಈಸ್ ಮಚ್ ಲೆಸ್ ದ್ಯಾನ್ ದ ಮನಿ ನೀವು ಡಿಸೀಸಸ್ ಮೇಲೆ ಏನು ಸ್ಪೆಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದನ್ನು ನೀವು ಪ್ರಿವೆಂಟ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ಓಕೆ ಮೈಂಡ್ ಸೆಟ್ ಚೇಂಜ್ ಮಾಡಬೇಕಂದ್ರೂ ಇಟ್ ಇಸ್ ಬಟ್ ಸ್ಟಿಲ್ ವೆರಿ ಈಸಿ. ಏನಿಲ್ಲ, ದೇರ್ ಲಾಟ್ ಆಫ್ ಪೀಪಲ್ ಅವ್ರಿಗೆ ಸ್ಕ್ವಾಟ್ಸ್ ಮಾಡಲಿಕ್ಕೂ ಬರಲ್ಲ. ಐ ಕಾಂಟ್, ಅವ್ರಿಗೆ ನೀ ಪ್ರಾಬ್ಲಮ್ ಇರ್ಬೋದು ಅಥವಾ ಅವ್ರ ಲೈಫಲ್ಲಿ ಮಾಡೇ ಇಲ್ಲ. ಸೊ ನಾನು ಹೇಳಲಿಕ್ಕೆ ಆಗಲ್ಲ ಸ್ಕ್ವಾಟ್ಸ್ ಮಾಡು, ಲಂಚಸ್ ಮಾಡು, ಡೆಡ್ ಲಿಫ್ಟ್ ಮಾಡು, ಯು ಡೋಂಟ್ ಹ್ಯಾವ್ ಇವನ್ ಎಕ್ವಿಪ್ಮೆಂಟ್ಸ್ ಅಂತ. ಸೊ ವಾಟ್ ಐ ಗಿವ್ ಇಸ್ ಬಾಡಿ ವೇಟ್ ಟ್ರೈನಿಂಗ್ ಅಂದರೆ ಯಾವ ಥರ ಅಂತಂದರೆ ಲೈ ಡೌನ್, ಲೆಗ್ ಲಿಫ್ಟ್ಸ್, ದೋಸ್ ಆಲ್ ದ ಬೇಸಿಕ್ಸ್. ಆಮೇಲೆ ಪುಷಪ್ಸ್ ಮಾಡ್ಲಿಕ್ಕೆ ಆಗಲ್ಲ, ಡೆಫಿನೆಟ್ಲಿ ವಾಲ್ ಪುಷಪ್ಸ್ ಯು ಕ್ಯಾನ್ ಡೂ. ಓಕೆ, ಈ ಥರ ಯೂಟ್ಯೂಬಲ್ಲಿ ತುಂಬ ಎಕ್ಸಸೈಸ್ ಬರುತ್ತೆ. ಲೂಪ್ ಬ್ಯಾಂಡ್ಸ್ ಸಿಗುತ್ತೆ, ಲೂಪ್ ಬ್ಯಾಂಡ್ಸ್ ಹಾಕೊಂಡು ಎಕ್ಸಸೈಸ್ ಮಾಡ್ಬೋದು. ಓಕೆ, ವೆಯ್ಟ್ ಸಿಗಲ್ಲ ಅಂದರೆ ಆ್ಯಂಕಲ್ ವೆಯ್ಟ್ ಸಿಗುತ್ತೆ. ಎಗೇನ್ ಅದೇ ಸೇಮ್ ಎಕ್ಸಸೈಸ್ ಇಫ್ ಯು ವಾಂಟ್ ಟು ಪುಷ್ ಸೆಕೆಂಡ್ ವೀಕ್ ಥರ್ಡ್ ವೀಕಿಗೆ ಹೋಗಬೇಕು ಅಂದರೆ ಫಸ್ಟ್ 2 weeks ವಿತೌಟ್ ವೇಟ್ಸ್, ಆಫ್ಟರ್ ದಟ್ ಪುಟ್ 1 kg, half kg ವೇಟ್. ದೇರ್ ಈಸ್ ಅನ್ ಆಲ್ಟರ್ನೇಟಿವ್. ಮಾಡಬೇಕು ಅಂತ ಅಂದರೆ ದೇ ವಿಲ್ ಫೈಂಡ್ ಅ ವೇ. ಕರೆಕ್ಟ್. ಸೊ ಅದೇ ನೇಮ್ ಒಂದು 5 exercises ಹೇಳಿ ದಟ್ ವುಮೆನ್ ಅಟ್ ಹೋಮ್ ಕ್ಯಾನ್ ಡೂ ವಿತೌಟ್ ಎನಿ ವೇಟ್ಸ್. 5 exercises. ನೇಮ್ ಹೇಳಿ, ಸೊ ದಟ್ ಅವ್ರು ಹೋಗಿ ಆ ನೇಮ್ ಹುಡ್ಕೊಂಡು ಅಟ್ಲೀಸ್ಟ್ ಮಾಡ್ತಾರೆ. ಅದರಲ್ಲಿ ಫಾರ್ಮ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಿಕಾಸ್ ಸ್ಕ್ವಾಟ್ಸ್ ಮಾಡ್ತಿರುವಾಗಿರಲಿ ನಾವು ಪುಷಪ್ಸ್ ಮಾಡಿದ್ರೆ ಫಾರ್ಮ್ ಇಸ್ ತುಂಬ ಇಂಪಾರ್ಟೆಂಟ್. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸೇ ದಟ್, ಬಟ್ ನಿಮ್ಮದು ಆಸ್ ಅನ್ ಕೋಚ್ ಯು ಟೆಲ್ ಮಿ 5 exercises that I can do. ಓಕೆ, ಸ್ಪೆಷಲಿ ವಿಮೆನ್ಗೋಸ್ಕರನೇ ಮಾತಾಡ್ತಿರೋದ್ರಿಂದ ನಾವು ಲೆಟ್ಸ್ ಟ್ರೈನ್ ಮೋರ್ಲಿ ಆನ್ ಲೋವರ್ ಬಾಡಿ. ಆಯಿತಾ? ವಿ ಕಾಲ್ ಇಟ್ ಆಸ್ ಲೆಗ್ ಲಿಫ್ಟ್, ಲೈ ಡೌನ್, ಜಸ್ಟ್ ಲೆಗ್ ಲಿಫ್ಟ್, ಅದು ಒಂದಾಗುತ್ತೆ. ವಾಲ್ ಸಿಟ್ ಹೋಲ್ಡ್ ಮಾಡ್ಬೋದಲ್ಲ, ವಾಲ್ ಸಪೋರ್ಟ್ ಇದೆ,
ದ ಕ್ವಾಡ್ರಿಸೆಪ್ಸಿಗೆ ವರ್ಕ್ ಆಯಿತು. ಅಗೇನ್ ಕಾಫ್ ರೈಸಸ್ಗೆ ಜಸ್ಟ್ ನಿಂತ್ಕೊಳ್ಳಿ, ಕಾಫಲ್ಲಿ ವಾಕ್ ಮಾಡಿ, ಇಟ್ಸ್ ಎನಫ್. ಕಾಫಿಗೆ ಆಯಿತು. ಆ್ಯಂಡ್ ಪುಷಪ್ಸ್ ಬೇಕೋ ಆರ್ಮ್ಸ್ಗೆ ಅಂತಂದರೆ ವಾಲ್ ಪುಷಪ್ಸ್ ಇಸ್ ಎನಫ್. ಆಮೇಲೆ ಡಿಪ್ಸ್ ಬೇಕು ಅಂದರೆ ಇದರಲ್ಲಿಂದ ಡಿಪ್ಸ್ ಮಾಡ್ಬೋದು. ಅಗೇನ್ ಹಿಪ್ ಥ್ರಸ್ಟ್ ಬೇಕು ಅಂತಂದರೆ ಬೆಂಚ್ ಇರುತ್ತೆ, ಕೌಚ್ ಇರುತ್ತೆ, ಹಿಪ್ ಥ್ರಸ್ಟ್ ಮಾಡ್ಬೋದು. ಕೌಚು ಬೇಡ, ಅಟ್ಲೀಸ್ಟ್ ಫ್ಲೋರ್ ಇದೆ ಅಲ್ಲ, ಐ ಮೀನ್ ಹಿಪ್ ಥ್ರಸ್ಟ್ ಮಾಡ್ಬೋದು. ಹಿಪ್ ಥ್ರಸ್ಟ್ ಅಲ್ಲಿ ವೇರಿಯೇಷನ್ಸ್ ಮಾಡ್ಬೋದು, ಆಬ್ಸ್ ಕ್ರಂಚಸ್ ಮಾಡ್ಬೋದು, ಲಾಡ್ ಆಫ್ ಕ್ರಂಚಸ್ ವಿತೌಟ್ ಎನಿ ಫ್ಯಾನ್ಸಿ ಎಕ್ವಿಪ್ಮೆಂಟ್ಸ್ ಮಾಡ್ಬೋದು. ಸೊ ಇಷ್ಟೇ. ಐ ಥಿಂಕ್ ಕಾರ್ಡಿಯೋ ಮಾಡಬೇಕು ಅಂದರೆ ಮೌಂಟೇನ್ ಕ್ಲೈಂಬರ್ಸ್ ಮಾಡ್ಬೋದು. ಐ ಮೀನ್ ಅದೇ ಮೌಂಟೇನ್ ಕ್ಲೈಂಬರ್ಸ್ ಅದು ವೇರಿಯೇಷನ್ಸ್ ಮಾಡ್ಬೋದು. ಜಂಪಿಂಗ್ ಜಾಕ್ಸ್ ಮಾಡ್ಬೋದು. ಓಕೆ, ಜಂಪಿಂಗ್ ಜಾಕ್ಸು ಹೈ ನೀ ಇದೆಲ್ಲ ನಾನು ಸಜೆಸ್ಟ್ ಮಾಡಲ್ಲ ಇನಿಷಿಯಲಿ ಬಿಕಾಸ್ ದೇ ಹ್ಯಾವ್ ಅ ವೆರಿ ವೀಕ್ ಮಸಲ್ಸ್. ಓಕೆ, ಲೆಟ್ಸ್ ಸ್ಕಿಪ್ ದಟ್, ಬಟ್ ಸ್ಟಿಲ್ ಲಾಟ್ ಆಫ್ ದೀಸ್ ಬೇಸಿಕ್ ಸ್ಟಫ್ ಇಸ್ ಮೋರ್ ದೆನ್ ಎನಫ್. ಆ್ಯಂಡ್ ಇನ್ನು ಸ್ವಲ್ಪ ದುಡ್ಡಿದ್ರೆ ಮೇ ಬಿ ಲಿಟಲ್ ಬಿಟ್ ಆಫ್ ವೆಯ್ಟ್ಸ್ನ ಪರ್ಚೇಸ್ ಮಾಡಿ ಯು ಕ್ಯಾನ್ ಜಸ್ಟ್ ಡೂ ಲಿಟಲ್ ಬಿಟ್ ಆಫ್ ವೆಯ್ಟ್ ಲಿಫ್ಟಿಂಗ್ ಅಟ್ ಹೋಮ್ ಇಟ್ ಸೆಲ್ಫ್. ಲಿಟಲ್ ಬಿಟ್ ಅಂದರೆ ಅವ್ರಿಗೆ ಏನು ಬೇಡ, ಜಸ್ಟ್ ವಾಟ್ ಐ ಸೇ 2 kg or 5 kg dumbbell, one thing, and loop bands, resistance band, ಎರಡು different equipment, loop bands and resistance band, and ankle weight, 1/2 kg and 1 kg. ಇದಿಷ್ಟಿದ್ರೆ ಸಾಕು. I mean you can achieve your body actually they can achieve. ಬಟ್ ಇವೆಲ್ಲದ್ರಿಂದಾನು ನನಗೆ ಮೋಸ್ಟ್ಲಿ ಐ ಆಮ್ ಟ್ರೈಂಗ್ ಟು ಟೋನ್ ಮೈ ಮಸಲ್ಸ್, ಬಿಲ್ಡ್ ಮೈ ಮಸಲ್ ಸ್ಟ್ರೆಂತ್, ಬಟ್ ಹೌ ಡು ಐ ಲೂಸ್ ವೆಯ್ಟ್? Okay. Losing weight in a healthy way is best way, what I suggest. So ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದರೆ ನ್ಯೂಟ್ರಿಷನ್ ಪಾರ್ಟ್ ಎಲ್ಲರಿಗೂ ಗೊತ್ತು, ಏನು ತಿನ್ಬೇಕು ಏನು ತಿನ್ನಬಾರ್ದು. ನೋ ನೀಡ್ ಪ್ರೊಫೆಷನಲ್ಸ್ ಫಾರ್ ದಟ್. ನಿಮಗೆ ಗೊತ್ತು ತಾನೇ ಹೊರಗಡೆ ಈ ಫುಡ್ ತಿನ್ನಬಾರ್ದು, ಇದರಲ್ಲಿ ಈ ಪ್ರಾಡಕ್ಟ್ಸ್ ಇದೆ ಅಥವಾ ಇದೆ. ಸೊ ಒನ್ಸ್ ಇನ್ ಎ ವೈಲ್ ಇಟ್ಸ್ ಫೈನ್, ಬಟ್ ಐ ಸಜೆಸ್ಟ್ ಎವ್ರಿಬಡಿ ಟು ಹ್ಯಾವ್ ಪ್ರೋಟೀನ್ ಇಂಟೇಕ್ ಅಷ್ಟೇ. ನಿಮ್ಗೆ ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಡೈಲಿ ಫುಡ್ನಲ್ಲಿ ನಾನ್ ವೆಜ್ ತಿನ್ನೋದಾಗಿದ್ದರೆ ಅಗೇನ್ ವಿಲ್ ಗೆಟ್ ಎ ಪ್ರೋಟೀನ್, ಫಿಶ್ ಐ ಮೀನ್ ಚಿಕನ್ ಆಗಿರ್ಬೋದು, ಎಗ್ಸ್ ಆಗಿರ್ಬೋದು. ವೆಜಿಟೇರಿಯನ್, ಐ ಆಮ್ ಎ ವೆಜಿಟೇರಿಯನ್, ಐ ಆಮ್ ಲೈಕ್ ಕನ್ವರ್ಟೆಡ್ ವೆಜಿಟೇರಿಯನ್. ನನಗೆ ತುಂಬ ಕಷ್ಟ ಆಗ್ತಿದೆ ಇವಾಗ, ಬಟ್ ಸ್ಟಿಲ್ ಆಪ್ಷನ್ಸ್ ಇದೆ. ಈಗೇನು ಏನು ನನಗೆ ಪ್ರೋಟೀನ್ ಯಾವುದು ಅಂತ ಗೊತ್ತಿಲ್ಲ ಅಂದರೆ ChatGPT ಇದೆ, ಯೂಟ್ಯೂಬ್ ಇದೆ, ಗೋ ಚೆಕ್ ಇಟ್, ಯಾವುದು ಪ್ರೋಟೀನ್ ಅಂತ ಸಿಗುತ್ತೆ. ಫುಡಲ್ಲಿ ಕಂಟ್ರೋಲ್ ಮಾಡ್ಬೋದು. ಇಷ್ಟು ವರ್ಕೌಟ್ ಮಾಡ್ತಿದ್ದಾರೆ ಬೇಸಿಕ್ ಅಂತ ಅಂದರೆ ಫುಡ್ನಲ್ಲಿ ಕಂಟ್ರೋಲ್ ಮಾಡಿದ್ರೆ ದೇ ವಿಲ್ ಹ್ಯಾವ್ 100% ದೇ ಲೂಸ್. ರೀಸೆಂಟಾಗಿ ಮೈ ನೇಬರ್ ಆಯಿತಾ ಸಡನ್ನಾಗಿ ಬಂದ್ಬಿಟ್ಟು ನಾನು ಅವ್ರನ್ನ ತುಂಬ ಲೈಕ್ ಶಿ ಮೈಟ್ ಬಿ 120 kg ಐ ಗೆಸ್ ವೆನ್ ಐ ಸಾ ಹರ್. ಸಡನ್ಲಿ ಶಿ ವಾಸ್ ಲೈಕ್ ಸಮ್ವೇರ್ 75-80 kg ವಿತಿನ್ ಸ್ಪ್ಯಾನ್ ಆಫ್ 3 months. ಐ ಆಮ್ ಲೈಕ್ ವಾಟ್ ಡಿಡ್ ಯು ಡೂ? ಬಟ್ ಐ ಆಮ್ ಸೀಯಿಂಗ್ ಫುಲ್ ಸ್ಯಾಗಿ ಎಲ್ಲ ಕಡೆ ಲೈಕ್ ಮಸಲ್ ಫಾಲಿಂಗ್ ಡೌನ್. ನಾ ಏನು ಮಾಡಿದೆ ಅಂತ ಅಂದರೆ ನೋ ಕಾರ್ಬ್ಸ್ ಇಟ್ ಸಿಮ್ಸ್. Like no carbs, absolutely no carbs. I'm like, for what? ಮತ್ತೆ ಎನರ್ಜಿ ಹೆಂಗೆ ಸಿಗುತ್ತೆ? ಡೈಲಿ ಯು ಆರ್ ಕಮಿಂಗ್ ಟು ಡೂ ಯೋಗ. ಶಿ ಡಸ್ ಓನ್ಲಿ ಯೋಗ. ದೆನ್ ಐ ಸಜೆಸ್ಟೆಡ್ ಹರ್, ಓಕೆ ಯೋಗ ಈಸ್ ಫೈನ್ ಫಾರ್ ಯುವರ್ mindfulness and everything, but start strength training anta. When I told her, immediately that day evening I saw her doing strength training in my gym by her own. At least ಅದು ಒಂದು ಇಂಪ್ರೂವ್ಮೆಂಟ್, ಅಪ್ಡೇಷನ್ ಇಸ್ ಇಂಪಾರ್ಟೆಂಟ್. ಅದು ಮೋಸ್ಟ್ ಆಫ್ ದ ಟೈಮ್ಸ್ ಅವೇರ್ನೆಸ್ ಇಲ್ಲ, ಬಿಕಾಸ್ ಲಾಟ್ ಆಫ್ ಟೈಮ್ಸ್ ಇವಾಗ್ಲೂ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಪೇಷಂಟ್ಸು ಇದೇ ಹೇಳ್ತಾರೆ, ಸೊ ಏನೇನು ತಿನ್ನಲಿಕ್ಕೆ ಬಿಡಬೇಕು. This is the first question they ask. So weight loss is not just about what bidbeku, it is about what you have to add madbeku. That is also very very important, because the cutting off everything seems to be the weight loss solution for many people. ಅದು ಅನ್ಕೊಂಡ್ಬಿಟ್ಟಿದೆ, ಸಲಾಡ್ಸ್ ತಿನ್ಬೇಕೇನೋ, ಏನು ತಿನ್ನಬಾರ್ದು ಅಂತ. ಅಲ್ಲ, ಎಲ್ಲ ತಿನ್ನೋದು ಬಿಟ್ಬಿಟ್ರೆ ನಾನು weight loss ಆಗ್ತೀನಿ. ಬಟ್ ದೇರ್ ಆರ್ ಲಾಟ್ ಆಫ್ ಟೈಮ್ಸ್ ಅದು ಬ್ಯಾಕ್ ಫೈರ್ ಆಗಿ ಇನ್ನೂ weight gain ಆಗುತ್ತೆ, ಬ್ಲೋಟಿಂಗ್ ಆಗುತ್ತೆ ಅದರಿಂದ. ಸೊ ಎಲ್ಲದಕ್ಕೂ ಐ ಥಿಂಕ್ ಪ್ರೊಫೆಷನಲ್ ಹೆಲ್ಪ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಇಲ್ಲ ಅಂದ್ರೂ ಫೋಕಸ್ ಆನ್ ಯುವರ್ ಡಯಟ್. ಸೊ ಟೆಲ್ ಮೀ top 5 foods one should include, and top 5 foods one should ಏನು include ಮಾಡಬೇಕು, ಏನು exclude ಮಾಡಬೇಕು if I want to do weight loss journey safely at home. Okay, so first thing is ಏನೇನು ಎಲಿಮಿನೇಟ್ ಮಾಡಬೇಕು ಅಂದರೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ಅವ್ರ ಮೆಡಿಕಲ್ ಕಂಡೀಷನ್ಸ್ ಮೇಲೂ ನಾವು ಟೇಕ್ ಕೇರ್ ಮಾಡಬೇಕಾಗುತ್ತೆ. ಕೆಲವರು ದೇ ಆರ್ ನಾಟ್ ಅವೇರ್ ಆಫ್ ಇಟ್, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ. ಸೊ ಬಟ್ ವಾಟ್ ಐ ಸೇ ಇಸ್ 5 good things you should have is, one is protein. Protein ge if you are a vegetarian, there's lot of quinoa irbodu athwa curd irbodu, nuts irbodu, these kind of basic stuff is enough. But protein is necessary. If you're non-vegetarian, of course you have egg, you can have fish for omega 3. Omega 3 dagin skin chanaga agutte, lot of good things happens. Amele what else I can add?
ಬೇಸಿಕಲಿ See, at home food you can have. ಅಷ್ಟೇ, ದಟ್ ಈಸ್ ದ ಸಿಂಪ್ಲೆಸ್ಟ್ ಥಿಂಗ್. ವಾಟ್ ಐ ಟೆಲ್ ಮೈ ಪೇಷನ್ಸ್ ಇಸ್, ನೀವು ಫಸ್ಟ್ ಏನು ಬಿಡಬೇಕು ಅಂತಂದರೆ ನಿಮ್ಮ ಜಂಕ್, ಬೇಸಿಕ್ ಸಿಂಪಲ್ ಥಿಂಗ್, ರೈಟ್? ನಿಮ್ಮದು ಫ್ರೈಡ್ ಫುಡ್ಸ್ ಇರಲಿ, ಜಂಕ್ ಇರಲಿ, ಶುಗರ್ ಇನ್ ಅಂದರೆ ವಾಟ್ ಎವರ್ ಯು ಆರ್ ಹ್ಯಾವಿಂಗ್ ಲಿಟಲ್ ಬಿಟ್ ಆಫ್ ಟೀ ಕಾಫಿ ಅಷ್ಟು ಓಕೆ, ಬಿಕಾಸ್ ಕಂಪ್ಲೀಟ್ ಡಿಪ್ರೈವ್ ಮಾಡಿಬಿಟ್ರು ದೆನ್ ಯುವರ್ ಬಾಡಿ ವಿಲ್ ಗೋ ಇನ್ ಟು ಲೈಕ್ ಬ್ಯಾಕ್ ಫೈರ್ ಆಗಿಬಿಡುತ್ತೆ. ಅದಕ್ಕೆ ಸ್ಲೋಲಿ ಕಟ್ ಡೌನ್. Slowly you cut down. Like you're eating cake almost every weekend. No, Why? no. You are taking 3 to 4 cups of lot of sugar, tea and coffee. So you cut down on everything that can cause inflammation, bloating and negative energy in your body. So we ask them to cut off on junk, excessively fried foods, and anything you take out of a package and directly eat, or like 2-minute Maggies and anything that is processed should be avoided. So ಏನು ತಿನ್ನಬೇಕು ನಿಮಗೆ ಗೊತ್ತು. ನಿಮ್ಮದು ಮನೆಯಲ್ಲಿ ನಿಮ್ಮ ಕಿಚನ್ನಲ್ಲಿ ಹೋಮ್ ಕುಕ್ಡ್ ಫುಡ್, you can have everything in moderation. So the biggest key for weight loss is moderation. So also I want to add this, okay, food is fine. I would like, there are a lot of people just eliminating inflammation, they'll reduce a lot of weight. That I have seen. Idu inflammation diet after this Vidya Balan thing, I think it has become very popular. No, I personally it happened because I have I'm talking about the term inflammatory food, anti-inflammatory food. Yeah. I have autoimmune. Okay, so nange it took me a while, almost 3 years, to understand what exactly I want, what I don't want anta. So ನನಗೆ ಏನಾಯ್ತು ಅಂತ ಅಂದ್ರೆ ಈ ಟರ್ಮರಿಕ್ ಅಂತ ಅದು ಎಕ್ಸೆಸಿವ್ ಆಗೋಯ್ತು ನನಗೆ. It heats heat production ಜಾಸ್ತಿ ಆಗುತ್ತೆ. ಸೊ ವಾಟ್ ಐ ಸೇ, ಇನ್ಫ್ಲಮೇಟರಿ ಫುಡ್ ಅಂತ ಅಂದರೆ ನಾಟ್ ಎವ್ರಿ ಡೇ ಯು ಆರ್ ಹ್ಯಾವಿಂಗ್ ದ ಸೇಮ್ ಥಿಂಗ್, ಜಸ್ಟ್ ಏನಂತ ಹೇಳೋದು, ಯು ಫೈಂಡ್ ಯುವರ್ ಸೆಲ್ಫ್ ವೇ ಯು ಫಿಟ್. ಅಷ್ಟು ಬೇಸಿಕ್, ಐ ಥಿಂಕ್ whoever is seeing this podcast, I think they will understand. Otherwise they won't see the podcast. Exactly. Yeah, so it's not so complicated. Weight loss ಅನ್ನೋದು ತುಂಬ ಕಾಂಪ್ಲಿಕೇಟ್ ಮಾಡಿಬಿಟ್ಟಿದ್ವಿ. ಒಂದು, ಆಫ್ ಕೋರ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬಾಡಿ. ನಿಮಗೆ ಹಾರ್ಮೋನಲ್ ಸಿಚುವೇಶನ್ ಏನಾದರೂ ಇದೆಯಾ, ಅದರಿಂದ ನಿಮಗೆ weight loss ಆಗ್ತಾ ಇಲ್ವಾ. ಸೊ ಫಸ್ಟ್ ಡಯಾಗ್ನೋಸಿಂಗ್ ಯುವರ್ ಪ್ರಾಬ್ಲಮ್ is important because if you don't know, that is right. Okay, ನಾನು ಚೆನ್ನಾಗಿ ತಿಂತಾ ಇದ್ದೀನಿ, ಐ ಆಮ್ ನಾಟ್ ಎಕ್ಸಸೈಸಿಂಗ್, or genetically my body type is like this, ಅಂದರೆ you know it is what it is. But sometimes people are eating very healthy, people are exercising but still not able to lose weight appropriately. So then diagnosis is very important. So ನೀವು diagnose ಮಾಡಿದ್ಮೇಲೆ what is your body type, what kind of foods you should eat, avoid, you make a list of these things. And what will definitely help, I think, because I'm talking from practical point of view, you will talk from the coach point of view, right? It should meet. So practical point of view ನನಗೆ ಏನನ್ಸುತ್ತೆ, you have to have your calendar set for at least 2 weeks. Correct. And next 2 weeks ಏನು ತಿಂತಿದ್ದೀನಿ ಅಂತ ನನಗೆ ಗೊತ್ತಾದರೆ ನಾವು ಅಷ್ಟೇ ವೆಜಿಟೇಬಲ್ಸ್, ಅಷ್ಟೇ ಗ್ರಾಸರೀಸ್ ತೊಗೊಂಡು ಬರ್ತೀವಿ. ಜಂಕ್ ಮನೆಯಲ್ಲಿ ಇಟ್ಕೋಬಾರ್ದು. ಫಸ್ಟ್ ಥಿಂಗ್, ಜಂಕ್ ಮನೆಯಲ್ಲಿ ಇಟ್ಕೊಂಡ್ಬಿಟ್ರೆ ವಿ ಓಪನ್ ದಟ್ ಶೆಲ್ಫ್ ಆ್ಯಂಡ್ ಟ್ರೈ ಟು ಗ್ರ್ಯಾಬ್ ಆನ್ ಟು ಇಟ್ ವೆನ್ ಎವರ್ ವಿ ಫೀಲ್ ಲೈಕ್ ವಿ ಆರ್ ಹ್ಯಾವಿಂಗ್ ಅ ಟಫ್ ಡೇ, ಐ ಜಸ್ಟ್ ನೀಡ್ ಟು ಇಂಡಲ್ಜ್ ಇನ್ ಸಮಥಿಂಗ್. ಐ ಥಿಂಕ್ ವಿ ಜಸ್ಟ್ ರೀಚ್ ಔಟ್ ಟು ದಟ್. ಸೊ ಜಂಕ್ ಮನೆಯಲ್ಲಿ ಇಟ್ಕೋಬಾರ್ದು ಇಸ್ ವಾಟ್ ಐ ಫೀಲ್. ಆ್ಯಂಡ್ ಇಫ್ ಯೋರ್ ಮೀಲ್ ಪ್ಲಾನ್ ಇಸ್ ಡನ್ at least for a week or 2 weeks, then you know what to expect, what you have, then you will not run out of groceries, and then it is set. That one plan of action is set in motion. So the drop rates will be very low, I feel. And start slow. Don't suddenly leave your favorite foods so that you'll go back and eat like nobody's business next day. So portion control, I think, is something that has helped me personally. 2 to 3 times there were phases where I'd put on weight and I had to cut it down healthy way. It didn't take a lot of time for me to cut it down because I know my body, I understand it. So what portion control is the most important thing that will help. Eat everything but in moderation. Other than this, ಇನ್ನೇನು ಪಾಯಿಂಟ್ಸ್ ಇದೆ ನಿಮಗೆ? ಸೊ ಏನಾಗುತ್ತೆ, ವಿ ಆರ್ ಲಿವಿಂಗ್ ವಿತ್ ಅ ಫ್ಯಾಮಿಲಿ. ವಾಟ್ ಹ್ಯಾಪನ್ಸ್, ಕಿಡ್ಸ್ ಇರ್ತಾರೆ, ಅವ್ರು ಇವಾಗ ನಾನೇ ಗ್ರಾಸರಿ ತಂದಿಲ್ಲ ಅಂತಂದರೆ ಓಕೆ, ಐ ಆಮ್ ಥಿಂಕಿಂಗ್ ಅಬೌಟ್ ಮೈ ಸೆಲ್ಫ್, ವಾಟ್ ಅಬೌಟ್ ಕಿಡ್ಸ್ ಅಂತಂದು ಕೆಲವ್ರು ಕ್ವೆಶ್ಚನ್ ಮಾಡ್ತಾರೆ, ದೇ ವಾಂಟ್ ಅಂತ. ಸೊ ನಾನು ಒಂದು ಸಜೆಸ್ಟ್ ಮಾಡೋದು, ಸಿ ಯು ಪೀಪಲ್ ಆರ್ ಏನು ಹೇಳ್ತಾರೆ, ಅವ್ರನ್ನ ಅಡಾಪ್ಟ್ ಮಾಡ್ತಿದ್ದೀರಾ ಆ ಒಂದು ಎನ್ವೈರನ್ಮೆಂಟಿಗೆ. ಫಸ್ಟ್ ಥಿಂಗ್, ಆಸ್ ಎ ಪೇರೆಂಟ್, ಇಫ್ ಯು ಆರ್ ಹೆಲ್ದಿ, ಇಫ್ ಯು ಆರ್ ಈಟಿಂಗ್ ಸಚ್ ವೇ, ಅವರು ಅದನ್ನ ಅವ್ರಿಗೆ ಗೊತ್ತೇ ಇರಲ್ಲ ಹೊರಗಡೆ ನಾನು ಹಿಂಗೆ ತಿನ್ನಬೇಕು ಮಾಡಬೇಕು ಅಂತ. ದಿಸ್ ಇಸ್ ಒನ್ ಪಾಯಿಂಟ್ ಐ ವುಡ್ ವಾಂಟ್ ಟು ಟೆಲ್ ಎವ್ರಿಬಡಿ. ಬೀಯಿಂಗ್ ಎ ಪೇರೆಂಟ್, ಯು ಬಿ ಡಿಸಿಪ್ಲಿನ್ಡ್ ಅನಫ್ ವಾಟ್ ಯು ವಾಂಟ್ ಇಫ್ ಯು ವಾಂಟ್ ಯುವರ್ ಕಿಡ್ಸ್ ಟು ಬಿ ಹೆಲ್ದಿ. ಮೋಸ್ಟ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ನಲ್ಲಿ ಏನಾಗುತ್ತೆ, ಮಕ್ಳನ್ನ ಕರ್ಕೊಂಡು ಬರ್ತಾರೆ, ಅವ್ರಿಗೆ ಆ್ಯಕ್ನೆ ಇರೋದು, ಹೇರ್ ಫಾಲ್ ಇದಿರುತ್ತೆ, ನೋಡಿ ಇವ್ರು ಯಾವಾಗಲೂ ಜಂಕೆ ತಿಂತಾರೆ. ಆ್ಯಂಡ್ ಪೇರೆಂಟ್ಸ್ ಮಕ್ಳ ಮೇಲೆ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಇವ್ರು ಯಾವಾಗಲೂ ಜಂಕೆ ತಿಂತಾಳೆ, ಅವ್ರು ಇವ್ನು ಯಾವಾಗಲೂ ಚಿಪ್ಸ್ ತಿಂತಿರ್ತಾನೆ, ಕುತ್ಕೊಂಡಿದ್ದ ಜಾಗನಲ್ಲಿ ಎದ್ದೇಳಲ್ಲ, ಯಾವಾಗಲೂ ಫೋನ್ ಮೇಲೆ ಇರ್ತಾನೆ. ಇವೆಲ್ಲನೂ ನನಗೆ ಅರ್ಥ ಆಗಲ್ಲ. ವೆನ್ ಪೇರೆಂಟ್ಸ್ ಆರ್ ಕಂಪ್ಲೇನಿಂಗ್ ಅಬೌಟ್ ಚಿಲ್ಡ್ರನ್, ಇದರಲ್ಲಿ ಚಿಲ್ಡ್ರನ್ ಫಾಲ್ಟ್ ಏನಿದೆ ಮೋಸ್ಟ್ಲಿ, ಬಿಕಾಸ್ ಜಂಕ್ ಅವ್ರಿಗೆ ಎಲ್ಲಿಂದ ಬರ್ತಾ ಇದೆ, ಅವ್ರೇನು ದುಡ್ಡು ಬೆಳೆಸ್ತಾ ಇಲ್ಲ. ವೇರ್ ಆರ್ ದಿ ಗೆಟಿಂಗ್ ದ ಜಂಕ್ ಫ್ರಮ್ ಯು ಆರ್ ಬೈಯಿಂಗ್ ಇಟ್ ಫಾರ್ ದೆಮ್. ಇಲ್ಲ ನಾನು ಬೇಡ ಅಂತಂದರೆ ಕೇಳಲ್ಲ ಮಾತು.
ಇದೆಲ್ಲ ಪೇರೆಂಟ್ಸ್ ಆಗಿ ನಾವು ಐ ಥಿಂಕ್ ಇಟ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಶೋರ್ ದ್ಯಾಟ್ ದೇ ಗೆಟ್ ಹೆಲ್ದಿ ಪ್ರಾಕ್ಟೀಸಸ್ ಇನ್ ಟು ದೇರ್ ಸಿಸ್ಟಮ್. ಆಮೇಲೆ ಅವರು ತಿಂದು ವಾಟ್ ಯು ಆರ್ ಗಿವಿಂಗ್ ಓವರ್ ವೇಟ್ ಆಗಿಬಿಟ್ರೆ ಪೇರೆಂಟ್ಸ್ ಆರ್ ಕಮಿಂಗ್ ಆ್ಯಂಡ್ ಸೇಯಿಂಗ್ ದೇ ಹ್ಯಾವ್ ಬಿಕಮ್ ಓವರ್ ವೇಟ್ ಬಿಕಾಸ್ ದೇ ಆರ್ ಈಟಿಂಗ್ ಜಂಕ್ ಎಲ್ಲಿಂದ ಬರ್ತಾ ಇದೆ. ಇದರ್ ದೇ ಆರ್ ಸೀಯಿಂಗ್ ಯು ಆರ್ ಯುವರ್ ನೇಬರ್ಸ್ ಆ್ಯಂಡ್ ದೇ ಆರ್ ಆಸ್ಕಿಂಗ್ ಯು ಟು ಬೈಟ್, ಯು ಆರ್ ಬೈಯಿಂಗ್ ಆ್ಯಂಡ್ ಕೀಪಿಂಗ್ ಇಟ್ ಎಟ್ ಹೋಮ್, ಸೊ ದೇ ಆರ್ ಈಟಿಂಗ್. ಆ್ಯಂಡ್ ಫೋನ್ ನೋಡ್ತಾರೆ. ಯಾರು ಕೊಡ್ತಿದ್ದಾರೆ ಅವ್ರಿಗೆ? ದೇ ಡೋಂಟ್ ಹ್ಯಾವ್ ದ ಫೋನ್ ಆಫ್ ದೇರ್ ಓನ್. ಯಾರು ಕೊಡ್ತಿದ್ದಾರೆ? ನೀವು ಸ್ಟ್ರಿಕ್ಟ್ ಆಗಿರಬೇಕು ಆ್ಯಸ್ ಅ ಪೇರೆಂಟ್, ನೀವು ಗೈಡ್ ಮಾಡಬೇಕು. ಆ್ಯಂಡ್ ಇಫ್ ದೇ ಸಿ ಯು ಸಿಟ್ಟಿಂಗ್ ಆನ್ ಅ ಕೌಚ್ ಆ್ಯಂಡ್ ಈಟಿಂಗ್ ದಿಸ್ ಚಿಪ್ಸ್, ದೇ ಆರ್ ಮೋರ್ ಲೈಕ್ಲಿ ಟು ಈಟ್ ದಟ್. ಇಫ್ ದೇ ಸಿ ಯು ಈಟಿಂಗ್ ನಟ್ಸ್, ಇಫ್ ದೇ ಸಿ ಯು ಈಟಿಂಗ್ ಹೆಲ್ದಿ ಫುಡ್, ದೇ ಆರ್ ಮೋರ್ ಲೈಕ್ಲಿ ಟು ಅಡಾಪ್ಟ್ ಇಟ್ ಫ್ರಮ್ ಯು. Correct. It is what they see, it is what they are exposed to only, no, end of the day. They can actually parents options ಕೂಡ find out ಮಾಡ್ಕೋಬಹುದು. Okay, if someone pizza ತುಂಬಾ ಇಷ್ಟ, pizza healthy way ನಲ್ಲಿ ಮನೇಲೇ ಮಾಡ್ಬೋದು. You do it by yourself. Yeah. So options ಇದೆ. I mean, to be honest, options ತುಂಬಾ ಇದೆ. ನಮ್ಮ ಇಂಡಿಯನ್ಸ್ಗಂತೂ ಇನ್ನೂ ಜಾಸ್ತಿ ಆಪ್ಷನ್ಸ್ ಇದೆ. And everything, sweet tooth ಇದೆ ನಾ ಹೊರಗಡೆಯಿಂದ ಕೇಕ್ಸ್ ಇಲ್ಲ, make something with dates at home. Exactly. All the nuts and seeds and dates ಮಾಡಿ you can make laddus at home. We do that. Yeah, so you have to have healthy options available at home so that ನೀವು ಹೊರಗಡೆ ಜಂಕ್ನ ಜಾಸ್ತಿ ರೀಚ್ ಔಟ್ ಮಾಡಲ್ಲ. And okay, at fine point ಏನಾಗುತ್ತೆ ಅಂದ್ರೆ ಅವ್ರು ರಿಯಲಿ ದೇ ಕಾವ್ ಫಾರ್ ಇಟ್, ನಂಗೆ ಬೇಕೇ ಬೇಕು ಅನ್ಸುತ್ತೆ, ಅದನ್ನು ಮನೇಲೇ ಮಾಡ್ಬೋದಲ್ಲ. Like as I said, my brother who came from Canada, he wanted to have masala dosa, he wanted to have bhaji, he wanted to have everything, whatever he wanted. Aita on banda, but still today he complains, you didn't get me all these things anta. See, he's earning, he can go and have also, but still he is relying like you didn't get me this anta. Maninalli dosa is like, our dosa is like dal dosa, vegetable dosa is like I want normal dosa. But I think once in a while it is okay, because fine. They also ಮತ್ತೆ ತುಂಬಾ ಡಿಪ್ರೈವ್ ಮಾಡಿಬಿಟ್ರು again, like I said, it's a bouncing back effect. You never know which direction it can go to. Once so like completely depriving them and not giving any exposure because they see their peers doing it or friends ತಿಂತಿರ್ತಾರೆ ಇದು. ಸೊ ಅದು ಸ್ವಲ್ಪ ಅದೇ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಲೈನ್ ಟು ಟ್ರೆಡ್. ಬಟ್ ನಮ್ಮದು ನಾವು ಕಂಟ್ರೋಲ್ ಮಾಡೋದು, ನಾವು ನಮಗೂ ಅನ್ಸುತ್ತೆ, ಐ ಶೇರ್ ಇಟ್ ವಿತ್ ಮೈ ಆಲ್ಸೋ, ಟುಡೇ ಐ ಫೀಲ್ ಲೈಕ್ ಈಟಿಂಗ್ ದಿಸ್ ಬಟ್ ವಿ ಶುಡ್ ನಾಟ್ ಈಟ್ ದಿಸ್ ಆನ್ ಅ ರೆಗ್ಯುಲರ್ ಬೇಸಿಸ್. ಸೊ ವಿಲ್ ಸಿ ವೆನ್ ಸಮ್ ಸ್ಪೆಷಲ್ ಒಕೇಶನ್ ಕಮ್ಸ್ ವಿ ವಿಲ್ ಕೀಪ್ ಇಟ್ ಫಾರ್ ದಟ್ ಡೇ. ಸೊ ದೆನ್ ವಿ ಟೇಕ್ ದ್ಯಾಟ್. ಬಟ್ ಅಲ್ಲಿನೂ ಕಂಟ್ರೋಲ್. ಓಕೆ, ಐ ರಿಯಲಿ ಫೆಲ್ಟ್ ಲೈಕ್ ಈಟಿಂಗ್ ದಿಸ್ pizza or like this cake, today is the occasion, so birthday will do, but again allinu 1 or 2 spoons, not more than that. Adu now restrict ಮಾಡೋದು ನೋಡಿದ್ರೆ I think they will adapt to it. Yeah, even I do have sugar intake sometimes, like I feel for okay ಇಲ್ಲೆಲ್ಲೋ ಫಂಕ್ಷನ್ಗೆ ಹೋಗಿರ್ತೀವಿ, ಏನೋ ಒಂದು ತುಂಬ ಇಷ್ಟ ಆಗುತ್ತೆ, that is absolutely fine. Like cutting down ಅಂತ ಅಂದರೆ so called I don't want to say, ಅವ್ರು ಹೇಳ್ತಾರೆ okay sugar is poison, okay fine, ಬಟ್ ಅಷ್ಟೊಂದು ಎಕ್ಸಾಜರೇಟ್ ಮಾಡೋಷ್ಟು ಏನೂ ಆಗಲ್ಲ. sometimes a little bit of it is okay in moderation, once in a while. Yeah, it's fine. Yeah. Okay, so Nithya, next ಬಂದ್ಬಿಟ್ಟು yes or no segment. ನಿಮ್ಮ ಮುಂದೆ ಇರೋ ಪ್ರಾಪ್ನ ತಗೋರಿ. Okay. So I'll ask you some questions, yes or no ಜೊತೆಗೆ ಆನ್ಸರ್ ಮಾಡಿ. ಎಲ್ಲಾದರೂ ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ಸಿದ್ರೆ ಕೊಡಿ. Okay. So women should do more reps with lighter weights for muscle definition. ಇಟ್ಸ್ ಎ ನೋ ಫಾರ್ ಮೀ. ಏನಕ್ಕಂತ ಅಂದರೆ ಇಟ್ಸ್ ಅನ್ ಆಪ್ಷನಲ್ ಅಗೇನ್. ಲಿಫ್ಟೇ ಮಾಡೋಕ್ಕಾಗಲ್ಲ, ಜಿಮ್ಮಿಗೆ ಹೋಗೋಕ್ಕಾಗಲ್ಲ ಅಂತ ಅಂದರೆ ಇಟ್ಸ್ ಫೈನ್ ಡೂಯಿಂಗ್ ಏನದು ಲೆಸ್ ವೆಯ್ಟ್ಸಲ್ಲಿ. ಬಟ್ ಇಫ್ ಯು ಹ್ಯಾವ್ ಎನ್ ಆಪ್ಷನ್ ಡೂ ಇಟ್, ನೋ. ಬಟ್ ಕಂಪ್ಲೀಟ್ಲಿ ಬರೀ ಲೆಸ್ ವೆಯ್ಟ್ಸಲ್ಲೇ ಮಾಡಬೇಕು, ಇಟ್ಸ್ ಎ ನೋ ಆ್ಯಕ್ಚುಲಿ. ಓಕೆ, ಸೊ ವಿಮೆನ್ಗೆ ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಹುಡುಗಿರಿಗೆ ತುಂಬ ಕಷ್ಟ. ಎಸ್ ಆರ್ ನೋ? ಯಾ, ಇಟ್ಸ್ ಎಸ್. ಸೊ ಡೈರಿನ ಕಟ್ ಮಾಡಿಬಿಟ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ? ನೋ. ಡೈರಿ ತಿಂದರೆ ಏನಾಗುತ್ತೆ? ಪರ್ಫಾರ್ಮೆನ್ಸ್ ಲೋ ಆಗಲ್ಲ. ಇಟ್ಸ್ ಅನ್ ಆಪ್ಷನಲ್. ಐ ಲೈಕ್ ಡೈರಿ ಮೀನ್ಸ್ ಐಲ್ ಹ್ಯಾವ್ ಇಟ್, ದಟ್ಸ್ ಓಕೆ. ಬಟ್ ಇಫ್ it suits your body. Yeah, there are some conditions where dairy can trigger certain conditions. For me, yeah, it triggers. Yeah, so but in general if we are talking, ನಿಮ್ಮ ಬಾಡಿ ಸೆನ್ಸಿಬಿಲಿಟೀಸ್ ಮೇಲೆ ನಿಮಗೆ ಸೂಟ್ ಆದರೆ ನೀವು ತಗೋ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಜಿಮ್ಗೇನು ಹೋಗಬೇಕಾಗಿಲ್ಲ, ಬಾಡಿ ವೆಯ್ಟ್ ವರ್ಕೌಟ್ಸ್ ಆ್ಯಂಡ್ ಡೈಲಿ ಮೂವ್ಮೆಂಟ್ ಮಾಡಿದರೆ ಫಿಟ್ ಆಗಿರಲಿಕ್ಕೆ ಸಾಧ್ಯ? ಓನ್ಲಿ ಬಾಡಿ ಮೂವ್ಮೆಂಟ್? ನೋ. ಬಾಡಿ ಮೂವ್ಮೆಂಟ್ ಆ್ಯಂಡ್ ಬಾಡಿ ವೆಯ್ಟ್ ವರ್ಕೌಟ್ಸ್ ಬರೀ ಅದೇ ಮಾಡ್ಕೊಂಡಿದ್ರೆ ನೋ. ಐ ಮೀನ್ ಸಿ ಇಟ್ಸ್ ಆಲ್ ಕಾಂಟ್ರಡಿಕ್ಟಿಂಗ್ ಸ್ಟೇಟ್ಮೆಂಟ್ ಆಯಿತಾ? ಬಿಕಾಸ್ ಯಾರು ಮಾಡೋಕ್ಕಾಗುತ್ತೆ, ಆಪ್ಷನ್ ಇರುತ್ತೆ, ಅವ್ರು ಮಾಡದೇ ಇದ್ದರೆ ದಟ್ ಈಸ್ ನೋ. ಇಫ್ ದೇ ಡೋಂಟ್ ಹ್ಯಾವ್ ಎನ್ ಆಪ್ಷನ್, ಅವ್ರ ಮನೆಯಲ್ಲೇ ಮಾಡಬೇಕು ಅಂದರೆ ಇಟ್ಸ್ ಇನ್ ಎಸ್. ಇಟ್ಸ್ ಲೈಕ್ ದಟ್. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ನೆಕ್ಸ್ಟ್, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ನಿಮಗೆ ಹಶ್ವಿಲ್ಲ ಮಾರ್ನಿಂಗ್ನಲ್ಲಿ ಅಂತಂದರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ಬೋದು? ಇಟ್ಸ್ ನೋ. ವೈ? ಏನಕ್ಕೆ ಬ್ರೇಕ್ಫಾಸ್ಟ್? ಐ ಮೀನ್
Okay, you should have a consistent plan. If you're doing what do you call intermittent fasting ಮಾಡ್ತಿದ್ರೆ, then you should know between gap, are you skipping your breakfast, are you skipping your dinner? It depends on each and individuals. ಬರೀ ನಾನು ಡೈಲಿ ಸ್ಕಿಪ್ಪೇ ಮಾಡ್ತೀನಿ ಬ್ರೇಕ್ಫಾಸ್ಟ್, ಇಟ್ಸ್ ಅ ಬಿಗ್ ನೋ. So as a doctor, medical point of view, why strength training is important for women? ಸೊ ಅದೇ ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಬಟ್ ಟು ಸಮರೈಸ್ ದ ಹೋಲ್ ಥಿಂಗ್, ಒಂದು ನಾವು ಏಜ್ ಆಗ್ತಿರೋವಾಗ ದೇರ್ ಈಸ್ ಅ ಸರ್ಟನ್ ಮಸಲ್ ಲಾಸ್ ದಟ್ ಹ್ಯಾಪನ್ಸ್ ವಿತ್ ಎವ್ರಿ ಡಿಕೇಡ್ ಪೋಸ್ಟ್ 30. ಸೊ ಅದೊಂದು, ಸೊ ದ್ಯಾಟ್ ಇಸ್ ಕಾಲ್ಡ್ ಎ ಸಾರ್ಕೋಪಿನಿಯಾ. ಸೊ ಮಸಲ್ ಲಾಸ್ನ ನಾವು ರಿಕವರ್ ಮಾಡಬೇಕು. ಎರಡನೇದು ಬಂದುಬಿಟ್ಟು ಬೋನ್ಸ್ ಆಲ್ಸೋ ಆರ್ ಮೋರ್ ಸಬ್ಜೆಕ್ಟೆಡ್ ಟು ಆಸ್ಟಿಯೋಪೊರೋಸಿಸ್ ಬಿಕಾಸ್ ಬೋನ್ ಡೆನ್ಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ವಿಚ್ ವಿಲ್ ಮೇಕ್ ವಿಮೆನ್ ಮೋರ್ ಪ್ರೋನ್ ಟು ಫ್ರ್ಯಾಕ್ಚರ್ಸ್ ಆ್ಯಂಡ್ ಜಸ್ಟ್ ಬೋನ್ ಡೆನ್ಸಿಟಿ ಲಾಸ್ ಆಗೋದು. ಸೊ ಎರಡೂ ವೆನ್ ಯು ಡೂ ಸ್ಟ್ರೆಂತ್ ಟ್ರೈನಿಂಗ್ ಇಟ್ ವಿಲ್ ಕಾಸ್ ಲೀನ್ ಮಸಲ್ ಮಾಸ್ ಬಿಲ್ಡ್ ಆಗೋದಿರಲಿ ಆ್ಯಂಡ್ ಬೋನ್ ಡೆನ್ಸಿಟಿ ಜಾಸ್ತಿ ಮಾಡೋದು ಎರಡು. ಸೊ ಇನ್ ಯೋರ್ ಲೇಟರ್ ಡಿಕೇಡ್ಸ್ ನೀವು ಓನ್ ಆಗಿ ಯು ವಾಂಟ್ ಟು ಡೂ ಆ್ಯಕ್ಟಿವಿಟೀಸ್ ಆ್ಯಂಡ್ ಲಿವ್ ಲೈಫ್ ಟು ಯೋರ್ ಫುಲ್ಲೆಸ್ಟ್, strength training is very important. And then also like building resilience, because now after menopause there are a lot of things that changes hormonally. Namge mood swings agbidutte, and when you exercise nimdu good hormones endorphins release agutte. It will help in elevating the stress, anxiety. It will make you much more confident. Imagine having the strength of a 30-year-old in your 50s and 60s. I think only a good diet and strength training can give you that confidence and energy. I absolutely agree with you, what you said. Yeah. So now the next segment is red flag or green flag. You can just show red for like something no that you don't agree with, and green for something that's a green flag, right? Okay. So eating only chicken and rice for every meal. It's a red flag. Cutting out all carbs to lose weight. Big red flag. Skipping leg day. My favorite leg day, so it's a red flag. As much as I dislike leg days, but yeah, it is something that's very important part of the routine. Tracking every gram of protein down to the decimal. Not necessary, red flag. So that's why, so now it's become like your meals are segregated into carbs, fat, fiber, protein. Food is no longer being seen as food, as a wholesome entity, but you are breaking down, and I think some people are going over the board with breaking down, and I think that is something that we can avoid. So what I see here is, so enagata initially, one who don't know, they are new to this industry, let them understand how much portion they are supposed to eat. Right. After familiar admele food tagobekam, then not necessary. They know e portion is just tinbeku anta. I think incorporating everything in a plate, it's a best nutrition. Yeah, wholesome. Okay. So drinking coffee pre-workout instead of actual pre-workout food. Yeah, it's a green flag. So coffee is okay. Yeah. Just the coffee. Just coffee instead of supplements every time. It's not necessary. Coffee is fine. Okay. Ignoring rest days because no pain, no gain. No pain and full of gain then. Yeah. So wearing sweat belts or waist trainers to burn belly fat. A biggest red flag. Yeah. Choosing a protein powder just because it tastes like cookies and cream, it smells good and feels good. Red flag. Because I feel like when it smells and tastes like cookie, there are some additives Added. Yes, that are added, which is giving you that feel which is not required. Yeah. And for your health, right? So lifting weights helps reduce. We're back again with another put your finger down edition. There you go. Are you My ready? God. So I didn't understand, what is this? So basically you're going to hold up your hand like this. Okay. And I'm going to ask you to put a finger down if you've done Before. blank. Okay. And then you have to put your fingers on, and let's see how many fingers you have left at the end of the round. Okay. Put your finger down if you've ever been told that lifting weights isn't feminine. Put your finger down if you've skipped a workout but somehow still posted a gym selfie. Yes. Put a finger down if you've seen a fitness influencer's secret tip and immediately thought that's not how it works. If you've skipped an event because it didn't align with your workout schedule. Skipped an event. Yeah. No. If you've had a guy try to explain your craft to you when it's literally your job. You mean not about fitness, but generally? Your jobs, like fitness for her, for you it must be like health, nutrition.
in the gym, basically, in that scenario. Put a finger down if you've seen people overcomplicate fitness when it's actually pretty simple. Yes. And lastly, put a finger down if you had to unlearn bad fitness advice that you once believed in. Yes. Ask 2-3 more. Oh, I think you should. I think you should. Mine is now. It's mine. Good question. You can lift the other hand. Yeah. Okay. Okay. Same thing. I'll lift it. No, you have to close this and then take the other. Okay. Yeah. Fine. Put a finger down if you've ever spent more on gym clothes than party wear. Only. I know. Sorry. I only invest on that. I have my gym clothes from Mostly. like 5-7 years back. Clothes is what I'm still using. No, because of the quality Because of they course have. for you it is your everyday thing. So for me, when all my friends, there's this one particular friend who asks me, why are you wearing all monochrome, like your grays and blacks, just wear something colorful, look colorful in the gym. I'm like, I'm wearing the same clothes for the last 7 years. I haven't bought a new gym outfit in, I don't know, donkey years. Okay, put a finger down if you've altered your workout routine because you've just enjoyed doing that one exercise more than the others. Yeah. And stick to this. I've done a lot of times. My trainer is very strict about the routine, so not really. I've done a lot of times. Lot of times. Priyanka, you can do better. My 2 fingers are still standing tall. I can't get to you. You keep winning at these games. All right then, try better next time. ಓಕೆ ಸೊ ಅಗೇನ್ ನಾವು ವಿ ನೋ ದ್ಯಾಟ್ ತುಂಬ ಜನಕ್ಕೆ ಜಿಮ್ಗೆ ಹೋಗ್ಲಿಕ್ಕಾಗಲ್ಲ ಅಂತಲೇ ಹೇಳ್ಕೊತಾ ಇದ್ವಲ್ಲ. ಸೊ ಇವರಿಗೆ ಇಫ್ ಆನ್ಲೈನ್ ಟ್ರೈನಿಂಗ್ ತೊಗೋಬೇಕು, ನಾವು ಯು ಗಿವಿಂಗ್ ಆನ್ಲೈನ್ ಟ್ರೈನಿಂಗ್ಸ್ ಆಲ್ಸೋ. ಸೊ ಇವರು ಎಲ್ಲಿ ಏನಂತ ಹುಡುಕಬೇಕು? ಇಫ್ ದೇ ವಾಂಟ್ ಟು ಗೆಟ್ ಟ್ರೈನ್ ವಿತ್ ಯು, ವಾಟ್ ಶುಡ್ ದೇ ಬಿ ಲುಕಿಂಗ್ ಫಾರ್? First thing, they have to be dedicated enough. Nan tumba strict, whether it's offline or online. I'm very much strict. They can just go to my Insta page. Ali nandu link ide. They can check that link. Ali they can book a call. So or call book madidre, I'll be in touch with them. So it is called Nia Fit as well, my page. And one thing before coming to me, be ready that you are dedicated enough. Absolutely. Because I do virtual training also. They be like, please, agalla. I'll be very fun also. But at times I need result more than you. Because that is your biggest push also, no? To when you Yes. see your clients transforming into healthy individuals, ಅದು ನಿಮಗೂ push ಅಲ್ಲ? ಹೇಗೆ ಪೇರೆಂಟ್ಸ್ಗೆ ಅವ್ರ ಕಿಡ್ಸ್ ಏನಾದರೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದಾಗ ಖುಷಿ ಆಗುತ್ತೆ. ಇವನ್ ಫಾರ್ ಮೀ ಇಟ್ಸ್ ದ ಸೇಮ್ ಥಿಂಗ್. ನನ್ನ ಕ್ಲೈಂಟ್ಸ್ ತುಂಬ ಖುಷಿ ಇದ್ದಾಗ, ಐ ಲಾಸ್ಟ್ 2 kgs, ನನ್ನ ಬಾಡಿ ತುಂಬ ಚೆನ್ನಾಗಿ ಕಾಣ್ತಿದೆ, ನನ್ನ ಕ್ಲೋತ್ಸ್ ಫಿಟ್ ಆಗ್ತಿದೆ ಅಂದಾಗ ಐ ಫೀಲ್ ಮಚ್ ಹ್ಯಾಪಿಯರ್. ಆ್ಯಂಡ್ ಸಮ್ಟೈಮ್ಸ್ ದೇ ವಿಲ್ ಬಿ ಲೈಕ್, ಐ ಡೋಂಟ್ ವಾಂಟ್ ನ್ಯೂಟ್ರಿಷನ್, ಬರೀ ವರ್ಕೌಟ್ ಕೊಡಿ ಸಾಕು ಅಂತ ಹೇಳ್ತಾರೆ. ಬಟ್ ಓಕೆ ನಾನು ಬರೀ ವರ್ಕೌಟ್ ಕೊಡ್ತೀನಿ ಅಂತ. ಬಟ್ ದೆನ್ ಐ ವಿಲ್ ಲೈಕ್, ನೀವೇನು ತಿಂದರೆ ಸ್ವಲ್ಪ ಕಳಿಸ್ತೀರಾ ಫೋಟೋಸ್ ಅಂತ. ಸೊ ಐ ಆಮ್ ಎ ಸ್ಟ್ರಿಕ್ಟ್ ಕೋಚ್. ಯು ಕ್ಯಾನ್ ರೀಚ್ ಮೀ ಔಟ್ ಇನ್ ಮೈ Instagram. Yeah, I'll be helping you all. If you want to reach out to Nithya, we are anyways tagging her handles and her page, so you can check it out. So Nithya, it was lovely chatting with you. ತುಂಬ ಆ್ಯಂಡ್ ನಮ್ಮದು ಫಸ್ಟ್ ಕನ್ನಡ ಪಾಡ್ಕಾಸ್ಟ್ ಇದು. Okay. ಸೊ ಇಟ್ ವಾಸ್ ಇನ್ನು ತುಂಬ ಈಸಿಯಾಗಿ ಒಂದು ಫ್ರೆಂಡ್ ಜೊತೆ ಮಾತಾಡ್ದಂಗೆ ಈಸಿಯಾಗಿ ಹೋಯಿತು. ಆ್ಯಂಡ್ ತುಂಬ ಟೆಕ್ನಿಕಲ್ ಕ್ವೆಶನ್ಸ್ನು ಕೇಳಬೇಕು ಅನಿಸ್ತು. ಬಟ್ ಐ ಥಾಟ್ ಜನರಲ್ ಆಡಿಯನ್ಸ್ಗೆ ತುಂಬ ಕಾಂಪ್ಲಿಕೇಟ್ ಆಗಿಬಿಡುತ್ತೆ ಅಂತ ವಿ ಕೆಪ್ಟ್ ಇಟ್ ಟು ವಾಟ್ ಎವರ್ ಇಸ್ ಫಾರ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎನಿ ಕ್ಲೋಸಿಂಗ್ ಥಾಟ್ಸ್, ನಿಮಗೆ ಏನಾದರೂ ಅಡ್ವೈಸ್ ಕೊಡಬೇಕು ಅನ್ಕೊತಾ ಇದ್ದೀರಾ? ವಾಟ್ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? So even I had a beautiful session. Like, you know, as you said, chit chat tarane ittu. There's a lot of information, not just about fitness we spoke, a lot of reality and my journey in this segment. So I was very happy, and actually I was excited to have this podcast when I got to know yesterday. One thing I would always want to mention is something is better than nothing. Everybody has an option. Start doing. If not today, it will be never. ಸೊ ಸ್ಟಾರ್ಟ್ ಡೂಯಿಂಗ್. ಪ್ರೊಕ್ಯಾಸ್ಟಿನೇಷನ್ ಅನ್ನೋದು ಇಟ್ಸ್ ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಮೇನ್ ಪಾಡ್ಕಾಸ್ಟ್ ಟೈಮ್ನಲ್ಲೂ ಮಾತಾಡಬೇಕಿತ್ತು. ಲಾಟ್ ಆಫ್ ಟೈಮ್ಸ್ ನಾವು ಜಿಮ್ಗೆ ಹೋಗಬೇಕು ಅಂತ ಮೆಂಟಲಿ ನಾವು ಅನ್ಕೊತೀವಿ. ಬಟ್ ಅದನ್ನು ಫಿಸಿಕಲಿ ಟ್ರಾನ್ಸ್ಲೇಟ್ ಆಗಲಿಕ್ಕೆ ನಾವು ತುಂಬ ಹರ್ಡಲ್ಸ್ ನಮ್ಗೆ ನಾವೇ ಸೆಟ್ ಮಾಡ್ಕೊತೀವಿ. ಇಟ್ಸ್ ನಾಟ್ ವಿತ್ ಜಿಮ್. ತುಂಬ ಕೆಲಸದಲ್ಲಿ ನನಗೂ ಅಟ್ ವರ್ಕ್ ಇಫ್ ಐ ಹ್ಯಾವ್ ಟು ಡೂ ಸಮಥಿಂಗ್, ಓಕೆ ಇದಾಗಬೇಕು ಅದಾದಮೇಲೆ ಎಲ್ಲ ಸೆಟ್ ಆದರೆ ದೆನ್ ಐ ವಿಲ್ ಡೂ ದಿಸ್, ಆ ಥರ ಇರುತ್ತೆ. ಸೊ ಈವನ್ ಜಿಮ್ಗೆ ಸೊ ನಾನು ಒಳ್ಳೆ ಕ್ಲೋತ್ಸ್ ತೊಗೋಬೇಕು, ವಾಟ್ ಎವರ್ ದಟ್ ಫಿಟ್ಸ್ ಮೀ, ಬಿಕಾಸ್ ಐ ಡೋಂಟ್ ಹ್ಯಾವ್ ಇನಫ್ ಜಿಮ್ ಕ್ಲೋತ್ಸ್, ಐ ನೀಡ್ ಟು ಬೈ ನ್ಯೂ ಜಿಮ್ ಕ್ಲೋತ್ಸ್. ನಾನೊಂದು ಜಿಮ್ ಬ್ಯಾಗ್ ತೊಗೋಬೇಕು. ಸೊ ನಾನು ಡೈಟ್ ಸೆಟ್ ಮಾಡ್ಕೋಬೇಕು ಫಸ್ಟ್, ನನ್ನ ಸ್ಲೀಪ್ ಇದೆಲ್ಲ ಸೆಟ್ ಮಾಡಿಕೊಂಡು ದೆನ್ ನಾನು ಜಿಮ್ಗೆ ಹೋಗ್ತೀನಿ ಅಂತ ತುಂಬ ಸತಿ ನಾವು ಪ್ರೊಕ್ಯಾಸ್ಟಿನೇಷನ್ ಪ್ರಾಸೆಸ್ಗೆ ಹೋಗಿಬಿಡ್ತೀವಿ. ಆ್ಯಂಡ್ ನನಗೂ ಐ ಆಲ್ಸೋ ಫೇಸ್ಡ್ ದೀಸ್ ಥಿಂಗ್ಸ್. ಸೊ ಅದಕ್ಕೆ ಸಮಥಿಂಗ್ ಲೈಕ್ ವಾಟ್ ಯು ಸೆಡ್ ಬ್ಯೂಟಿಫುಲಿ ಇಸ್ ದಟ್ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್. ಸೊ ನಿಮ್ಗೆ ಏನೇ ಕ್ಲೋತ್ಸ್ ಇದ್ರೂ ಸರಿ, ನಿಮ್ಮ ಜಿಮ್ಗೆ ಹೋಗೋದು
ಕಂಫರ್ಟಬಲ್ ಇಲ್ಲ ಆ ಕ್ಲೋತ್ಸ್ನಲ್ಲಿ ಅಂದರೆ ಮನೆಯಲ್ಲೇ ಜಸ್ಟ್ ಸ್ಟಾರ್ಟ್ ಸಮಥಿಂಗ್ ಅಟ್ಲೀಸ್ಟ್ ಲೈಕ್ 20 ಮಿನಿಟ್ಸ್ನು ಜಾಸ್ತಿ ಅಂತಂದರೆ 5 ಮಿನಿಟ್ಸ್ ಯು ಡೂ ಸಮಥಿಂಗ್. ದಟ್ ಇಸ್ ವಾಟ್ ನಾನು ವೆಕೇಷನ್ಗೆ ಹೋಗ್ತಿರೋವಾಗೂ ಏನಾದರೂ ವೆನ್ ಐಮ್ ದೇರ್ ದ ಬಿಗ್ಗೆಸ್ಟ್ ಪಾಯಿಂಟ್ ಇಸ್ ನಾವು ವೆನ್ ವಿ ಟೇಕ್ ಅ ಬ್ರೇಕ್ ಟು ಕಮ್ ಬ್ಯಾಕ್ ತುಂಬ ಮಸಲ್ ಪೇನ್ ಇರುತ್ತೆ. ಕರೆಕ್ಟ್. ರಿಕವರಿ ಐ ಮೀನ್ ದ ಒನ್ಸ್ ಯು ಸ್ಟಾರ್ಟ್ ವರ್ಕಿಂಗ್ ಸೋರ್ನೆಸ್ ಇರುತ್ತೆ ಆ್ಯಂಡ್ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫ್ಯೂರ್. ತುಂಬ ಸೋರ್ನೆಸ್ ಇರುತ್ತೆ ಅದೆಲ್ಲನೂ. ಸೊ ಆ ಸೋರ್ನೆಸ್ ಬರಬಾರ್ದು ಅಂತಂದರೆ ಈವನ್ ವೆನ್ ಯು ಟೇಕಿಂಗ್ ಅ ಬ್ರೇಕ್ ಒಂದು 5 ಮಿನಿಟ್ಸ್ ಇಫ್ ಯು ಆಲ್ರೆಡಿ ಟು ವರ್ಕೌಟ್ ಸ್ಕ್ವಾಟ್ ಮಾಡ್ಬೋದು. ಎವ್ರಿ ಮಸಲ್ನ ಯಾವುದೋ ಒಂಥರ ಸ್ವಲ್ಪ ಆ್ಯಕ್ಷನ್ನಲ್ಲಿ ಇಟ್ಟಿದ್ರೆ ದೆನ್ ಮೇ ಬಿ ಗೋಯಿಂಗ್ ಬ್ಯಾಕ್ ವಿಲ್ ಬಿಕಮ್ ಈಸಿ ಆಲ್ಸೋ. ಕರೆಕ್ಟ್. ವಾಟ್ ಐ ಫೀಲ್ ಇಸ್ ಅ ಲಾಂಗ್ ಬ್ರೇಕ್ ಆಗಿ ಸಡನ್ ವರ್ಕೌಟ್ ಮಾಡಿದಾಗ ಸ್ಪೆಷಲಿ ಸ್ವಲ್ಪ ಜಾಸ್ತಿನೇ ಲಿಫ್ಟ್ ಮಾಡಿದಾಗ ಎಕ್ಸೈಟ್ಮೆಂಟಲ್ಲೂ ಹೋಗ್ಬಿಟ್ಟು ತುಂಬ ದಿನ ಆಯಿತು ಲಿಫ್ಟ್ ಮಾಡ್ತೀವಿ, ಸೋರ್ನೆಸ್ ಬಂದೇ ಬರುತ್ತೆ. ದಟ್ ವಾಸ್ ವೆರಿ ಬ್ಯಾಡ್. ಅದು ಮುಂಚೆ ಮಾಡ್ತಿದ್ದೆ ಹಂಗೆ ಎಲ್ಲ ಹೋದ್ಮೇಲೆ ಫುಲ್ ಪಂಪ್ಡ್ ಅಪ್ ಆಗಿ ಎಲ್ಲಾನು ಟ್ರೈನರ್ ಹೇಳಿದ್ದಕ್ಕಿಂತ ಒಂದೆರಡು ರೆಪ್ಸ್ ಜಾಸ್ತಿ ಮಾಡೋದು ಎಲ್ಲ ಮಾಡಿ ನಾವು ಇವಾಗ ಓಕೆ ಅದೆಲ್ಲ ಆಗಲ್ಲ, ಅದೊಂದು ಏಜ್ನಲ್ಲಿ ಆಗ್ತಿತ್ತು. ಇವಾಗ ಈಸ್ ಇನ್ ಟು ಇಟ್ ವೆರಿ ಸ್ಲೋಲಿ ಆ್ಯಂಡ್ ಸ್ಟಡಿಲಿ. ಐ ಥಿಂಕ್ ಸೋರ್ನೆಸ್ ಇಸ್ ಗುಡ್, ಯಾಕೆಂದರೆ ಯು ಹ್ಯಾವ್ ಡನ್ ಸಮಥಿಂಗ್, ಅದಕ್ಕೆ ಸೋರ್ನೆಸ್ ಬಂದಿದೆ. ಬಟ್ ಆ ಸೋರ್ನೆಸ್ ಟೈಮಲ್ಲಿ ಡೋಂಟ್ ರೆಸ್ಟ್ ಅಷ್ಟೇ, ಗೋ ಫಾರ್ ಸ್ವಿಮ್ಮಿಂಗ್. ಸಮಥಿಂಗ್ ಯು ಶುಡ್ ಡೂ, ನಾಟ್ ಟು just go to swim. ಅದು ಬಿಗ್ ಮಿಸ್ಟೇಕ್. ಕರೆಕ್ಟ್. Because again you're falling back to that not going to the gym ಆಗ್ಬಿಡುತ್ತೆ. ಆ ಸೋರ್ನೆಸ್ ಇಟ್ಸ್ ರಿಯಲಿ ಗುಡ್. ಐ ಎಂಜಾಯ್ ಪರ್ಸ್ನಲಿ, ಐ ಲವ್ ಇಟ್. ನನಗೆ ಮಸಾಜ್ ಯಾರಾದರೂ ಪೇಯ್ನಲ್ಲಿ ಮಸಾಜ್ ಮಾಡ್ತಿದ್ರೆ ಐ ಲವ್ ಇಟ್. ನನಗೆ ಈ ನೀಡ್ಲಿಂಗ್ ಮಾಡಿ ಟ್ವಿಚಸ್ ತೆಗೆದಿದ್ರೆ ಐ ಲವ್ ಇಟ್. ಐ ಡೋಂಟ್ ನೋ ಫಾರ್ ವಾಟ್ ಶೀಸ್. No, but it's good that you know that it's recovery process, no? So soreness is really good. ಆ ಟೈಮಲ್ಲಿ ಡೋಂಟ್ ರೆಸ್ಟ್. ಜಾಗಿಂಗ್ ಹೋದ್ರೆ ಇಟ್ಸ್ ಗುಡ್, ಅದು ಸೋರ್ನೆಸ್ ಕಮ್ಮಿ ಆಗುತ್ತೆ. ಸ್ವಿಮ್ಮಿಂಗ್ ಹೋದ್ರೆ ಕಮ್ಮಿ ಆಗುತ್ತೆ. ದೆನ್ ಯು ಕ್ಯಾನ್ ಕಂಟಿನ್ಯೂ ವಿತ್ some light movement. Yes, absolutely. All right, thank you so much. Thank you for having me here. ಸೊ ಅದ್ರಿ ನಮ್ಮದು ಫಸ್ಟ್ ಕನ್ನಡ ಪಾಡ್ಕಾಸ್ಟ್ ಎಪಿಸೋಡ್. ಐ ಹೋಪ್ ಇದು ನಿಮಗೆ ಯೂಸ್ಫುಲ್ ಅನಿಸ್ತು ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿದ್ದು ಅಂತಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ಎಪಿಸೋಡ್ ಬರೋ ತನಕ ಸೈನಿಂಗ್ ಆಫ್ ಯೋರ್ಸ್ ಹೋಲಿಸ್ಟಿಕ್ಲಿ ಡಾಕ್ಟರ್ ಪ್ರಿಯಾಂಕಾ ರೆಡ್ಡಿ.